ವಿಷಯದ ಚರ್ಚೆಯಲ್ಲಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗವನ್ನು ಪಡಿಬೇಕು ಅಂತ ಹೇಳಿದ್ರೆ ಒಂದು ತಪಸ್ಸು. ಯಾವುದೇ ಒಬ್ಬ ಯುವಕ ಸರ್ಕಾರಿ ನೌಕರಿ ಪಡಿಬೇಕು ಅಂತ ಹೇಳಿದ್ರೆ ತಪಸ್ಸು. ಆ ತಪಸ್ಸು ಎಷ್ಟು ವರ್ಷಗಳ ಕಾಲ ಬೇಕಾದರೂ ತೆಗೆದುಕೊಳ್ಬೋದು. ಆ ತಪಸ್ಸಿನಲ್ಲಿ ಕಠಿಣ ಪರಿಶ್ರಮ ಇರುತ್ತೆ, ತ್ಯಾಗ ಇರುತ್ತೆ, ಸಾಕಷ್ಟು ರೀತಿಯ ಅವರ ಶ್ರಮ ಇರುತ್ತೆ, ಶ್ರದ್ಧೆ ಇರುತ್ತೆ. ಅದೆಲ್ಲದನ್ನು ಮೀರಿ ಕುಟುಂಬದ ಪರಿಸರದ ವ್ಯವಸ್ಥೆ ಕೂಡ ಇರುತ್ತೆ. ಅದರ ಮಧ್ಯೆ ನಾನು ಸರ್ಕಾರಿ ನೌಕರಿ ಗಿಟ್ಟಿಸ್ಕೊಳ್ತೀನಿ ಅಂತ ಬಂದರೆ KPSC ಇದೆಯಲ್ಲ, KPSC ಕರ್ನಾಟಕ ಲೋಕಸೇವಾ ಆಯೋಗ, ಈ ರಾಜ್ಯದ ಯುವಕರ ಭವಿಷ್ಯ ಯೋಗ ಆಯೋಗವನ್ನು ರೂಪಿಸಬೇಕಾಗಿತ್ತು. ಲೋಕಸೇವಾ ಆಯೋಗ ಯೋಗ ಆಯೋಗವನ್ನೇ ಬದಲಿಸಬೇಕಾಗಿತ್ತು. ಬಟ್ ಏನು ಬದಲಿಸ್ತಾ ಇದೆ ಅಂತ ಹೇಳಿದ್ರೆ ಇಡೀ ವ್ಯವಸ್ಥೆಯನ್ನು ಬದಲಿಸ್ತಾ ಇದೆ. ಯುವಕರು ನಿರುದ್ಯೋಗಿಗಳಾಗಿ ಮನೇಲಿ ಕೂತಿದ್ದಾರೆ. ಅವರ ತ್ಯಾಗಕ್ಕೆ ಬೆಲೆ ಇಲ್ಲ, ಅವರ ಶ್ರಮಕ್ಕೆ ಬೆಲೆ ಇಲ್ಲ, ಅವರ ತಪಸ್ಸಿಗೆ ಬೆಲೆ ಇಲ್ಲ, ಅವರ ಕುಟುಂಬದ ಕಣ್ಣೀರಿಗೆ ಬೆಲೆ ಇಲ್ಲ. ಜೊತೆಗೆ ಕುಟುಂಬದ ಎಷ್ಟೋ ನೋವುಗಳಿದ್ದಾವೆ. ಆ ನೋವುಗಳ ಮಧ್ಯೆ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಬೇಕು ಅಂತ ಹೊರಟಿದ್ದಾರಲ್ಲ, ಅದಕ್ಕೂ ಕೂಡ ಬೆಲೆ ಇಲ್ಲದ ರೀತಿಯಲ್ಲಿದೆ. ಹೀಗಾಗಿ ನಮ್ಮ ಟಾಪಿಕ್ ನಾವು ಇವತ್ತು KPSC ಶವ ಸಂಸ್ಕಾರ ಅಂತಲೇ ಮಾಡ್ತಿದ್ದೇವೆ. ಒಂದು ರೀತಿ ಶವ ಸಂಸ್ಕಾರ ಅಂತಲೇ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದೊಂದೇ ಬಾಕಿ ಇದೆ, ಕೊನೆಯ ಮೊಳೆ ಹೊಡೆಯೋದಷ್ಟೇ ಬಾಕಿ ಇದೆ. ಯಾಕೆಂದರೆ ಅದು ವಿದ್ಯಾರ್ಥಿಗಳ ಭವಿಷ್ಯದ ಬಾಳಿಗೆ ಕೊನೆ ಮೊಳೆ ಹೊಡಿತಲೇ ಬಂದಿದೆ. ಹೀಗಾಗಿ KPSC ಶವ ಸಂಸ್ಕಾರ ಯಾಕೆ ಆಗಬಾರ್ದು? ಮಾತಾಡೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ, ಗೆಸ್ಟ್ಗಳಿದ್ದಾರೆ. ಮಂಜುನಾಥ್ ಅಂತ ಹೇಳಿ ಸಂಪನ್ಮೂಲ ವ್ಯಕ್ತಿಗಳು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮಂಜುನಾಥ್ ಅವರು ನಿರ್ದೇಶಕರು ಉಜ್ವಲ ಅಕಾಡೆಮಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿನಯ್ ಕುಮಾರ್ GB ಇನ್ಸೈಟ್ಸ್ ಸಂಸ್ಥೆ ಮುಖ್ಯಸ್ಥರು, ನಿಮಗೂ ಸ್ವಾಗತ. ಜೊತೆಗೆ ಶ್ರೀಕಾಂತ್ ಇದ್ದಾರೆ, ಅವರು KPSCಯಿಂದ ಒಂದು ರೀತಿ ಭರವಸೆಯನ್ನು ಕಳೆದುಕೊಂಡವ್ರೆ ಅಂತ ಹೇಳಿ. ಶ್ರೀಕಾಂತ್, ನಿಮ್ಮಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಒಂದು ಉದ್ಯೋಗ ಪಡಿಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಶ್ರಮ ಇರುತ್ತೆ, ತ್ಯಾಗ ಇರುತ್ತೆ. ಬಟ್ KPSC ಅನ್ನೋ ಸಂಸ್ಥೆಯನ್ನು ಇಟ್ಟುಕೊಂಡು ಏನು ಕನಸು ಕಾಣ್ಬೋದು ನೀವು? ಸರ್, ಮೊದಲನೇದಾಗಿ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಯಾರು ಓದ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ BA ಮಾಡಿದವರು, BCom ಮಾಡಿದವರು ಮತ್ತು ಸೆಕೆಂಡ್ PUC ಮಾಡಿದವರು ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾರೆ. ಏನಕ್ಕೆ ಅಂತಂದರೆ ಅವರಿಗೆ IT BTನಲ್ಲಿ ಅಥವಾ ಇಂಜಿನಿಯರಿಂಗ್ ಮಾಡಿದವ್ರ ಥರ ಬೇರೆ ಕಡೆ ಅವಕಾಶಗಳಿಲ್ಲ. ಅವರಿಗೆ ಗೌರ್ಮೆಂಟ್ ಎಕ್ಸಾಮೇ ದಾರಿ, ಆಯಿತಾ? ಈ ರೀತಿ ಇದ್ದಾಗ ಅವರು ಈಗ ಗೌರ್ಮೆಂಟ್ ಎಕ್ಸಾಮ್ ಯಾವ ಮುಖಾಂತರ ಮಾಡ್ತಾರೆ? ಒಂದು KPSC ಮುಖಾಂತರ ಮಾಡ್ತಾರೆ, ಇನ್ನೊಂದು KA ಮುಖಾಂತರ ಮಾಡ್ತಾರೆ. KAದಲ್ಲಿ ಈಗ ಆಲ್ರೆಡಿ ಸುಮಾರು ಬದಲಾವಣೆಗಳು ಆಗಿದ್ದಾವೆ, ಅವ್ರು ಮಾಡ್ತಿದ್ದಾರೆ ಕೂಡ. ನಿನ್ನೆನಾದರೂ ಯಾವುದೋ ಒಂದು ಎಕ್ಸಾಮ್ AO ಯಾವುದೋ ಅದನ್ನು KPSCಯಿಂದ KAಗೆ ವರ್ಗಾವಣೆ ಮಾಡಿದ್ದಾರೆ. ಏನಕ್ಕೆ ವರ್ಗಾವಣೆ ಮಾಡಿದ್ದಾರೆ ಸರ್? ಪರೀಕ್ಷಾ ಅವ್ರ ಕೈಲಿ ಆಗಲ್ವಾ? KPSC ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ವಾ? ಅವ್ರ ಕೈಲಿ ಆಗಲ್ವಾ? ಈಗ BCom BA ಓದೋರು ಗೌರ್ಮೆಂಟ್ ಜಾಬ್, ಎಸ್ಪೆಷಲಿ ಉತ್ತರ ಕರ್ನಾಟಕದವರು, ಸೊ ವೃತ್ತಿಪರ ಕೋರ್ಸ್ಗಳು ಯಾರು ಮಾಡಿಲ್ವೋ ಅವರು ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರ್ತಾರೆ ಅಂತ. ಹೌದು ಸರ್, ಹೌದು, ಶೋರ್. ಸೊ ಅವರಿಗೆ ಭಾಳ ತೊಂದರೆ ಆಗುತ್ತೆ. KPSC ಅಯೋಗ್ಯತೆಯನ್ನು ಕಳೆದುಕೊಂಡಿದೆ, ಹೀಗಾಗಿ KEಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತ. ಖಂಡಿತ ಸರ್. ಎಸ್ ಸರ್. ವಿನಯ್ ಕುಮಾರ್ ಅವರು, ನೀವು ಅನೇಕ ವಿದ್ಯಾರ್ಥಿಗಳನ್ನು ಪ್ರಿಪೇರ್ ಮಾಡಿದ್ದೀರಿ. ನಿಮ್ಮ ಸಂಸ್ಥೆಯ ಮೂಲಕ ಅನೇಕ ಜನ ಕೂಡ ಬಂದಿದ್ದಾರೆ, IAS ಆಗಿದ್ದಾರೆ, KS ಆಗಿದ್ದಾರೆ, ರಾಜ್ಯ ದೇಶದ ಮೂಲೆಗಳಿದ್ದಾರೆ. ಬಟ್ ನೀವು ಆ ವಿದ್ಯಾರ್ಥಿಗಳನ್ನು ಪ್ರಿಪೇರ್ ಮಾಡಿರ್ತೀರಿ, ಅವರು ಕೂಡ ಮಾನಸಿಕವಾಗಿ ಸಿದ್ಧಗೊಂಡಿರ್ತಾರೆ. ಬಟ್ KPSC ಅನ್ನುವ ಸಂಸ್ಥೆ, KPSC ಯಾವಾಗ ಕಾಲ್ಫಾರ್ ಮಾಡಬೇಕಲ್ಲ, KPSC ಲೋಪಗಳನ್ನು ಪಟ್ಟಿ ಮಾಡೋದಾದರೆ ನೀವು ನಿಮ್ಮ ಅನುಭವಕ್ಕೆ ತಕ್ಕಂತೆ. ಒಂದು ಇರ್ರೆಗ್ಯುಲಾರಿಟಿ, ಒಂದು ಕ್ಯಾಲೆಂಡರ್ ಆಫ್ ಎಕ್ಸಾಮಿನೇಷನ್ಸ್ ಅಂತಂದು ಹೆಂಗೆ UPSC ಪ್ರತಿ ವರ್ಷ ಒಂದು ವರ್ಷ ಮುಂಚೆನೇ ನಮಗೆ ಕ್ಯಾಲೆಂಡರ್ ಸಿಗುತ್ತೆ. ಸೊ ಜನವರಿಯಿಂದ ಡಿಸೆಂಬರ್ ತನಕ ಏನು ಎಕ್ಸಾಮ್ ನಡೀತದೆ, ಅದು ವಾರ ಆಗಲಿ ಏನೇ ಆಗಲಿ ಅವತ್ತು ಡೇಟ್ ಫಿಕ್ಸ್ ಅಂತಂದ್ರೆ ಅವತ್ತು ಎಕ್ಸಾಮ್ ನಡೀತದೆ. ಅದಾದಮೇಲೆ ರಿಸಲ್ಟ್ ಯಾವತ್ತು ಬರಬೇಕು ಅವತ್ತು ಬರ್ತದೆ. ಸೊ ಒಂದು ಸಿಸ್ಟಮ್ ಒಂದು ಪ್ಲೇಸಲ್ಲಿದೆ, ಅದು ವೆಲ್ ಆಯಿಲ್ಡ್ ಮಷಿನರಿ ಮೆಕ್ಯಾನಿಸಮ್ ಅಂತ ಹೇಳ್ಬೋದು. ಅದು ನಿರಂತರವಾಗಿ ನಡೀತೀವಿ. ಒಂದು ಕೋವಿಡ್ ಟೈಮಲ್ಲೂ ಕೂಡ UPSC ಅವರು ಏನೋ ಸಿವಿಲ್ ಸರ್ವಿಸ್ ಎಕ್ಸಾಮ್ ಇರ್ಬೋದು, ಬೇರೆ ಎಕ್ಸಾಮ್ನ 1 or 2 ಮಂತ್ ಡಿಲೇ ಮಾಡಿದರು. ಬಟ್ ಭಾಳ ಪರ್ಫೆಕ್ಟಾಗಿ ಮಾಡಿದರು. ಸೊ ಅದು ಆ ಒಂದು ನಿರಂತರತೆ ಅಂತ ಏನು ಹೇಳ್ತೀವಲ್ಲ, ಅದಿಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ. ಎರಡನೇದು ಲಾಟ್ಸ್ ಆಫ್ ಕರಪ್ಷನ್. ಅಂದರೆ ಸಿಸ್ಟಮಲ್ಲಿ ಎಷ್ಟು ಲೂಪ್ ಹೋಲ್ಸ್ ಇದಾವೆ ಅಂತಂದರೆ KPSCನಲ್ಲಿ ಟಾಪ್ ಟು ಬಾಟಮ್ ಎವ್ರಿ ಒನ್ ಈಸ್ ಕರಪ್ಟ್ ಅಂತ. ಇದು ಸ್ವೀಪಿಂಗ್ ಸ್ಟೇಟ್ಮೆಂಟ್ ಅಲ್ಲ, ಇದು ಇಟ್ಸ್ ಟ್ರುತ್. ಟಾಪ್ ಟು ಬಾಟಮ್ ಅಂದರೆ ಯಾರು ಮೆಂಬರ್ ಇದ್ದಾರೆ, ಚೇರ್ಮನ್ನಿಂದ ಹಿಡಿದ್ಬಿಟ್ಟು ಗ್ರೂಪ್ D ಎಂಪ್ಲಾಯೀಸ್ ತನಕನೂ ಎವ್ರಿ ಒನ್ ಈಸ್ ಆಕ್ಸೆಸಿಬಲ್ ಟು ಜನರಲ್ ಪಬ್ಲಿಕ್, ಮಿಡಲ್ ಮೆನ್ನು, ಪೊಲಿಟಿಷಿಯನ್ಸು ಎಲ್ಲರೂ ಸಾಕೊಂಡಿರ್ತಾರೆ. ಇವ್ರನ್ನೆಲ್ಲ ಹೆಂಗೆ ಸಾಕೊಂಡಿರ್ತಾರೆ ಅಂತಂದರೆ ನೋಟಿಫಿಕೇಷನ್ಗಿಂತ ಮುಂಚೆನೇ ಶುರು ಆಗುತ್ತೆ ಅಂತಂದು ಹೇಳ್ತಾರೆ. ಒಂದು ಪೋಸ್ಟಿಗೆ ಏನಿರಬೇಕು, ಹೀಗಿರಬೇಕು ಅಂತಂದು ತಲಾಂತರದಿಂದ ಬಂದಿರೋಂಥದ್ದು. ಮೂರನೇದು ಒಂದು ಈ ಜಾತಿ ವ್ಯವಸ್ಥೆ ಅನ್ನೋದು ಈ KPSCನೊಳಗೂ ಕೂಡ ನುಸುಳುಬಿಟ್ಟಿದೆ. ಜಾತಿಗೊಬ್ಬ ಮೆಂಬರು, ಸೊ ಜಾತಿಗೆ ಇಷ್ಟು ಜನನ ನಾವು ಅಪಾಯಿಂಟ್ ಮಾಡ್ಕೋಬೇಕು. ಆಮೇಲೆ ಆ ಜಾತಿಗೆ ಯಾರು ಮಿನಿಸ್ಟರ್ ಇರ್ತಾರಲ್ಲ, ಮತ್ತು ಕೃಪಾ ಕಟಾಕ್ಷ ಇರ್ತದೆ, ಕೆಲವೊಬ್ಬರು ಮಿನಿಸ್ಟರ್ ಸಾಕೊಂಡಿರ್ತಾರೆ. ಆಮೇಲೆ KPSC ಮೆಂಬರ್ಸು ಸಂಖ್ಯೆ 6 to 8 ಇರಬೇಕಿತ್ತು ಅಂತ. UPSCನಲ್ಲೇ 8 to 9 ಇದೆ. ಇಲ್ಲಿ ನೋಡಿದರೆ ಈಗ 14 ಜನ ಇದ್ದಾರೆ. ಬಟ್ ರೀಸೆಂಟಾಗಿ ಗೌರ್ಮೆಂಟು ಒಂದು ಅಮೆಂಡ್ಮೆಂಟ್ ಮಾಡಿ
ಮತ್ತೆ ವಾಪಸ್ 80 ಅಂತ ಹೇಳಿದ್ದಾರೆ. ರಿಹ್ಯಾಬಿಲಿಟೇಷನ್ ಸೆಂಟರ್ ತರ ಅಲ್ಲಿ ಅವ್ರಿಗೆ ಜಾಗ ಕೊಡಬೇಕು ಅಂತ ಅಷ್ಟೇ. ಹೌದು, ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳ್ತದೆ, ಅಟ್ಲೀಸ್ಟ್ 50% ಆಫ್ ದೀಸ್ ಮೆಂಬರ್ಸ್, ಆರ್ಟಿಕಲ್ 316 ಏನೋ ಹೇಳುತ್ತೆ, ಒಂದು 10 years ಸರ್ವಿಸ್ ಮಾಡಿರ್ಬೇಕು ಪಬ್ಲಿಕಲ್ಲಿ ಅಂತಂದು. ಹಂಗಿಲ್ಲ, ಯಾರೋ ಹೊಲ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬರ್ತಾರೆ, ಯಾರೋ ಎಲ್ಲೋ ಒಂದು ಕಾಂಟ್ರಾಕ್ಟರ್ ಇರ್ತಾರೆ ಅವ್ರನ್ನ ಕರ್ಕೊಂಬರ್ತಾರೆ. ಅವ್ರಿಗೊಂದು ಅಕಾಡೆಮಿಕ್ ರೆಕಾರ್ಡ್ ಇರಲ್ಲ, ಟ್ರ್ಯಾಕ್ ರೆಕಾರ್ಡ್ ಇರಲ್ಲ, ಇಂಟೆಲೆಕ್ಚುವಲ್ ಕೆಪಾಸಿಟಿ ಇರೋದಿಲ್ಲ. ಅಂದರೆ ನಿಮಗೆ ಯಾರು ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಒತ್ತಡಕ್ಕೆ ಯಾರು ಮಣಿತಾರೆ ಅಂಥವ್ರನ್ನ ಮೆಂಬರ್ ಮಾಡಿರ್ತಾರೆ. ಅನ್ಫಾರ್ಚುನೇಟ್ಲಿ ಈ ಮೆಂಬರ್ನ ಬೇಗ ತೆಗಿಯೋಕ್ಕಾಗಲ್ಲ, ಅದು ಪ್ರೆಸಿಡೆಂಟೇ ತೆಗಿಬೇಕು. ಅಪಾಯಿಂಟ್ ಮಾಡೋದು ಭಾಳ ಈಸಿ, ನಿಮ್ಮನ್ನು ಇವ್ರನ್ನ ಅಪಾಯಿಂಟ್ ಮಾಡಿಬಿಡ್ಬೋದು ಮಾಡೋದಿದ್ರೆ. ಬಟ್ ಏನಾದ್ರು ತಪ್ಪು ಮಾಡಿದಾಗ ತೆಗಿಬೇಕು ಅಂತಂದರೆ ಇಟ್ಸ್ ಎ ಲಾಂಗ್ ಪ್ರಾಸೆಸ್ ಇದೆ. ಆಮೇಲೆ ಪಾರದರ್ಶಕತೆ ಅನ್ನೋದು ಅದು ಏನೂ ಇಲ್ಲ ಅಲ್ಲಿ. ಆಮೇಲೆ ಸಿಸ್ಟಮ್ ಇನ್ ಪ್ಲೇಸ್ ಅಂತ ಹೇಳಿದ್ನಲ್ಲ, ಸಿಸ್ಟಮೇ ಇಲ್ಲ ಇಲ್ಲಿ. ಅಂದರೆ ಇಷ್ಟ ಬಂದಾಗ ಎಕ್ಸಾಮ್ ಕಾಲ್ ಮಾಡೋದು, ಇಷ್ಟ ಬಂದಾಗ ಮುಂದೆ ಹೋಗೋದು, ಎಷ್ಟು ಲೂಪ್ ಹೋಲ್ಸ್ ಇರ್ತವೆ ಅಂತಂದರೆ. ಒಂದು ನೀವು ಮೆಂಬರ್ಗಳ ಆಯ್ಕೆ ವಿಚಾರದಲ್ಲಿ ಹೇಳಿದ್ರಿ, ಚೇರ್ಮನ್ ಆಯ್ಕೆ ವಿಚಾರದಲ್ಲಿ ಹೇಳಿದ್ರಿ, ಅದೊಂದು ಪೇಮೆಂಟ್ ಸೀಟ್ಗಳು ಇನ್ವೆಸ್ಟ್ ಮಾಡ್ತಾರೆ, ಆ ಸೀಟಲ್ಲಿ ಕೂತ್ಕೋತಾರೆ, ಹಂಚ್ಕೊಡ್ತಾರಂತೆ. ಈಗ 400 ಪೋಸ್ಟ್ಗಳಿದ್ರೆ ಚೇರ್ಮನ್ಗಿಷ್ಟು, ಮೆಂಬರ್ಗಳಿಗಿಷ್ಟು, ಇಂತಿಷ್ಟು ಅಂತ ಹೇಳಿ ಅವರು ವಸೂಲಿ ಕೇಂದ್ರಗಳು. ಇನ್ವೆಸ್ಟ್ ಮಾಡು, ದುಡ್ಡು ವಾಪಸ್ ತಗೊಂಬ ಅಂತ ಹೇಳಿ. ಅಂಥ KPSC ನಡೆಸಬೇಕಾ? ಅಂಥ KPSC ಇಂದ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೋದಾ? ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗ್ಬೋದಾ? ಇಲ್ಲ, ಇಂಪಾಸಿಬಲ್. ಆಗಲೇ ಹೇಳಿದರು, ಶ್ರೀಕಾಂತ್ ಅವರು ಹೇಳಿದರು, ಒಂದು ಸರ್ಕಾರಿ ನೌಕರಿಗೆ ಆಸ್ಪಿರೇಷನ್ ಯಾರ್ದಿರುತ್ತೆ ಅವರು ಬಹಳ ಬಡ ಕುಟುಂಬದಿಂದ ಬರುವಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಎಲ್ಲರೂ ಆಸ್ಪಿರೇಷನ್ ಇರ್ತದೆ, BE BCom MBA ಅಥವಾ MBBS ಮಾಡ್ಕೊಂಡ್ರು ಇರ್ತಾರೆ, ಇಲ್ಲ ಅಂತಂದಲ್ಲ, ಇವನ್ ಪ್ರೊಫೆಷ್ನಲ್ ಕೋರ್ಸು ಇರ್ತಾರೆ. ಬಟ್ ಮೆಜಾರಿಟಿ ಏನಿರ್ತಾರೆ ಈ ಪುವರ್ ಫ್ಯಾಮಿಲೀಸಿಂದ ಬಂದಿರ್ತಾರೆ. ಅವರಿಗೆ ನೀವು ಫೋರ್ಸ್ ದೆಮ್, ಅಂದರೆ ನೀವು ಹೊಲ ಮಾರಿ ಮನೆ ಮಾರಿ ಜೊತೆಗೆ ಚೆನ್ನಾಗಿ ಓದಬೇಕು, ಕಷ್ಟಪಡಬೇಕು, ಎಕ್ಸಾಮ್ನ ಪಾಸ್ ಆಗಬೇಕು. ಪಾಸ್ ಆದಮೇಲೆ ನೀವು ಮನೆನೋ ಹೊಲನೋ ಕಿಡ್ನಿನೋ ಬಂಗಾರನೋ ಮಾರಬೇಕು. ಆಮೇಲೆ ಹೊಸ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ರು ಮಧ್ಯದಲ್ಲಿ, ನೀನು ಬಡವನ, ಇಲ್ಲಿ ಶ್ರೀಮಂತರ ಮಗಳಿದ್ದಾಳೆ, ಶ್ರೀಮಂತರ ಮಗಳಿದ್ದಾಳೆ, ಅವ್ರನ್ನ ಮದುವೆ ಅಂತ. ಪಾಪ ಇವನು ಬಡ ಕುಟುಂಬದಿಂದ ಬಂದಿರ್ತಾನೆ, ಅವನಿಗೆ ಎಕ್ಸ್ಪೋಜರ್ ಇರೋದಿಲ್ಲ ಅರ್ಬನ್ನು, ಈ ಎಲೈಟಿಸಮ್ಮು. ಅಲ್ಲಿ ಹೋಗ್ಬಿಟ್ಟು ಮನೆ ಹಳ್ಳಿನಾಗ ಉಳ್ಕೊಂಬಿಟ್ಟು, ಅವರು ಮಾವು ಭಾಳ ಪವರ್ಫುಲ್ ಇರ್ತಾರೆ. ಅವರು ಆ ಹೆಂಡ್ತಿ ಬೆಂಗಳೂರಲ್ಲಿ ಬಿಷಪ್ ಕಾಟನ್ಸಲ್ಲಿ ಮೌಂಟ್ ಕಾರ್ಮಲಲ್ಲಿ ಓದಿ ಬಂದಿರ್ತಾರೆ ಅವರೆಲ್ಲ. ಇಲ್ಲಿ ಹೋಗ್ಬಿಟ್ಟು ಇವ್ನು ಸಿಕ್ಕಾಕೊಂಬಿಟ್ಟು ಇಡೀ ಜೀವನ ಹಾಳು ಮಾಡ್ಕೊತಾನೆ. ಅಂದರೆ ಅಲ್ಲ, ದಿಸ್ ಇಸ್ ಎ ಸೋಷಿಯಲ್ ಥಿಂಗ್. ಎಷ್ಟು ಹಾಳಾಗೋಗಿದೆ ವ್ಯವಸ್ಥೆ ಅಂತಂದರೆ, ಇದೆಲ್ಲದಕ್ಕೂ ಮೂಲ ಕಾರಣ ಏನಪ್ಪ ಅಂತಂದರೆ ನಮ್ಮ ವಿಷನರಿ ಪೊಲಿಟಿಷಿಯನ್ಸ್ ಏನು ಕೂತಿದಾರಲ್ಲ, ಎಲ್ಲ ಚೀಫ್ ಮಿನಿಸ್ಟರ್ಗಳು, ಎಲ್ಲ MLAಗಳು ಏನು ಬಂದು ಹೋಗಿದಾರಲ್ಲ, ದೇ ಆರ್ ಆಲ್ ರೆಸ್ಪಾನ್ಸಿಬಲ್. ಪೊಲಿಟಿಕಲ್ ವಿಲ್ ಪವರ್ ಇತ್ತು ಅಂತಂದರೆ 100% ರಿಫಾರ್ಮ್ ಮಾಡ್ಬೋದು. ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ಸ್ ಇದೆ ರಿಫಾರ್ಮ್ ಮಾಡೋದಕ್ಕೆ, ಬಟ್ ಇವ್ರಿಗೆ ಪೊಲಿಟಿಕಲ್ ವಿಲ್ ಇಲ್ಲ. ಮಂಜುನಾಥ್, ನೀವು ನೋಡಿದಂಗೆ ಉಜ್ವಲ ಅಕಾಡೆಮಿ, ನೀವು ನೋಡಿದಂಗೆ ಅನೇಕ ವಿದ್ಯಾರ್ಥಿಗಳ ಸಂಕಟವನ್ನು ನೋಡಿದ್ದೀರಿ. ಧಾರವಾಡದ ಹೋರಾಟದ ಬಗ್ಗೆ ಮಾತನಾಡ್ತಾ ಇದ್ವಿ. ಧಾರವಾಡದಲ್ಲಿ ಸೆನ್ಸಿ ಹೋರಾಟ ಬಹಳ ದೊಡ್ಡ ಮಟ್ಟಕ್ಕೆ ಹೋಯಿತು. ಈ ವ್ಯವಸ್ಥೆಯ ವಿರುದ್ಧ ಹೇಗಾದರೂ ಮಾಡಿ ವ್ಯವಸ್ಥೆನ ಬದಲಾವಣೆ ಮಾಡಬೇಕು ಅಂತ. ಇಂಥ 10-100 ಹೋರಾಟಗಳು ಫಲಪ್ರದ ಆಗುತ್ತಾ ಇಂಥ ಕೆಟ್ಟ ವ್ಯವಸ್ಥೆಯಲ್ಲಿ? ಸರ್, ಖಂಡಿತ ಇವತ್ತಾಗಿಲ್ಲದೆ ಇರ್ಬೋದು. ಇದು ಇವತ್ತು ಏನು ಧಾರವಾಡದಲ್ಲಿ ಮೊನ್ನೆ ನಡೀತಲ್ವ, ಅದ್ರ ಪ್ರಮಾಣ ಹೆಚ್ಚಾದರೆ ಮುಂದೊಂದು ದಿನ ಬದಲಾವಣೆ ಆಗ್ಬೋದು. ಆದರೆ ಇಲ್ಲೇನಾಗಿದೆ ಅಂತಂದರೆ, ಸೊ ಸರ್ಕಾರದಲ್ಲಿ ಅಥವಾ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನಮ್ಮ ವಿದ್ಯಾರ್ಥಿಗಳ ಅಥವಾ ಸ್ಪರ್ಧಾರ್ಥಿಗಳ ಸಂಕಟವನ್ನು ನಾವು ಕೇಳಬೇಕು ಅಥವಾ ಅವರ ಕಷ್ಟಕ್ಕೆ ಪರಿಹಾರ ತರಬೇಕು ಅನ್ನೋಂಥ ಇಚ್ಛಾಶಕ್ತಿ ಇದ್ದಿದ್ರೆ ಧಾರವಾಡದ ಮಟ್ಟದಲ್ಲಿ ಅಷ್ಟು ದೊಡ್ಡ ಇದು ಪ್ರತಿಭಟನೆ ಆಗಬೇಕಾದ ಅವಶ್ಯಕತೆನೇ ಇರಲಿಲ್ಲ. ಇಲ್ಲಿ ಯಾರಿಗೂ ಕೊಡೋವಂಥ ಎಮ್ಮೆ ಚರ್ಮ ಅಂತೇಳಿ ಕರಿತೀವಿ ನಾವು. ಬಹುಶಃ ಇವತ್ತೇನು ಈ ಸರ್ಕಾರದಲ್ಲಿ ನಾನು ಹೇಳಬಾರ್ದು, ಸಾಕಷ್ಟು ಜನ ಇವತ್ತು ಮಂತ್ರಿಗಳಾಗಿರೋದಂಥವ್ರು ಹಿಂದಿನ ಸರ್ಕಾರ ಇದ್ದಾಗ ಇದೇ BJP ಸರ್ಕಾರ ಮಾಡತಕ್ಕಂಥ ಅಥವಾ ನೇಮಕಾತಿ ವಿಳಂಬ ಮತ್ತು ಭ್ರಷ್ಟಾಚಾರವನ್ನೇ ಅಸ್ತ್ರವಾಗಿ ಇಟ್ಕೊಂಡು ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಂಥವ್ರು. ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ಇಲ್ಲೇನಾಗಿದೆ, ಸೇಮ್ ಹಿಂದೆ ಕೂಡ ಒಂದು 4-5 ಜನ ಇದೇ ಮಾಡಿದ್ರು. ಈಗ ಇವರು ಅಧಿಕಾರಕ್ಕೆ ಬಂದ ತಕ್ಷಣ ವಿದ್ಯಾರ್ಥಿಗಳ ಪ್ರಾಬ್ಲಮ್ಸನ್ನೇ ಮರ್ತುಬಿಟ್ರು. ಆಯಿತಾ, ಯಾರು ಕಷ್ಟ ಹೇಳ್ಕೊಂಡು ಮುಂಚೆ ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ವಿದ್ಯಾರ್ಥಿಗಳನ್ನ ಗುಂಪು ಕಟ್ಟಿ ಯಾರು ಪ್ರೊಟೆಸ್ಟ್ ಮಾಡ್ತಿದ್ರು, ಅಧಿಕಾರಕ್ಕೆ ಬಂದವ್ರು ಮಂತ್ರಿಗಳಾಗ್ತಿದ್ರು ಅಷ್ಟು ಜನ ವಿದ್ಯಾರ್ಥಿ ನಾಯಕರಿಗೆ ಗೇಟ್ ಕ್ಲೋಸ್ ಮಾಡಿರು. ಇದು ನಮ್ಮಲ್ಲಿ ಹೋರಾಟದಲ್ಲಿ ಏನಾಗಿದೆ, ನಾವು ಯಾರನ್ನೂ ಒಬ್ಬರನ್ನ ನಂಬ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಅದು ತಪ್ಪು. ಕರೆಕ್ಟಾಗಿ ಯಾರನ್ನೂ ನಂಬ್ದಂಗೆ ನಿಜವಾದ ಹೋರಾಟದ ಹಾದಿಯಲ್ಲಿ ನಾವು ಹೋಗಿದ್ದೇ ಆದರೆ ಒಂದಲ್ಲ ಒಂದು ದಿನ ಎಂಥ ವ್ಯಕ್ತಿನೂ ಬೇಕಾದ್ರೆ ಅಥವಾ ಸರ್ಕಾರವನ್ನು ಇಳಿಸುವಂಥ ಶಕ್ತಿ ಯುವಜನತೆಗಿದೆ. ಬಟ್ ಇವತ್ತು ಎಚ್ಚೆತ್ಕೊಂಡಿಲ್ಲ, ಮುಂದಿನ ದಿನಗಳು 100% ಎಚ್ಚೆತ್ಕೊಳ್ಳುತ್ತೆ. ಇವತ್ತಾಗಿಲ್ಲದೆ ಇರ್ಬೋದು, ನಾಳೆ ಗ್ಯಾರಂಟಿ ಆಗುತ್ತೆ. PC ಹೋಟ ಸಮಿತಿ ಮಾಡಿದ್ರು, ಈಗ ಸದನ ಸಮಿತಿ ಮಾಡಿದ್ದಾರೆ. ಇಂಥ ಎಷ್ಟು ಸದನ ಸಮಿತಿಗಳು ಮಾಡಿದ್ರು ಕೂಡ
ಜಸ್ಟ್ ಕಣ್ಣೊರೆಸೋ ತಂತ್ರ ಅಂತ ಅನ್ಸೋದಿಲ್ಲ. ಸೊ ಇದು ಕಣ್ಣು ವರ್ಷ ತಂತ್ರ ಬಿಟ್ಟರೆ ಮತ್ತಿನ್ನೇನಿಲ್ಲ. ಯಾವುದನ್ನು ಕೂಡ ಇವ್ರು ಇಂಪ್ಲಿಮೆಂಟ್ ಮಾಡಕ್ಕೆ ರೆಡಿ ಇಲ್ಲ. ಸುಧಾರಣೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಅವರಲ್ಲಿ ಇಲ್ಲ. ಇದ್ದಿದ್ರೆ PC ಓಟ ಸಮಿತಿನೇ ಆಗಬೇಕು ಅಂತ ಏನಿಲ್ಲ ಸರ್. ಅವಲೇ ವಿನಯ್ ಕುಮಾರ್ ಸರ್ ಹೇಳ್ದಂಗೆ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿ ಆಯಿತಾ, KPSC ಮೆಂಬರ್ ಸಂಖ್ಯೆ ಜಾಸ್ತಿ ಮಾಡ್ದಂಗೆ KPSCಲಿ ಆಗಬೇಕಾಗಿರುವಂಥ ಪ್ರಶ್ನೆ ಇನ್ನು ಭಾಳ ಸಿಂಪಲ್. KPSCನಲ್ಲಿ ಯಾವುದೇ ಪರ್ಮನೆಂಟ್ ಅಧಿಕಾರಿಗಳನ್ನ ಇಟ್ಕೊಳ್ಳದೆ, ಈಗ ನಾವು ಚುನಾವಣಾ ಆಯೋಗ ಇದೆ, ಚುನಾವಣಾ ಆಯೋಗಕ್ಕೆ ಯಾವುದೇ ರೀತಿಯಾದ ಪರ್ಮನೆಂಟ್ ಅಥವಾ ಶಾಶ್ವತವಾದ ಅಧಿಕಾರಿಗಳಿಲ್ಲ. ಅವಶ್ಯಕತೆ ಇದ್ದಾಗ ಹೊರಗಡೆಯಿಂದ ಡೆಪ್ಟೇಷನ್ ಮತ್ತೆ ತಗೋತಾರೆ. ಪ್ರತಿ ಅಧಿಕಾರಿನ 6 ತಿಂಗಳು ಅಥವಾ 1 ವರ್ಷಕ್ಕೆ ಡೆಪ್ಟೇಷನ್ ತೊಗೊಂಡು ಆ ಬ್ಯಾಚ್ ಅವ್ರಿಗೆ ಈ ಪರ್ಟಿಕ್ಯುಲರ್ ನೇಮಕಾತಿದ ಒಂದು ವಹಿಸ್ಬಿಟ್ಟು ನೀವು ಮುಗಿಸಿ ಆಚೆ ಹೋಗಿ ಅಂತಂದಾಗ ಏನಾಗುತ್ತೆ, ಆ ಸಿಸ್ಟಮ್ ಬರೋದಲ್ಲಿ 6 ತಿಂಗಳಾಗುತ್ತೆ. ಈ ಮಧ್ಯವರ್ತಿಗಳು ಏಜೆಂಟ್ಗಳು ಸಂಪರ್ಕ ಸಿಗೋದ್ರೊಳಗಡೆ ಈ ರಿಕ್ರೂಟ್ಮೆಂಟ್ ಮುಗಿದೋಗುತ್ತೆ. ಇವರು ಅದನ್ನು ಮಾಡ್ತಾ ಇಲ್ಲ. ಸೊ ಮೇಜರ್ ಮಾಡ್ಬೇಕಾಗಿರೋದು ನಾವು ಹೇಳ್ತಾ ಹೋದ್ರೆ ಸಾಕಷ್ಟು ಇದಾವೆ ಸರ್. ಯಾವುದನ್ನೂ ಕೂಡ ಸರ್ಕಾರ ಕನ್ಸಿಡರ್ ಮಾಡ್ಕೊಳ್ಳುವಂಥ ಲೆಕ್ಕ ಇಲ್ಲ. ಅವ್ರಿಗೆ ಆಗಲಿಲ್ಲ ಅಂದರೆ ಯಾರು ಬೇಡ. ಈಗ ನಾವು ಒಂದಷ್ಟು ಕೋಚಿಂಗ್ ಸೆಂಟರ್ ನಡೆಸಿರುವಂಥವ್ರು ಒಂದಷ್ಟು ಜನ ಇದ್ದೀವಿ. ನಮಗೆ ಬೇರೆ ಬೇರೆ ರಾಜ್ಯದಲ್ಲಿ ಆಯಿತಾ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹೇಗೆ ವರ್ಕ್ ಮಾಡುತ್ತೆ, UPSC ಹೇಗೆ ಮಾಡುತ್ತೆ ಅಂತೇಳಿ ನಾವಿದೆ. ಯಾರನ್ನೋ ಕರೆಸಿ ಕೂರಿಸಿ ಮಾಡೋ ಬದಲಿಗೆ ನಮ್ಮ ವಿಜಯನಗರ ಚಂದ್ರಲೇಔಟಲ್ಲಿರುವಂಥ ಕೋಚಿಂಗ್ ಸೆಂಟರ್, ಅದರಲ್ಲೂ ನಾವು ಇಲ್ಲಿ ಕೆಲವರದ್ದು ನಮ್ಮ ಮೇಲೆ ಕೂಡ ಆರೋಪ ಇದೆ. ಕೋಚಿಂಗ್ ಸೆಂಟರ್ ಡೈರೆಕ್ಟರ್ಗಳು ಕೆಲವೊಂದಲ್ಲಿ ಭಾಗಿಯಾಗ್ತಾರೆ ಅಂತೇಳಿ. ಅಫ್ಕೋರ್ಸ್ ಕೆಲವೊಂದು ಸಮಸ್ಯೆಗಳಿರ್ತವೆ. ಆದರೆ ಇವ್ಯಾವುದಕ್ಕೂ ಭಾಗಿಯಾಗದೆ ಕೇವಲ ವಿದ್ಯಾರ್ಥಿಗಳ ಹಿತದೃಷ್ಟಿ, ವಿದ್ಯಾರ್ಥಿಗಳಿಗೋಸ್ಕರನೇ ಜೀವನ ಸಾಗಿಸಿರುವಂಥ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಅಂಥವ್ರನ್ನ ಕರೆಸಿ ಕೂರಿಸಿ ಕೇಳಿದ್ರೆ ಇವ್ರು ನಮ್ಗೆ ಯಾವ ಸಮಿತಿನ ಅವ್ರ ಅವಶ್ಯಕತೆ ಇಲ್ಲ, ಯಾವುದು ಖರ್ಚು ಮಾಡೋದು ಬೇಕಿಲ್ಲ. 2 ದಿನ ನಮ್ಮನ್ನು ಕರೆಸಿ ಕೂರಿಸಿದ್ರೆ ನಾವು ಇಡೀ KPSC ಸುಧಾರಣೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಸಂಪೂರ್ಣವಾದಂಥ ಟಿಪ್ಸ್ ಕೊಡೋಕೆ ನಾವು ರೆಡಿ ಇದ್ದೀವಿ. ಬಟ್ ಅವ್ರು ನಮ್ಮನ್ನು ಕರೆಯೋಕ್ಕೆ ರೆಡಿ ಇಲ್ಲ. ಅವ್ರಿಗೇನು ನಮ್ಮನ್ನು ಕರೆದ್ರೆ ಅವ್ರ ಬೆಳೆ ಬೇಯಿಸ್ಕೊಳಕ್ಕಾಗಲ್ಲ ಅನ್ನುವಂಥದ್ದಿದೆ. ಹಾಗಾಗಿ ಸಮಿತಿ ಇವೆಲ್ಲವ ಕಣ್ಣೊರೆಸೋ ತಂತ್ರ ಸರ್. ಬೇಕಾಗಿರೋದಷ್ಟೇ, ಯಾವ ಸಮಿತಿನೂ ಬೇಕಿಲ್ಲ. 3 ದಿನ ಮನಸ್ಸು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಕೂತ್ಕೊಂಡ್ರೆ 3 ದಿನದಲ್ಲಿ KPSCನ ಸುಧಾರಣೆ ಮಾಡ್ಬೋದು ಅನ್ನೋದು ನನ್ನ ಒಪಿನಿಯನ್. ಓಕೆ, ಮಂಜುನಾಥ್ ಅವರು, ನೀವು ಕಂಡ ಹಾಗೆ ಇಲ್ಲಿವರೆಗೂ ಪ್ರಿಪರೇಷನ್ ಆಗಿ ಓದಿ ಕೂತಿರೋರು ಇದ್ದಾರಲ್ಲ, ಅವ್ರ ಸಂಕಟಗಳನ್ನು ಯಾರಿಗೆ ಹೇಳ್ಕೋಬೇಕು ಅವರು? ಸರ್, ಯಾರಿಗೆ ಹೇಳ್ಕೊಳ್ಬೇಕು ಅನ್ನೋದಾದರೆ 1998ರಿಂದ ಇಲ್ಲಿ ತನಕ ಯಾವುದೇ ನೇಮಕಾತಿ ಆಗಿದ್ರು, ಇತ್ತೀಚಿನ ನಡೆದಂಥ ಯಾವುದೇ ನೇಮಕಾತಿ ನೀವು ತೊಗೊಂಡ್ರು ಬಹುಶಃ ಕೋರ್ಟ್ ಮೆಟ್ಲು ಏರ್ದೇನೆ KATಗೆ ಹೋಗ್ದೇನೆ ಅವ್ರ ಸರ್ವಸ್ವವನ್ನು ತ್ಯಾಗ ಮಾಡಿ ಟೀ ಕುಡಿಯೋಕ್ಕೆ ಕಾಸಿಲ್ದೇನೆ ವಿದ್ಯಾರ್ಥಿಗಳು ಬುಕ್ ತೊಗೊಳ್ಬೇಕಾದ್ರೆ ಮತ್ತೊಬ್ಬರು ಪುಸ್ತಕನ ತೊಗೊಂಡೋದಿರ್ತಾರೆ. ನಾಳೆ ನಂದು ಅನ್ನೋ ಆಶಯದಲ್ಲಿ ಬದುಕ್ತಾ ಇರ್ತಾರೆ. ನಾಳೆನೂ ನಮ್ದಿಲ್ಲ, ನಾಡಿದ್ದು ನಮ್ದಿಲ್ಲ, ಮುಂದಿನ ವರ್ಷನೂ ನಮ್ದಲ್ಲ. ಇನ್ನು 3 ವರ್ಷ, 4 ವರ್ಷ, 5 ವರ್ಷ ಹೀಗೆ ವರ್ಷಾನುಗಟ್ಟಲೆ ವಯೋಮಿತಿ ಕೊಡ್ತಾ ಇದ್ದಾರೆ ಬಿಟ್ಟರೆ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಆಗಿರುವಂಥ ರಿಕ್ರೂಟ್ಮೆಂಟ್ ನಡೆದರೆ ಅನೇಕ ಹಗರಣಗಳ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ. ನಾವೆಲ್ಲಿಗೆ ಬರಬೇಕು? ಸಾಮಾನ್ಯ ನಿಮ್ಮಂಥ TV ಚಾನಲ್ಗೆ ಬರಬೇಕು, ಈಗ ಬಿಟ್ಟರೆ ನ್ಯೂಸ್ ಪೇಪರಲ್ಲಿ ನೋಡಬೇಕು, ಅಥವಾ ಅಲ್ಲಿ ಓದಂಥ ಇತಿಹಾಸ ಓದ್ರಪ್ಪ ಅಂತಂದರೆ ಯಾವ ಇತಿಹಾಸ ಓದ್ಬೇಕು ಸರ್? ನಾವು KPSC ಇತಿಹಾಸ ಓದಬೇಕಾ? ಹಗರಣಗಳ ಇತಿಹಾಸ ಓದಬೇಕಾ? ಯಾರ ಹತ್ರ ಹೇಳಲಿಕ್ಕೆ ಸಾಧ್ಯ? ಅಪ್ಪ ಅಮ್ಮ ನನ್ನ ಮಗ ನಾಳೆ ಏನೋ ಸಾಧಿಸ್ತಾನೆ, ನಾಡಿದ್ದೇನೋ ಉತ್ತಮ ಮಟ್ಟದಲ್ಲಿ ಬದುಕ್ತಾನೆ ಅಂತ ವರ್ಷ ಕಳೆಯುತ್ತೆ, ಏಜ್ ಆಗುತ್ತೆ. ನಾಳೆ ಏನು ಮಾಡ್ಲಿಕ್ಕೆ ಸಾಧ್ಯ ಆ ಹುಡುಗ? ಬಹುಶಃ ಸಮಾಜದಲ್ಲಿ ಭದ್ರವಾಗಿ ಬದುಕಬೇಕು ಅನ್ನೋ ಒಂದು ಭದ್ರತೆನೇ ಸರ್ಕಾರ ತಗೊಳ್ತಾ ಇಲ್ಲ, ಅದನ್ನು ಕೊಡ್ತಾ ಇಲ್ಲ ಯುವಕರಿಗೆ. ಕಟ್ಟುವೆವು ಹೊಸ ನಾಡೊಂದನು ರಸದ ಬೀಡೊಂದನು ಬಿಸಿ ನೆತ್ತ ರುಕ್ಕುಕ್ಕಿ ಹರಿಯುವ ಮುನ್ನ, ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಓದ್ಕೊಂಡು ನಾಳೆ ನಮ್ಮದು ಅನ್ನೋ ಆಶೆಯನ್ನು ಇಟ್ಕೊಂಡು ನಾಳೆ ಸರ್ಕಾರಿ ನೌಕರಿನೂ ಇಲ್ಲ, ಸರ್ವಸ್ವವನ್ನು ತ್ಯಾಗ ಮಾಡಿರ್ತಾನೆ, 5 ವರ್ಷ ಕಳೀತಾನೆ. 5 ವರ್ಷ ಆದಮೇಲೆ ಯಾವುದಾದ್ರೂ ಕೆಲಸಕ್ಕೆ ಹೋದರೆ ಕಂಪ್ನಿನಲ್ಲಿ ಡಿಗ್ರಿ ಮುಗ್ದಿತ್ತಲ್ಲಪ್ಪ ಏನು ಮಾಡ್ತಿದ್ದೆ ನೀನು? ಯು ಆರ್ ಅ ಫ್ರೆಷರ್. ಯಾವುದ್ರಲ್ಲಿ ಸರ್? ಜ್ಞಾನದಲ್ಲಿ ಆತ ಕಡಿಮೆ ಇದ್ದಾನ, ಸಮಾಜದಲ್ಲೂ ಬೆಲೆ ಇಲ್ಲ, ಈ ಕಡೆ ಕೆಲಸವೂ ಇಲ್ಲ, ಸಂಸಾರದಲ್ಲಿ 4 ಜನ ಏನು ಮಾಡ್ತಿದ್ಯಪ್ಪ ಅಂತ ಹೇಳಿದಾಗ ಆ ಮಾತುಗಂತೂ ಉತ್ತರನೇ ಇಲ್ಲ. KPSC ಕೇಳೋದಾ? ಸರ್ಕಾರಕ್ಕೆ ಕೇಳಬೇಕು. ಸುಮಾರು ಜನ ಊರಲ್ಲಿ ಹಬ್ಬ ಆದರೆ ಹೋಗಲ್ಲ, ಯಾರ್ದೋ ಮದುವೆಗೆ ಹೋಗಲ್ಲ, ನಾನು ಸಾಧಿಸೇ ಹೋಗಬೇಕು, ನಾನೊಂದು ಕೆಲಸ ಪಡ್ಕೊಂಡೇ ಹೋಗಬೇಕು, ಅವಮಾನನ ಎದುರಿಸೋಕ್ಕಾಗೋದಿಲ್ಲ ಅಂತ ಅನೇಕರು ಊರೇ ಬಿಟ್ಬಿಟ್ಟಿದ್ದಾರೆ ಅಂತ. ಸರ್, ಮನೆಯಲ್ಲಿ ಏನು ಬೇಡ, ಪಕ್ಕದಲ್ಲಿ ಏನಾದರೂ ಒಂದು ಮದುವೆ ನಡೀತಾ ಇದ್ರೆ ಅಲ್ಲೇನಾದರೂ ಹೋಗಬೇಕು ಅಂದರೆ ರಿಲೇಟಿವ್ಸ್ ಏನು ಮಾಡ್ತಿದ್ಯಪ್ಪ ಅನ್ನೋ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ? ನಿನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ಕೇಳಿದಾಗ ಯಾರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಸರ್ಕಾರದ ಮೇಲೆ ಅನೇಕ ಸರ್ಕಾರಗಳು ಬರ್ತಾ ಹೋಗ್ತಾ ಇದೆ. ಈ ಸರ್ಕಾರ ಬಂದಾಗ ಆ ಸರ್ಕಾರ ಮಾಡಿದ್ರು, ಆ ಸರ್ಕಾರ ಬಂದಾಗ ಈ ಸರ್ಕಾರ ಮಾಡಿದ್ರು, ಹೀಗೆ ಒಬ್ಬರ ಮೇಲೊಬ್ಬರು ಸರ್ಕಾರ ದೂಷಣೆ ಮಾಡ್ತಾ ಹೋದಾಗ ಸರ್ವರಿಗೂ ಸಮಾನ ನ್ಯಾಯ ಅಂತ ಬರೀ ಕಾನ್ಸ್ಟಿಟ್ಯೂಷನಲ್ಲಿ ಮಾತ್ರ ನೋಡ್ತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಯುವ ಜನತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೆಸ್ತಕ್ಕಂಥ ಒಂದು ಸಂಸ್ಥೆ KPSCಗೆ ಅದ್ರ ಬದ್ಧತೆ ಇದೆಯಾ? ಯಾರನ್ನ ಕೇಳಲಿಕ್ಕೆ ಸಾಧ್ಯ? ಇಲ್ಲಿ ಎಷ್ಟೋ ಜನ ಯುವಕರು ನೀವು ಒಂದು ರೌಂಡು ಈ ಚಂದ್ರ ಲೇಔಟು, ವಿಜಯನಗರ, ಧಾರವಾಡ, ಈ ರೀತಿ ವಿದ್ಯಾಕಾಶಿ ಅಂತ ಅನೇಕ ಹೆಸರುಗಳನ್ನ ತೊಗೊಂಡಂಥ ಸ್ಥಳಗಳಿಗೆ ಹೋದರೆ ನಿಜಕ್ಕೂ ಹೇಳ್ತೀನಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಳುತ್ತಿರೋದು. 20 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಒಂದು ಟೀ ಕುಡಿಬೇಕು ಅನ್ನೋದಾದರೆ ತಡಿಯಪ್ಪ ಇರಲಿ, ಏನಾದರೂ ಒಂದು ಮ್ಯಾಗ್ಝೈನ್ಗಾಗುತ್ತೆ, ಇನ್ನು 10 ರೂಪಾಯಿ ಸೇರಿಸಿದ್ರೆ ಓದಲಿಕ್ಕೆ ಅಂತ. ಯಾವ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡಬೇಕು? ಅವ್ರ ಜೀವನದ ಮುಂದೆ ಏನಾಗುತ್ತೆ ಅನ್ನೋ ಕರೆಂಟ್ ಅಫೇರ್ಸ್ ಬಗ್ಗೆ ಅವ್ರ ಯೋಚನೆ ಇಲ್ಲ. ಆದರೆ ಬಿಡುವಂಥ ಪುಸ್ತಕ ಕರೆಂಟ್ ಅಫೇರ್ಸ್ ನಾನು ಓದಬೇಕು, ಹೊಸ ಪಬ್ಲಿಕೇಶನ್ ಬರ್ತಾ ಇದೆ ನಾನು ತೊಗೊಳ್ಬೇಕು.
ಅಪ್ಪ ಅಮ್ಮ ಏನು ಮಾಡ್ತಿದ್ಯಪ್ಪ ಅಪ್ಪ ಅಮ್ಮನಿಗೆ ಹೇಳಲಿಕ್ಕೆ ಸಾಧ್ಯವಾ? ಅವ್ರ ಕನಸನ್ನು ಹೇಳ್ಕೊಳ್ಲಿಕ್ಕಾದರೂ ಸಾಧ್ಯವಾ? ಯಾರ ಹತ್ರನಾದ್ರೂ ಯಾರ ಹತ್ರ ಹೇಳ್ಬೋದು? ನಾವು ಓದ್ತಕ್ಕಂಥ ವ್ಯಕ್ತಿಗಳ ಮುಂದೆ ಹೇಳ್ಬೋದು, KPSC ಮುಂದೆ ಈ ರೀತಿ ಡಿಬೇಟಲ್ಲಿ ಬಂದು ಹೇಳ್ಬೋದು. ಆದರೆ ಸುಧಾರಣೆ ಏನಾಗಿದೆ? ಶವ ಸಂಸ್ಕಾರ ಅಂತ ಇಟ್ಟಿದ್ದೀರಾ. ಶವ ಸಂಸ್ಕಾರಕ್ಕೆ 1 ದಿವಸ ಸಾಕು ಅಥವಾ 4 ಗಂಟೆಗಳ ಕಾಲ ಸಾಕು. ಇದಕ್ಕೆ ಶವ ಸಂಸ್ಕಾರಕ್ಕಿಂತ ಸತ್ತೋದ್ಮೇಲೆ ಶವ ಸಂಸ್ಕಾರ ಮಾಡ್ಬೇಕಲ್ಲ, ಸತ್ತೋಗಿದೆ ಮನುಷ್ಯ ಆಲ್ರೆಡಿ ಓದುವಂಥ ವಿದ್ಯಾರ್ಥಿಗಳ ಆಸಕ್ತಿಯೇ ಸತ್ತೋಗಿದೆ. ನೋಟಿಫಿಕೇಶನ್ ಇಲ್ಲ, ವಯೋಮಿತಿ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಅನೇಕ ಸವಲತ್ತುಗಳನ್ನ ಬೇರೆ ವರ್ಗದವರು ಕೊಡ್ತಾ ಇದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ? ಯಾರ ಹತ್ರ ಕೇಳಬೇಕು ನಾವು? ಮುಖ್ಯಮಂತ್ರಿಗಳ ಹತ್ರ ನಾವು ಡೈರೆಕ್ಟಾಗಿ ಹೋಗಿ ಕೇಳಲಿಕ್ಕೆ ಅವಕಾಶವೂ ಇಲ್ಲ. ಅಲ್ಲೊಬ್ಬ ನಿಂತಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಆತ ಓದಿ ಬರೆದಿರ್ತಾನೆ. ಆತನಿಗೆ ಅವಕಾಶ ಏನು ಅಂದರೆ, ಇವ್ರು ನಮ್ಮವರು, ನಾನು ಇದೇ ರೀತಿ ಓದಿ ಬಂದಿದ್ದೀನಿ ಅನ್ನೋ ಮನೋಭಾವ ಇದನ್ನು ಸಹ ಸರ್ಕಾರದ ಒತ್ತಡಕ್ಕೆ ಮಾಡಿದು ತಳ್ತಾನೆ ದೂರ. ಯಾರನ್ನ ದೂಷಣೆ ಮಾಡಬೇಕು? ಇಡೀ ವ್ಯವಸ್ಥೆ. ವಿನಯ್ ಕುಮಾರ್ ಅವರು ಈ ಮಾತುಗಳನ್ನು ಕೇಳಿದಾಗ ನೀವು ಕೂಡ ಅನೇಕ ವಿದ್ಯಾರ್ಥಿಗಳ ಈ ತುಮುಲಗಳನ್ನು ನೀವು ಕೇಳಿಸ್ಕೊಂಡಿರ್ತೀರಿ. ಸುಧಾರಣೆ ಯಾವಾಗ ಅಂತ, ಹೆಂಗೆ? ಸೊ ನಾವು ಒಂದು ಕಾಲದಲ್ಲಿ ಆಸ್ಪಿರೆಂಟೇನೆ. ನಾವು ಒಂದು 6-7 ಅನುಭವವನ್ನು ಕೇಳಬೇಕಾಗಿದೆ. 6-7 ವರ್ಷ ನಾವು ಯಾವ ಮದುವೆ ಹೋಗ್ಲಿಲ್ಲ, ಫಂಕ್ಷನ್ಗೆ ಹೋಗ್ಲಿಲ್ಲ, ಬಚ್ಚಿಕಂತಿದ್ವಿ. ಇಲ್ಲಿ ಜನ ಕೇಳ್ಬಿಡ್ತಾರಲ್ಲ ಏನ್ ಮಾಡ್ತಾನೆ ಡಿಗ್ರಿ ಆದ್ಮೇಲೆ ಅಂತಂದ್ಬಿಟ್ಟು. ಸೊ ಆ ಫೇಸ್ ಬೀನ್ ಥ್ರೂ ದಟ್ ಫೇಸ್, ಟೋಟಲಿ ಅಂಡರ್ಸ್ಟ್ಯಾಂಡ್. ಸೊ ಸುಧಾರಣೆ ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಜಸ್ಟ್ ಸ್ಕ್ಯಾನ್ ಪೊಲಿಟಿಷಿಯನ್ಸ್ ಏನಿದಾರಲ್ಲ, MLAಗಳು, MP ಗಳು ಅಥವಾ ನಮ್ಮ CM ಮಿನಿಸ್ಟ್ರುಗಳು ಏನಿದಾರಲ್ಲ, ಅವರಿಗೆ ಈ ವ್ಯವಸ್ಥೆನ ಅರ್ಥ ಮಾಡ್ಕೊಂಡಿಲ್ಲ. ಎರಡನೇದು, ಅದಕ್ಕಿಂತ ಮುಖ್ಯವಾಗಿ ಏನು ಇವರು ಸ್ಟೂಡೆಂಟ್ ಒಂದು ತುಮುಲಗಳು ಏನು ಒಂದು ಕಷ್ಟಗಳು ಅವರು ಅನುಭವಿಸಿದ ಇದಾವಲ್ಲ, ಅದ್ರ ಬಗ್ಗೆ ಒಂದು ಸಂವೇದನೆ ಇಲ್ಲ. ಅಂದರೆ ಸಂವೇದನಾಶೀಲತೆ ಅಂತ ಹೇಳ್ತೀವಲ್ಲ, ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಆಮೇಲೆ ಇನ್ನೂ ನನಗನ್ಸುತ್ತೆ ಅಂದರೆ ಇವರಿಗೆ ಸ್ಟೂಡೆಂಟ್ಗಳು ವೋಟ್ ಬ್ಯಾಂಕ್ ಅಲ್ಲ ಇವರಿಗೆ. ಆಸ್ ಎ ಬ್ಲಾಕ್ ಒಂದು ಜಾತಿ ಅಂದರೆ ಒಂದು ವೋಟ್ ಬ್ಯಾಂಕು. ಈಗ ಅವರನ್ನು ಪ್ರತಿನಿಧಿಸೋರು ಇದ್ದಾರೆ, ಅವ್ರ ಮೇಲ್ಮನೆಯಲ್ಲಿ ಇರ್ತಾರೆ. ಚುನಾವಣೆ ಬಂದಾಗ ಅದೇನ್ ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತು. ಮೇಲ್ಮನೆ ಹೆಂಗ್ ಬರ್ತಾರಂತ ನಾವೆಲ್ಲ ನೋಡಿದೀವಿ ಅದನ್ನೆಲ್ಲ. ಅದು ಇಲ್ಲ, ಅದು ಏನಾಗ್ಬಿಡ್ತದೆ, ಅಲ್ಲಿ ಹೋದ್ಮೇಲೆ ಅವರು ದೇ ಆರ್ ಅಟ್ ದಿ ಮರ್ಸಿ ಆಫ್ ಅನದರ್ ಪವರ್ಫುಲ್ ಪೊಲಿಟಿಷಿಯನ್. ಅವ್ರು ಹೇಳ್ದಂಗೆ ಕೇಳಬೇಕು. ಸೊ ಸ್ಪೀಕಿಂಗ್ ಟ್ರುತ್ ಟು ದ ಪವರ್ ಅಂತ ಹೇಳ್ತೀವಲ್ಲ, ಸತ್ಯ ಹೇಳೋವಂಥವ್ರು ಗಟ್ಟಿಯಾಗಿ ಯಾರೂ ಇಲ್ಲ. ಆಮೇಲೆ ಸದನದಲ್ಲಿ ಇದ್ರ ಬಗ್ಗೆ ಮಾತಾಡ್ಬೇಕಂತಂದರೆ ಶ್ರೀಕಾಂತ್ ಸರ್ ಹೇಳಿದರು, ಯಾರೋ ಸ್ಟೂಡೆಂಟ್ ಹೋಗ್ಬಿಟ್ಟು ಅವರಿಗೆ ಟಿಪ್ಪಣಿ ಕೊಡಬೇಕು. ಈ ಎಕ್ಸಾಮ್ ಒಂದು ಎಷ್ಟು ಮಾರ್ಕ್ಸಿಗೆ ಇರ್ತದೆ, ಹೆಂಗೆ ನಡೀತದೆ, ಎಷ್ಟು ಫೇಸ್ ಇರುತ್ತೆ, ಎಕ್ಸಾಮಿನೇಷನ್ ಬಗ್ಗೆ ಗೊತ್ತಿಲ್ಲ ಅವರಿಗೆ. ಪ್ರಿಪೇರ್ ಮಾಡಬೇಕು. ಅವ್ರು ಪ್ರಿಪೇರ್ ಆಗೋವಷ್ಟು ಪೇಷನ್ಸು ಇಲ್ಲ, ಟೈಮು ಇಲ್ಲ. ಪಾಪ ಅವರೆಲ್ಲ ಕಡೆ ಹೋಗ್ಬೇಕಾಗಿರ್ತದೆ. ದೇ ಡೋಂಟ್ ನೋ ಅಬೌಟ್ ದ ಸಿಸ್ಟಮ್. ಆ ಕಡೆ ವ್ಯವಸ್ಥೆ ಬಗ್ಗೆನೂ ಗೊತ್ತಿಲ್ಲ, ಈ ಕಡೆ ಸ್ಟೂಡೆಂಟ್ ಸೈಕಾಲಜಿನೂ ಅರ್ಥ ಮಾಡ್ಕೊಂಡಿಲ್ಲ. ಹಂಗಿದ್ದಾಗ ಹೃದಯದ ಆಳದಿಂದ ಬರಬೇಕು ಇವೆಲ್ಲ. ಒಬ್ಬ ಜನಪ್ರತಿನಿಧಿಗೆ ಹೌದು ನಾನು ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಇದಕ್ಕೆ ನಾನು ಸ್ಪಂದಿಸಬೇಕು, ಆ ಕಮಿಟ್ಮೆಂಟ್ ಇಲ್ಲ. ಕಮಿಟ್ಮೆಂಟ್ ಇಲ್ದಂಗೆ ಆ ಪೊಲಿಟಿಕಲ್ ವಿಲ್ ಕ್ರಿಯೇಟ್ ಆಗೋದಿಲ್ಲ. ಅದು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಂಗೆ ಆ ಪೊಲಿಟಿಕಲ್ ವಿಲ್ ಅಂದರೆ ಮಿಷನ್ ಮೋಡ್. ನಾನು ಅಲ್ಲಿ ಹೋಗಿದ್ದೀನಿ ಅಂತಂದರೆ ನಾನು ಇದನ್ನು ಸುಧಾರಣೆ ಮಾಡ್ತೀನಿ ಅಂತ. ನಾನು ಪ್ರಿಯಾಂಕ್ ಖರ್ಗೆ ಅವ್ರ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಇದರಲ್ಲಿ ಅಸಹಾಯಕತೆ ಅಂದರೆ ಅದನ್ನು ಮುಚ್ಚಿಬಿಡ್ಬೇಕು ಅಂತಂದು ಹೇಳ್ತಾರೆ. ಒಬ್ಬ ಸಿಟ್ಟಿಂಗ್ ಮಿನಿಸ್ಟರು ಮುಚ್ಚಿಬಿಡ್ಬೇಕಂತಂದು ಹೇಳ್ತಾರೆ. ಹೇಳಿದರು, ಕರೆಸ್ರಿ, ಎಲ್ಲ ಸ್ಟೇಕ್ ಹೋಲ್ಡರ್ನು ಕರೆಸ್ರಿ. ನೀವು ಮಾಡಿದ್ದೀರಿ ಆ ಕೆಲಸನ? ಇಲ್ಲ. ಅವರಾಗೆ ಕರೆದು ಯಾರನ್ನ ಥರ ಸ್ಟೇಕ್ ಹೋಲ್ಡರ್ನ ಕರೆದು ಡಿಸ್ಕಸ್ ಮಾಡಿದ್ದಾರಾ? ಸರ್ವಿಂಗ್ ಆಫೀಸರ್ಸ್ ಇರ್ತಾರೆ, ರಿಟೈರ್ಡ್ ಆಫೀಸರ್ಸ್ ಇರ್ತಾರೆ, ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಹೆಡ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಸ್ಟೂಡೆಂಟ್ ಲೀಡರ್ಸ್ ಇರ್ತಾರೆ. ಎಲ್ಲರನ್ನೂ ಕರೆಸ್ಬಿಟ್ಟು ಒಂದು ಡಿಸ್ಕಸ್ ಮಾಡಿ ಇದಕ್ಕೇನು ವೇ ಫಾರ್ವರ್ಡ್ ಅಂತಂದು ಇವಾಲ್ವ್ ಮಾಡ್ಬೋದು. ಅದಕ್ಕೆಲ್ಲ ವೇ ಫಾರ್ವರ್ಡ್ ಇದೆ. ನಾನು ಒಂದೆರಡು ಹೇಳಬೇಕು ಅನ್ನೋದಾದರೆ, ಒಂದು KPSC ಮುಚ್ಚೋದು ಬೇಡ, ಕ್ಲೋಸ್ ಮಾಡೋದು ಬೇಡ, ಕ್ಲೀನ್ ಮಾಡಿ. ಅಲ್ಲಿ ಮೇಲಿಂದಕ್ಕೆ ಈಗ ಮೆಂಬರ್ಸ್ನ ಇಮಿಡಿಯೇಟ್ಲಿ ತೆಗೋಕ್ಕಾಗಲ್ಲ. ಗ್ರೂಪ್ ABCD ಯಾರ್ಯಾರು ಎಂಪ್ಲಾಯೀಸ್ ಇದಾರಲ್ಲ ಎಲ್ಲರನ್ನೂ ಫ್ಲಶ್ ಔಟ್ ಮಾಡಿ. ಫ್ಲಶ್ ಔಟ್ ಅಂದ್ರೆ ಗೊತ್ತಾಗ್ತದಲ್ಲ, ನಿರ್ಮೂಲನೆ ಮಾಡಿ. ಹೇಳಿದ್ರು ಒಂದು ನೇಮಕಾತಿಗೆ ಒಂದಷ್ಟು ಜನ ಅಧಿಕಾರಿಗಳಿರಲಿ, ಅದು ಮುಗಿದ ತಕ್ಷಣ ಮತ್ತೊಂದು ಬ್ಯಾಚ್ ಬರಲಿ, ಅವ್ರು ಆಳವಾಗಿ ಬೇರೂರಿದ್ದಾರೆ. ಅವರವೇ ಇಂಟರ್ನಲ್ ಸೀಕ್ರೆಟ್ಸ್ ಇರ್ತದೆ. ಆಮೇಲೆ ಆಗಲೇ ಹೇಳಿದ ಒಂದು ಒಳ್ಳೆ ಮಾತು, ಮಿಡ್ಲ್ ಮನ್ಗಳ ಜೊತೆಗೆ ಒಂದು ಸುಮಾರು 20-25 ವರ್ಷದಿಂದನೂ ಮಿಡ್ಲ್ ಮನ್ ಆಗಿರೋರು ಇದ್ದಾರೆ ಕಂಟಿನ್ಯೂಸ್ ಆಗಿ. ಒಬ್ಬ ಮೆಂಬರ್ ಜೊತೆ ಇರ್ತಾರೆ ಒಂದು 5-6 ವರ್ಷ, ಅವರಾದ್ಮೇಲೆ ಇನ್ನೊಬ್ಬರ ಹತ್ರ ಕಂಟಿನ್ಯೂ ಮಾಡ್ತಾರೆ. ಬಿಕಾಸ್ ಅವರು ರಿಚ್ ಆಗಿರ್ತಾರೆ, ಇವ್ರನ್ನೂ ರಿಚ್ ಮಾಡಿಸ್ತಾರೆ. ಇದೆಲ್ಲ ಬದಲಾಗಬೇಕು ಈ ವ್ಯವಸ್ಥೆ. ಅಂದರೆ ಎಲ್ಲರನ್ನೂ ತೆಗೆದಾಕ್ಬೇಕು ಫಸ್ಟು. ಆಮೇಲೆ UPSC ಮಾಡಲ್ ನಮ್ಮ ಕಣ್ಣೆದ್ರಿಗೆ ಕಾಣ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ಈಗ ಇಂಟರ್ವ್ಯೂ ಬಂದಿದೆ, ಯಾವುದು ಗೆಜೆಟೆಡ್ ಪ್ರೊಬೇಷನರಿದು. UPSCನಲ್ಲಿ ನಾನು ಇಂಟರ್ವ್ಯೂ ಕೊಟ್ಟು ಬಂದಿದ್ದೀನಿ, ಡೆಲ್ಲಿಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಕೊಟ್ಟಿದ್ದೀನಿ. ಸೊ ಅಲ್ಲಿ ಇಂಟರ್ವ್ಯೂಗೆ ಹೋದಾಗ ನನಗೆ ಯಾವ ಬೋರ್ಡ್ ಸಿಗುತ್ತೆ ಅಂತ ನನಗೂ ಗೊತ್ತಿರಲ್ಲ, ಅಲ್ಲಿರೋರಿಗೆ ಯಾವ ಕ್ಯಾಂಡಿಡೇಟ್ ಸಿಗ್ತಾರಂತ ಅವ್ರಿಗೂ ಗೊತ್ತಿರೋದಿಲ್ಲ. ಯಾವ ಮಿಡಲ್ ಮನ್ನು ಅಲ್ಲಿ ಹತ್ರ ಹೋಗೋದಕ್ಕೆ ಇಂಪಾಸಿಬಲ್ ಅಲ್ಲಿ. ಆಮೇಲೆ CISF ಇರ್ತಾರಲ್ಲಿ, ಜನರಲ್ ಪಬ್ಲಿಕ್ ಯಾರು ಹೋಗೋಕ್ಕಾಗಲ್ಲ ಇಲ್ಲಿ. ಯಾರು ಬೇಕಿದ್ರು ಒಳಗೆ ಹೋಗ್ಬೋದು, ಬರ್ಬೋದು. ಇಲ್ಲಿ
ನೀವು ಅಲ್ಲೇ ತಗೊಂಡು ಕೊಟ್ಟು ಬರ್ಬೋದು, ಹಂಗಿದೆ ವ್ಯವಸ್ಥೆ. ಅದನ್ನು ಫುಲ್ ಪ್ರೂಫ್ ಮಾಡಬೇಕು. ಆಮೇಲೆ ಇಲ್ಲಿ ಹಂಗೆ ಆಗ್ತದೆ ಅಂತಂದರೆ ಮೆಂಬರ್ನ ಯಾರು ಬೇಕಾದ್ರೂ ಮೀಟ್ ಮಾಡ್ಬೋದು. ನೀವು ಕನಿಷ್ಕ ಹೋಟ್ಲಿಗೆ ಕರ್ಕೊಂಡು ಮೀಟ್ ಮಾಡ್ಬೋದು, ಅಥವಾ ನಿಮಗೆ ದೊಡ್ಡ ದೊಡ್ಡ ಹೋಟೆಲ್, ನೀವು ಡಿಪೆಂಡಿಂಗ್ ಆನ್ ಯುವರ್ ಕೆಪಾಸಿಟಿ. ಎಲ್ಲರಿಗೂ ಸಿಗ್ತಾರೆ, ಡೈರೆಕ್ಟಾಗಿ ಫೋನ್ ಮಾಡ್ತಾರೆ ಪೊಲಿಟಿಷಿಯನ್ನು, ಅಥವಾ ಅವ್ರ ಮನೆಗೆ ಕರ್ಸ್ಕೊಂಡು. ಇನ್ನೊಂದು ಮಜಾ ಅಂದರೆ ಕ್ಯಾಂಡಿಡೇಟ್ಗಳು ಸೆಲೆಕ್ಷನ್ ಆಗಿರುತ್ತೆ, ಇನ್ನೇನು ಅವ್ರಿಗೆ ನೇಮಕಾತಿ ಪತ್ರ ಕೊಡೋದು ಬಾಕಿ ಇರುತ್ತೆ. ಆಗ ಮಿಡಲ್ ಮನ್ಗಳು ಫೋನ್ ಮಾಡ್ತಾರೆ, ನಿಮ್ದು ಮಾಡಿಸ್ತೀವಿ ಕೊಡಿ, ಹೌದು ನಿಮ್ದು ಆಗೋ ನಿಮ್ದು ತಗೊಂಡೋಗ್ತೀವಿ. ಅಲ್ಲ, ಇದೆಲ್ಲ ಗೊತ್ತಿಲ್ಲ ಅಂತೀರಾ? ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ತಾನೆ. ಯಾಕೆ ಅಂತಂದರೆ ದೀಸ್ ಆರ್ ಲುಕ್ರೇಟಿವ್ ಪೋಸ್ಟ್. ಒಬ್ಬ ಇಲ್ಲಿ MLA ನಾಳೆ ಮಿನಿಸ್ಟರ್ ಆದಾಗ ನನ್ನ ಮಾತು ಕೇಳೋ AC ಬೇಕು. ಹೂವಿಲ್ ಬೆಳೆದ ಕ್ಯಾಟ್ ಅನ್ನೋ ರೀತಿಯಲ್ಲಿ ಇದೆ ಸದ್ಯಕ್ಕೆ. ಎಸ್, KPSC ಶವ ಸಂಸ್ಕಾರ ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಈಗ ರಾಜು ಪಟೇಲ್ ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ರಾಜು ಪಟೇಲ್ ಅವರೇ, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ನಮಸ್ತೆ. ಈ ಡಿಬೇಟ್ನ ಕೇಳಿಸ್ಕೊತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಎಲ್ಲರ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾ ಇದ್ದೀರಿ. ಈ ಶವ ಸಂಸ್ಕಾರದ ಸಂದರ್ಭದಲ್ಲಿ ನೀವೇನು ಹೇಳ್ತೀರಿ ಅಂತ ಸಂತಾಪ ಸೂಚಿಸ್ಬೇಕಷ್ಟೇ. ಖಂಡಿತ ಸರ್. ಸುಮಾರು ಇದು ಇವತ್ತು ಅಥವಾ ನಿನ್ನೆ ಇಶ್ಯೂ ಅಲ್ಲ. ಕಳೆದ 10 ವರ್ಷದಿಂದಲೂ ಈ KPSCಗೆ ಈ ಒಂದು ಕಳಂಕ ಅಂಟ್ಕೊಂಡೇ ಬಂದಿದೆ. ಓಕೆ. ಸೊ ಯಾವ ನೇಮಕಾತಿಯನ್ನು ಕೂಡ ಇವರು ಕರೆಕ್ಟ್ ಆಗಿ ಪಾರದರ್ಶಕವಾಗಿ ಮಾಡಿದಂತ ಉದಾಹರಣೆಗಳೇ ಇಲ್ಲ. ಹೌದು. ವಿನಯ್ ಸರ್ ಹೇಳಿದಂಗೆ ಈಗ UPSC ಒಂದು ಟ್ರಸ್ಟೆಡ್ ಪ್ರೂವನ್ ಮಾಡೆಲ್ ನಮ್ ಕಣ್ ಮುಂದೆ ಇದೆ. ಅದನ್ನ ಇಟ್ಕೊಂಡು ಕೂಡ ಇವ್ರು ಯಾವುದೇ ಬದಲಾವಣೆಯನ್ನು ಮಾಡ್ಕೊಳ್ಳಲ್ಲ. ಇವ್ರಿಗೆ ಅಟ್ಲೀಸ್ಟ್ ನೋಡಿ, ಅವರು ವಿನಯ್ ಸರ್ ಹೇಳ್ದಂಗೆ ಒಂದು ಟೈಮ್ ಆಫ್ ಕ್ಯಾಲೆಂಡರ್ ಇದೆ, ಅವ್ರಿಗೆ ಕರೆಕ್ಟ್ ಆಗಿ ನೇಮಕಾತಿ ಮಾಡ್ತಾರೆ, ನೋಟಿಫಿಕೇಶನ್ ಮಾಡ್ತಾರೆ, ಇಂಟರ್ವ್ಯೂ ಮಾಡ್ತಾರೆ. ಇಲ್ಲಿ ಯಾವುದೂ ಕೂಡ ಇಲ್ಲ. ಇವರಿಗೆ ಮೊದಲನೇದಾಗಿ ಯಾವುದೇ ಬದ್ಧತೆ ಇಲ್ಲ ಮತ್ತು ಕಮಿಟ್ಮೆಂಟ್ ಇಲ್ಲ. ಇದಕ್ಕೆ ಯಾವ ಪಾರ್ಟಿಯೂ ಕೂಡ ಹೊರತಾಗಿಲ್ಲ ಸರ್. ಕಳೆದ 10-20 ವರ್ಷಗಳಲ್ಲಿ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ 3 ಪಾರ್ಟಿಗಳು ಮತ್ತು ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಅವ್ರಿಗೆ ಬೇಕಾದಂತಹ ಚೇಲಾಗಳನ್ನೇ ಅಲ್ಲಿ ಸದಸ್ಯರನ್ನಾಗಿ ನೇಮಕ ಮಾಡ್ಕೊಳ್ತಾರೆ. ಅವ್ರಿಗೆ ಯಾವುದೇ ಆದಂತ ಕ್ವಾಲಿಫಿಕೇಶನ್ಸ್ ಇರಲ್ಲ. ಅವ್ರಿಗೆ ಯಾವುದೇ ಆದಂತ ಸ್ಪರ್ಧಾತ್ಮಕ ಜಗತ್ತಿನ ಏನ್ ನಡೀತೋ ಆಗು ಹೋಗುಗಳು ಏನೂ ಗೊತ್ತಿರಲ್ಲ. ಇಲ್ಲಿ ಹೇಳ್ದಂಗೆ ಸೊ ಜಾತಿಯ ಆಧಾರದ ಮೇಲೆ ಮತ್ತು ತೋಳ್ಬಲದ ಆಧಾರದ ಮೇಲೆ, ಸೊ ಹಣದ ಆಧಾರದ ಮೇಲೆ ಬರ್ತಕ್ಕಂಥ ಅನೇಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಇಡೀ ರಾಜ್ಯದ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಬಹಳಷ್ಟು ಹದಗೆಡಿಸಿದ್ದಾರೆ. ಮತ್ ಇನ್ನೊಂದು ಬಹಳ ಪಿಟಿ ಅನ್ಸೋದೇನಂದ್ರೆ, ಲಕ್ಷಾಂತರ ಜನ ಬಡ ಮಕ್ಕಳುಗಳ ಬದುಕಿನ ಜೊತೆಗೆ ಇವರು ಚೆಲ್ಲಾಟ ಆಡ್ತಾರಲ್ಲ. ಸೊ ಖಂಡಿತವಾಗೂ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗಿದೆ. ಸೊ ಎಷ್ಟೋ ಜನ 5, 6, 10 ವರ್ಷಗಳ ಕಾಲ ತಮ್ಮ ಇಡೀ ಅಮೂಲ್ಯವಾದ ಆ ಎನರ್ಜೆಟಿಕ್ ಮತ್ತು ಆ ಫೋಕಸ್ ಅನ್ನ ಕ್ಯಾರಿ ಮಾಡಿ, ಸೊ ಎಲ್ಲೋ ಬೆಂಗಳೂರಲ್ಲೂ, ಧಾರವಾಡದಲ್ಲೋ, ಗುಲ್ಬರ್ಗದಲ್ಲೋ, ಬಿಜಾಪುರದಲ್ಲೋ ಕೂತ್ಕೊಂಡು, ಬೆಳಗಾಮಲ್ಲೋ ಕೂತ್ಕೊಂಡು 16 ವರ್ಷಗಳ ಕಾಲ ಒಂದು 50 ರೂಪಾಯಿ ಮ್ಯಾಗಝಿನ್ ಅನ್ನ ಕೊಟ್ಟು, ಸೊ ತನ್ನ ತಂದೆ ತಾಯಿಗಳೆಲ್ಲೋ ಹೊಲದಲ್ಲಿ ಕೆಲಸ ಮಾಡುವಂತ ಅನೇಕ ಬಡವ್ರನ್ನ ಇಟ್ಕೊಂಡು ಸೊ ಇವರೆಲ್ಲರೂ ಕೂಡ ಪ್ರಿಪೇರ್ ಆಗ್ತಾರೆ. ಬಟ್ ಆದ್ರೆ ಅಲ್ಟಿಮೇಟ್ ರಿಸಲ್ಟ್ ಏನು? ಸೊ ಯಾರಿಗಿಲ್ಲಿ ನ್ಯಾಯ ದೊರೆಯುತ್ತೆ? ಸೊ ಯಾರಿಲ್ಲಿ ಗೆಲ್ತಾ ಇದ್ದಾರೆ? ಅದು ನೋಟಿಫಿಕೇಶನ್ ಮಾಡದೆ ಕೆಲವು ಸೀಟುಗಳು 250, 500 ನೋಡಿ, 6.5 ಕೋಟಿ 7 ಕೋಟಿ ಕನ್ನಡಿಗರಿದೀವಿ ನಾವು. ಪ್ರೈವೇಟ್ ಸೆಕ್ಟರ್ ನಲ್ಲಿ ಆಗುವಂತ ಉದ್ಯೋಗಗಳೆಷ್ಟು? ಈ KPSC ಅಥವಾ ಗವರ್ನಮೆಂಟ್ ಇಂದ ಆಗತಕ್ಕಂತ ಉದ್ಯೋಗಗಳೆಷ್ಟು? ನಿಮಗೆ ನೆನಪಿರ್ಬೇಕು, ಕೇವಲ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕಸ ಹೊಡೆಯರಿದ್ದಾರೆ 16-20 ಸಾವಿರ ಜನ, ಬರೀ ಕಸ ಹೊಡೆಯರು. ಆದ್ರೆ ಈ 6.5 ಕೋಟಿ ಜನರ ಆಡಳಿತವನ್ನು ನೋಡ್ಬೇಕಾದ್ರೆ ಅಟ್ಲೀಸ್ಟ್ ನಮ್ಗೆ ಎವ್ರಿ ಇಯರ್ ಒಂದು 20-30 ಸಾವಿರ ಉದ್ಯೋಗಗಳು ಬೇಕು. ಆ ಯಾವ ಉದ್ಯೋಗಗಳ ನೇಮಕಾತಿಯನ್ನು ಕೂಡ ಇವ್ರು ಮಾಡಲ್ಲ. ಸೊ ಕೇವಲ ಮಾಡೋದು 250, 300, 500 ಮಾಡ್ತಾರೆ. ಇದಕ್ಕೆ ಬರೆಯೋರ ಸಂಖ್ಯೆ ಎಷ್ಟು? ಒಂದು ಡಾಟಾನ ಶೇರ್ ಮಾಡ್ಕೊಳ್ತೀನಿ. 2000 SDA ನೇಮಕಾತಿ ನಡೆದ್ರೆ ಪಾಪ 28 ಲಕ್ಷ ಜನ ಬರೀತಾರೆ. 28 ಲಕ್ಷ ಜನ. ಖಂಡಿತವಾಗಿ ಒಂದು ನೋಡಿ, ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳೋಣ. ಸೊ ಹಮಾಲಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದೆ ಬಿಹಾರ ಮತ್ತು ಉತ್ತರ ಪ್ರದೇಶ. ಹಮಾಲಿ ಹುದ್ದೆಗಳಿಗೆ ರೈಲ್ವೆ ಸ್ಟೇಷನ್ ಅಲ್ಲಿ PhD ಆಗಿರೋರು 757 ಜನ ಹುದ್ದೆಗೆ ಅರ್ಜಿ ಹಾಕಿದ್ದಾರೆ. PhD ಮಾಡಿರೋರು ಹಮಾಲಿ ಹುದ್ದೆಗೆ 757 ಜನ ಅರ್ಜಿ ಹಾಕಿದ್ದಾರೆ. ಕೇವಲ ರೈಲ್ವೆ ಡಿ ದರ್ಜೆ ನೌಕರಿಗೆ ಸುಮಾರು ನಿಮಗೆ ಇಂಜಿನಿಯರಿಂಗ್ ಮಾಡಿರೋರು, ಡಿಗ್ರಿ ಮಾಡಿರೋರು, PhD ಮಾಡಿರೋರು, ಮಾಸ್ಟರ್ಸ್ ಮಾಡಿಸಿರೋ ಲಕ್ಷಾಂತರ ಜನ ಅರ್ಜಿ ಹಾಕ್ತಿದ್ದಾರೆ. ಇದರಲ್ಲಿ ಎರಡನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಎಲ್ಲಿ ಭಾರತದ ಶಿಕ್ಷಣದ ಮತ್ತು ಆ ಮಾರ್ಕ್ಸ್ ಕಾರ್ಡಿನ ಮತ್ತು ಆ ಶಿಕ್ಷಣ ಪಡೆದು ಹೊರಬರುವಂತ ಗುಣಮಟ್ಟ ಎಲ್ಲಿಗೋಯ್ತು? ಇವತ್ತು ಇಡೀ ಜಗತ್ತು ಎಲ್ಲಿಗೆ ಹೋಗ್ತಾ ಇದೆ? ಸೊ ಆಪಲ್, ಗೂಗಲ್, ಅಮೆಜಾನ್, ನೆಟ್ಫ್ಲಿಕ್ಸ್, ವಾಲ್ಮಾರ್ಟ್ ನಂತ ಕಂಪನಿಗಳು ಟ್ರಿಲಿಯನ್ ಡಾಲರ್ ಗಟ್ಟಲೆ ಹೋದ್ರೆ ಇವ್ರಿಗೆ ಇವತ್ತು ಕೂಡ ಒಂದು ಪರೀಕ್ಷೆಯನ್ನ ಕರೆಕ್ಟ್ ಆಗಿ ನಡೆಸಕ್ ಬರಲ್ಲ. ಅದು ಕೇವಲ ಬರೀ 20-25 ಲಕ್ಷ ಜನಕ್ಕೆ ಒಂದು ಪರೀಕ್ಷೆಯನ್ನ ಕರೆಕ್ಟ್ ಆಗಿ ನಡೆಸಕ್ ಬರಲ್ಲ, ಗುಣಮಟ್ಟವಾಗಿ ನಡೆಸಕ್ ಬರಲ್ಲ. ಯಾವ ಪರೀಕ್ಷೆಯನ್ನು ಇವ್ರು ಗುಣಮಟ್ಟವಾಗಿ ನಡೆಸಿಲ್ಲ. ಒಂದು ಕ್ವಶನ್ ಪೇಪರ್ ಔಟ್ ಆಗಿರುತ್ತೆ, ಇಲ್ಲ ಅಂದ್ರೆ ಯಾವ್ದಾದ್ರು ಕ್ವಶನ್ಸ್ಗೆ ಅವರೇ ತೆಗೆದಂತಹ ಪ್ರಶ್ನೆಗಳಿಗೆ ತಪ್ಪು ಉತ್ತರಗಳನ್ನ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಆ ಹುಡುಗರುಗಳು ಪ್ರತಿದಿನ ಆ ಕೋರ್ಟ್ ಅಲ್ಲಿ ಅರ್ಜಿ ಹಾಕೊಂಡು ಈ ಉತ್ತರಕ್ಕೆ ಇದು ಸರಿ ಐತೆ,
ಬ್ರಹ್ಮಪುತ್ರ ನದಿಯಲ್ಲಿ ಮಜೂಲಿ ಬರುತ್ತೆ, ಇಲ್ಲ ಈ ರಾಜಧಾನಿ ಇದು, ಈ ಕೇಸ್ಗಳನ್ನ ಹಾಕೊಂಡು ಅಲಿತಾರೆ. ನೋಡಿ, ಕ್ವಶನ್ ಪೇಪರ್ ಅನ್ನ ತಯಾರು ಮಾಡೋರಿಗೆ ಉತ್ತರ ಪತ್ರಿಕೆಯನ್ನು ತಯಾರು ಮಾಡೋದ್ ಬರಲ್ವಾ? ಸೊ ಯಾವುದರಿಂದಲೂ ಇವರು ಹೊರತಾಗಿಲ್ಲ. ಆಮೇಲೆ ನಿಮ್ಗೆ ಯಾವ ಎಕ್ಸಾಮ್ ಇವ್ರು ಕರೆಕ್ಟ್ ಆಗಿ ನಡೆಸಿದ್ದಾರೆ, ಯಾವ ಡೇಟಿಗೆ ನಡೆಸಿದ್ದಾರೆ? ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾರೆ, ಇಂಟರ್ವ್ಯೂ ಕ್ಯಾನ್ಸಲ್ ಮಾಡ್ತಾರೆ. ಆ ಮಕ್ಕಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ನಾನೊಬ್ಬ ಬೋಧಕನಾಗಿ ಕಳೆದ 10 ವರ್ಷಗಳಲ್ಲಿ ನೋಡಿದೀನಿ. ಸೊ ಖಂಡಿತವಾಗಿ ಅವ್ರ ಕಣ್ಣೀರನ್ನು ಒರ್ಸಕ್ಕೆ ಯಾರು ಬರ್ತಾರೆ? ಅದಕ್ಕೊಂದು ನನ್ನ ಒಂದು ಪ್ರಾಕ್ಟಿಕಲ್ ಸಜೆಷನ್ ಇದೆ. ಇವ್ರಿಗೆ ರಾಜಕೀಯ ಇಚ್ಛಾಶಕ್ತಿ ಕೂಡ ಬರಲ್ಲ. 40-50 ವರ್ಷ ಶಾಂತವೇರಿ ಗೋಪಾಲ್ ಗೌಡ್ರ ಅಂತವ್ರು ಈ ರಾಜ್ಯನ ಆಳಿದ್ದಾರೆ. ತುಂಬಾ ದೊಡ್ಡ ದೊಡ್ಡ ಗೋವಿಂದೇಗೌಡ್ರ ಅಂತವ್ರು ಇದ್ದಾರೆ. ಬಹಳ ವೈ.ಕೆ. ರಾಮಯ್ಯನ್ ಅಂತಾರೆ. ಬಹಳ ಸೈದ್ಧಾಂತಿಕ ಪಾಲಿಟಿಕ್ಸ್ ಅನ್ನು ಈ ರಾಜ್ಯ ಕಂಡಿದೆ. ಬಿ.ಎಲ್. ಗೌಡ್ರ ಅಂತವ್ರು KPSC ಚೇರ್ಮನ್ ಆಗಿದ್ರು. ಬಹಳ ಒಳ್ಳೊಳ್ಳೆಯವ್ರು ಆಳು ಹೋಗಿದ್ದಾರೆ. ಆದ್ರೆ ಇತ್ತೀಚಿನ 10-15 ವರ್ಷಗಳಲ್ಲಿ ಈ KPSC ಹಣವನ್ನ ಮಾಡ್ಲಿಕ್ಕೋಸ್ಕರನೇ ಇಟ್ಕೊಂಡಿರ್ತಕ್ಕಂಥ ಈ ರಾಜಕೀಯ ಪಕ್ಷಗಳು ಮತ್ತು ಅವರ ಚೇಲಾಗಳಿಗೆ ಬೇಕಾಗಿರ್ತಕ್ಕಂಥದ್ದನ್ನೇ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಈ KPSC ಪರೀಕ್ಷೆ ಬರೆಯುವ ಮಕ್ಕಳನ್ನ ನಾನೊಂದು ಮನವಿ ಮಾಡ್ತೀನಿ. ನೀವು ಸರ್ಕಾರದ ಮುಂದೆ ಯಾವುದಾದರೂ ಯಂಗ್ಸ್ಟರ್ IAS ಅಧಿಕಾರಿನ ಸೆಕ್ರೆಟರಿ ಆಗಿ ತರಬೇಕಂತೇಳಿ ನೀವು ಪ್ರತಿಭಟನೆ ಮಾಡಿ. ಅಟ್ಲೀಸ್ಟ್ ಆ ವ್ಯಕ್ತಿ ಬರುವಂತ ವ್ಯಕ್ತಿ ನೀವು ಪ್ರತಿಭಟನೆ ಮಾಡಿ ತಂದಿದಿರೋ ಅನ್ನೋ ಕಾರಣಕ್ಕೋಸ್ಕರನಾದ್ರೂ ನಿಮಗೆ ಲಯಬಲ್ ಆಗಿರ್ತಾರೆ. IAS ಅಧಿಕಾರಿಗಳು ಯಂಗ್ಸ್ಟರ್ಸ್ ಏನ್ ಬರ್ತಾರ ಅವ್ರ ಮೇಲೆ ದಯವಿಟ್ಟು ನಂಬಿಕೆ ಇಡ್ರಿ. ಅವ್ರಿಗೋಸ್ಕರ ಹೋರಾಟ ಮಾಡಿ ಒಳ್ಳೆಯವ್ರನ್ನ ಹಾಕಿಸ್ಕೊಂಡ್ ಬರ್ರಿ. ಅವ್ರು ನೀವು ಹೋರಾಟ ಮಾಡಿ ಕರ್ಕೊಂಡ್ ಬಂದಿದಿರ ಅನ್ನೋ ಕಾರಣಕ್ಕೋಸ್ಕರನಾದ್ರೂ ಪ್ರೋಸೆಸ್ ಅನ್ನ ಅಟ್ಲೀಸ್ಟ್ ಶೇಕಡ 90-95 ಭಾಗ ಕರೆಕ್ಟ್ ಆಗಿ ನಡೆಸುವಂತ ಸಜೆಷನ್ ಇರುತ್ತೆ. ಇದೊಂದು ನನ್ನ ಒಂದು ಪ್ರಾಕ್ಟಿಕಲ್ ಮನವಿ ಇದು. ಸೊ ಯಾಕಂದ್ರೆ ನಾನು ಯೋಚನೆ ಮಾಡಿದೆ, ರಾಜಕೀಯ ವ್ಯಕ್ತಿಗಳಿಗೆ ಹೇಳ್ಬಿಟ್ರೆ ಸೊ ಅವ್ರು ಯಾವುದೇ ಕಾರಣಕ್ಕೆ ಅವ್ರು ಮಾಡೋದಿಲ್ಲ. ಅವ್ರು ಎಲ್ಲರೂ ಕೂಡ ಅವ್ರಿಗೆಲ್ಲರಿಗೂ ಗೊತ್ತು ಕೂಡ 10-20 ವರ್ಷಗಳಲ್ಲಿ ಅವ್ರಿಗೆ ಬೇಕಾದಂತವ್ರನ್ನ ಆಯ್ಕೆ ಮಾಡ್ಕೊಂಡಿದಾರಂತ. ಸೊ ಹಾಗಾಗಿ ನಾನೊಂದು ವಿಚಾರವನ್ನ ತಮ್ಮ ಮುಂದೆ ತಂದೆ. ಸರ್, ಈಗ ನೀವು ಪರೀಕ್ಷಾ ಪದ್ಧತಿ, ಕ್ವಶನ್ ಪೇಪರು, ಆನ್ಸರ್ ಪೇಪರ್ ಬಗ್ಗೆ ಎಲ್ಲ ಮಾತಾಡಿದ್ರಿ. ಆಮೇಲೆ ಮೌಲ್ಯಮಾಪನ ಅನ್ನೋದಿದೆಯಲ್ಲ, ನಾವು ಯಾವ ತಂತ್ರಜ್ಞಾನದಲ್ಲಿದ್ದೀವಿ? ಯುಗದಲ್ಲಿದ್ದೀವಿ ನಾವು. ಪರೀಕ್ಷೆ ಮುಗಿದ 1 ಗಂಟೆಲೇ ಮೌಲ್ಯಮಾಪನ ಮಾಡಿ ನಿನ್ನ ಅಂಕ ಇಷ್ಟು ಅಂತ ನಾವು ಪ್ರಕಟ ಮಾಡ್ಬೋದು. ಸುಮ್ಮನೆ ಕಾಲ ವಿಳಂಬ ಮಾಡಿ ತಳ್ಳಿ 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 ಸರ್ ಹೇಳ್ತೀವಿ. 25-30 ವರ್ಷದ ಹುಡುಗರು ಇದ್ದಾರಲ್ಲ, ತಮ್ಮ ಇಡೀ ಜೀವನದ ಉತ್ಕೃಷ್ಟ ಎನರ್ಜಿಯನ್ನು, ಉತ್ಕೃಷ್ಟ ಅವಧಿಯನ್ನು ಇಲ್ಲೇ ಕಳೆದ್ಬಿಡ್ತಾರೆ. ಇಡೀ ಜೀವನದ ಅತ್ಯಂತ ಪವಿತ್ರವಾದ, ಶಕ್ತಿಯುತವಾದ ಅವಧಿ ಅಂತ ಹೇಳಿದ್ರೆ ಈ ಅವಧಿನೇ ಇಷ್ಟು ನಿರಾಶಾದಾಯಕ ಫಲಿತಾಂಶದಲ್ಲೇ ಕಳೆದು ಹೋದರೆ ಅವ್ರ ಜೀವನ ಯಾವ ರೀತಿ ಅಂತ. ಕಬ್ಬು ಹಿಂಡಿ ಕೇವಲ ಸಿಪ್ಪೆ ಎಸೆದ್ರೆ ಆ ಸಿಪ್ಪೆ ಮಾತ್ರ ಉಳಿಯುತ್ತಲ್ಲ, ಇನ್ನು 70 ವರ್ಷ ಹಾಕಿ ಬದುಕಬೇಕು. ಆ ರೀತಿಯ ವ್ಯವಸ್ಥೆ ನಮ್ಗೆ ತಂದಿಟ್ಟಿದೆ ಅಂತ. ಖಂಡಿತ ಸರ್. ನೀವು ಧಾರವಾಡಕ್ಕೆ ಬಂದ್ರೆ ಖಂಡಿತವಾಗೂ ಒಂದು 3-4 ಲಕ್ಷ ಜನ ಅಭ್ಯರ್ಥಿಗಳು ಓದ್ತಾ ಇದ್ದಾರೆ. ಬೆಳಗಾಮು, ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಯಾದಗಿರಿ, ಕೊಪ್ಪಳ, ಈ ಕಡೆ ನೀವು ಬಂದ್ರೆ ಮೈಸೂರು ಮತ್ತು ಬೆಂಗಳೂರು, ಸುಮಾರು 40-50 ಲಕ್ಷ ಜನ ಅಭ್ಯರ್ಥಿಗಳು ಸರ್ಕಾರದ ಹುದ್ದೆಗಳನ್ನ ನಂಬಿಕೊಂಡು ಇವತ್ತು ಬದುಕನ್ನ ಸಾಗಿಸ್ತಿದ್ದಾರೆ. ಅವರಿಗೆ ನಂದು ಇನ್ನೊಂದು ಪ್ರಾಕ್ಟಿಕಲ್ ಮನವಿ ಇದೆ. ಇದನ್ನ ನೀವೆಲ್ಲರೂ ಕೂಡ ಗಂಭೀರ ಪರಿಗಣಿಸಬೇಕು. ಒಂದು ಪ್ಲಾನ್ ಎ ಮತ್ತು ಪ್ಲಾನ್ ಬಿ. ದಯವಿಟ್ಟು ಪ್ಲಾನ್ ಎ ನ ಸರ್ಕಾರಿ ನೌಕರಿನ ಮಾಡ್ಲಿಕ್ಕೆ ಇಟ್ಕೊಳ್ಳಿ. ಪ್ಲಾನ್ ಬಿ ದಯವಿಟ್ಟು ಒಂದು ಸ್ಕಿಲ್ ಅನ್ನ ಕಲ್ತ್ಕೊಂಡು ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ. ಯಾಕೆ ಅಂದ್ರೆ ಇವ್ರನ್ನ ನಂಬ್ಕೊಂಡು ಹೋದ್ರೆ ನೀವು ಬರೀ ನೋಟಿಫಿಕೇಶನ್ ಮಾಡುವ ಆಗಸದ ಮುಗಿಲ್ನಲ್ಲಿ ಮಳೆ ಬರುತ್ತನ್ನೋ ರೀತಿ ನೀವು ನೋಡ್ಬೋದು. ಆಗಸದ ಮುಗಿಲ್ನಲ್ಲಿ ಬೇಕಾದ್ರೆ ಮಳೆ ಬರುತ್ತೆ, ಆದ್ರೆ ಇವರು ನೋಟಿಫಿಕೇಶನ್, ಈಗ ಉದಾಹರಣೆ ತಗೊಳ್ತೀನಿ, 54,000 ಜನ ಹುದ್ದೆಗಳ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದಾಗಿ ಆ ಸ್ಟೇಟ್ಮೆಂಟ್ ಆಗಿ 2-3 ತಿಂಗಳಾಯ್ತು. ಒಂದು 500 ಆದ್ರೂ ನೋಟಿಫಿಕೇಶನ್ ಆಗಿಲ್ಲ. ಸೊ ಯಾಕೆ ಅಂದ್ರೆ ಇವರು ಈ ತಣ್ಣಗೆ ಮಾಡುವ ಪ್ರವೃತ್ತಿಯನ್ನ ಎಲ್ಲಾ ರಾಜಕಾರಣಿಗಳು, ಎಲ್ಲಾ ಪಕ್ಷಗಳು ಬಹಳ ನೀಟಾಗಿ ಕಲ್ತಿದಾವೆ. ಅಧಿಕಾರಕ್ಕೆ ಬರೋವರೆಗೂ ಎಲ್ಲರೂ ಕೂಡ ನಾವು ಶುದ್ಧ ಮಾಡ್ತೀವಂತ. ಈ ಯಾರ ಕಾಲಾವಧಿ ಮತ್ತು ಯಾರ ಅಧಿಕಾರಾವಧಿ ಕೂಡ ಕಳಂಕರಹಿತವಾಗಿ ಇಲ್ಲವೇ ಇಲ್ಲ. ಪ್ರತಿಯೊಂದು ನಾನು 3 ಪಾರ್ಟಿಗಳ ಹೆಸರು ಹೇಳ್ದಂಗೆ ಎಲ್ಲವರನ್ನು ಹೇಳ್ತೀನಿ. ಎಲ್ಲರೂ ಕೂಡ ಅವರವರದೇ ಆದಂತ ಅವರವರ ಸ್ವಾರ್ಥಕ್ಕೆ, ಅವರವರ ಜಾತಿಗೆ, ಅವರವರಿಗೆ ಬೇಕಾದಂತ ಪ್ರೀತಿ ಪ್ರೇಮ ಇರುವಂತ ಜನಗಳಿಗೆ ಮಾಡ್ಕೊಂಡೇ ಬಂದಿದ್ದಾರೆ. ಅದರಲ್ಲೂ ನಾನು ಮಾಜಿ ಮುಖ್ಯಮಂತ್ರಿಗಳ ಹೆಸರು ಹೇಳಕ್ ಹೋಗಲ್ಲ, ಕೆಲವೊಬ್ರು ಓಪನ್ ಆಗಿ ಹೇಳಿದ್ದಾರೆ, ಸೊ ನನಗೆ ಬೇಕಾದಂತವ್ರಿಗೆ ಮಾಡಿಕೊಟ್ಟೆ ಅಂತ. ಸೊ ಈ ರೀತಿಯಾದಂತಹ ಪ್ರಸಂಗಗಳು ಕಣ್ಮುಂದೆ ಇರುವಂತ ಸಂದರ್ಭದಲ್ಲಿ ಸೊ ನಾವು ಇವರಿಂದ ಹೇಗೆ ನಂಬ್ಕೊಳಕ್ಕಾಗುತ್ತೆ? ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತೀನಿ, ಪ್ರತಿದಿನ ನೀವು 8 ಅವರ್ ಓದ್ತಾ ಇದ್ರೆ ಅಂದ್ರೆ 4 ಅವರನ್ನ ಈ ಪರೀಕ್ಷೆಗೆ ಓದ್ಕೊಳ್ಳಿ. ಇನ್ 4 ಅವರನ್ನ ನಿಮ್ಮ ಬದುಕನ್ನ ಕಂಡುಕೊಳ್ಳಿಕ್ಕೆ ಇವತ್ತು ಟೆಕ್ನಾಲಜಿ ಬಂದಿದೆ, ಸ್ಕಿಲ್ ಬಂದಿದೆ, ಒಳ್ಳೊಳ್ಳೆ ಟೆಕ್ನಾಲಜಿ ಇದೆ, ಅವನ್ನ ಕಲ್ತ್ಕೊಂಡು ಸೆಲ್ಫ್ ಸಸ್ಟೈನ್ ಆಗೋದನ್ನ ಕಲ್ತ್ಕೊಳ್ಳಿ. ಇಲ್ಲ ಅಂದ್ರೆ ಇದನ್ನೇ ನಂಬ್ಕೊಂಡು ಹೋದ್ರೆ ಮಾನಸಿಕ ಸ್ಥಿತಿ ತುಂಬಾ ಗಂಭೀರವಾಗುತ್ತೆ. ಕಾರಣ ಏನಂದ್ರೆ ಇನ್ನು 8-10 ವರ್ಷಗಳು, 6 ವರ್ಷಗಳು, ಇವ್ರದ್ದು ಇವತ್ತು ನೋಟಿಫಿಕೇಶನ್ ಆದ್ರೆ ಇನ್ನು 4 ವರ್ಷ ಆಗುತ್ತೆ ನಿಮ್ಗೆ ಆರ್ಡರ್ ಸಿಗೋದಕ್ಕೆ. ಸೊ ಯಾವ ಪ್ರೊಸೀಜರು ಇಲ್ಲ ಇವ್ರ ಹತ್ರ. ಸೊ ಹಂಗಾಗಿ ಅದು ಕೋರ್ಟಿಗೆ ಕೂಡ ಹೋಗ್ಬೋದು, ಆ ಬ್ಯಾಚ್ ಕ್ಯಾನ್ಸಲ್ ಕೂಡ ಆಗ್ಬೋದು. ಒಂದ್ ಬ್ಯಾಚ್ ನೆನೆಸ್ಕೋತೀನಿ, ಪಾಪ 2011ರಲ್ಲಿ ಒಂದು ಘಟನೆ ಆಯ್ತು ಆ KPSC ಇದು. ಆ ಅಭ್ಯರ್ಥಿಗಳ ಬಗ್ಗೆ ನನಗೆ ನೋಡಿ, ಇಲ್ಲಿ ಪಾಪ ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳದ್ದು ತಪ್ಪಿಲ್ಲ, ಅದರ ನಡುವೆ ಚೆಲ್ಲಾಟ ಆಡ್ತಕ್ಕಂಥವ್ರು ಇವರು. ವಿನಯ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು, ಆ ಮಿಡ್ಲ್ ಮನ್ಗಳು, ಆಮೇಲೆ ಆ ರಾಜಕಾರಣಿಗಳು, ಇವ್ರು ಇದಾರಲ್ಲ, ಇವ್ರು ಇಡೀ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿರೋದು. ಪಾಪ ಅಭ್ಯರ್ಥಿಗಳು ಒಂದೇ ಮಾತು, ನಾವ್ ಆದ್ರೆ ಕೊಡಿ, ಆಗಿಲ್ಲ ಅಂದ್ರೆ ನಮ್ಮನ್ನು ಬಿಸಾಕಿ ನೆಕ್ಸ್ಟ್ ಎಕ್ಸಾಮ್ ನಾವು ಹೋಗ್ತೀವಿ ಅಂತಾರೆ. ಆದ್ರೆ ಇವ್ರುಗಳು ಮಾಡ್ತಕ್ಕಂಥ ಕೆಲಸ ಏನು?
ಸೊ ಹಂಗಾಗಿ ಆ ಪಾಪ 2011ರಲ್ಲಿ ಬರೆದವ್ರು 2016, 17, 18ರಲ್ಲಿ ಆರ್ಡರ್ನ ತಗೊಂಡ್ರು. ಉದಾಹರಣೆ, ನೀವು 40 ವರ್ಷ ಇದ್ದ ನಿಮ್ಗೆ ಅಪಾಯಿಂಟ್ ಆಗಿದೆ ಅಂದ್ರೆ ನಿಮ್ಗೆ 50 ವರ್ಷ ಇದ್ದ ಜಾಬ್ ಸಿಗುತ್ತೆ ಅಂತ ನಿಯರ್ ಅಬೌಟ್. ಇನ್ನು ಉಳಿದಿರೋದನ್ನ 10 ವರ್ಷ, ಬರೀ 10 ವರ್ಷ ಇಡೀ ಜೀವಿತಾವಧಿಯನ್ನ ನನಗೆ ಕೆಲಸ ಆಗಿದೆ ಅಂತ ಹೇಳ್ಕೊಂಡೆ ತಿರುಗಾಡೋದಾಗುತ್ತೆ. ಸೊ ಹಾಗಾಗಿ ಆಮೇಲೆ ಇವರಿಗೆ ಮೂಲಭೂತವಾಗಿ ಏನಂತಂದ್ರೆ ಆ ವಿಲ್, ಕಮಿಟ್ಮೆಂಟ್, ಹಾರ್ಡ್ ವರ್ಕ್, ಆ ಡಿಟರ್ಮಿನೇಷನ್, ಆಮೇಲೆ ದೇಶ ಪ್ರೇಮ, ರಾಷ್ಟ್ರಭಕ್ತಿ ಅಂತೀವಿ. ಏನಂಗಂದ್ರೆ ನ್ಯಾಯಯುತವಾಗಿ ನಮ್ಮ ಅಭ್ಯರ್ಥಿಗಳಿಗೆ, ಕಷ್ಟಪಟ್ಟಿರೋರಿಗೆ, ಅವರಿಗೆ ನ್ಯಾಯವನ್ನು ಒದಗಿಸದೆ ನಿಜವಾದ ದೇಶ ಪ್ರೇಮ. ಅವರಿಗೆ ನ್ಯಾಯವಾದ ಒಬ್ಬ ಬಡವನ ಮಗ ಕಷ್ಟಪಟ್ಟು ಓದಿದ್ರೆ ರಾಜಕೀಯದಲ್ಲಿ ಅಥವಾ ಒಂದು ವ್ಯವಸ್ಥೆಯಲ್ಲಿ ಒಂದು ಚುಕ್ಕಾಣಿ ಹಿಡಿದು ಅವನಿಗೆ ನೀವು ನ್ಯಾಯಯುತವಾಗಿ ಆಯ್ಕೆ ಮಾಡಿದ್ರೆ ಅವನು 1000 ಜನರ ಸೇವೆಯನ್ನ ಮಾಡ್ತಾನೆ, 1,00,000 ಜನರ ಸೇವೆಯನ್ನ ಮಾಡ್ತಾನೆ, ಮುಂದೊಂದಿನ 1,00,000 ಜನರ ಸೇವೆಯನ್ನ ಮಾಡ್ತಾನೆ. ಅವನನ್ನೇ ನೀವು ಭಗ್ನಗೊಳಿಸಿದ್ರೆ ಸಮಾಜದ ಬಗ್ಗೆ ಅವನಿಗೆ ಯಾವ ಮನೋಭಾವನೆ ಇರುತ್ತೆ? ಮತ್ತೆ ಯಾಕೆ ವ್ಯವಸ್ಥೆಗಳೆಲ್ಲ ಕೆಟ್ಟು ಹಾಳಾಗಿ ಹೋಗ್ತಿದಾವೆ? ಸೊ UPSC ನೋಡಿ, ಇನ್ನೂ ಕೂಡ ನನಗೆ ತುಂಬಾ ಹೆಮ್ಮೆ ಮತ್ತು ಗೌರವ ಇದೆ. ಎಲ್ಲಾ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ನಮಗೆ ಹೋಪ್ ಇಟ್ಕೊಳ್ಳೋಣ, ಹೋಪ್ ಅನ್ನ ಕಳ್ಕೊಳ್ಳೋದು ಬೇಡ. ಬಟ್ ಆದ್ರೆ UPSC ಅಂತ ಒಂದು ವೈಟ್ ಆರ್ಸ್ ಇದೆ ನಮ್ ಕಣ್ಮುಂದೆ, ಬಹಳ ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಿದಾರೆ ಅವ್ರು ಇವತ್ತಿನ ತನಕನು. ಸೊ ಯಾವುದೇ ಕಳಂಕ ಇಲ್ದಂಗೆ ನಡೆಸ್ಕೊಂಡು ಹೋಗ್ತಿದ್ದಾರೆ. ದೇಶ ಇವತ್ತೇನಾದ್ರೂ ಒಂದಷ್ಟು ಸುಭದ್ರವಾಗಿದೆ ಅಂದ್ರೆ ಆ AS ಆಫೀಸರ್ ಅಂತ ಒಂದು ಗುಣಮಟ್ಟವಾದಂತಹ ವಿಚಾರವನ್ನ KPSC ಅಳವಡಿಸ್ಕೊಳ್ಳಿ. ಒಳ್ಳೆ ಅದ್ಭುತವಾಗಿ ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಮಕ್ಕಳು, ಈ ನೆಲದ ಮಕ್ಕಳು, ಈ ನೆಲದ ವಾಸನೆ ಇರುವಂತವ್ರು, ಈ ನೀರನ್ನ ಕುಡಿದು ಬೆಳೆದಂತವ್ರು, ಈ ರಾಜ್ಯವನ್ನ ಸರಿದೂಗಿಸ್ಲಿಕ್ಕೆ ಅವರು ಸಮಾನರು, ಅವರು ಯೋಗ್ಯರು. ಸೊ ಅವ್ರನ್ನ ನೀವು ಕರ್ಕೊಂಬಂದ್ ಕೂರ್ಸೋದ್ ಬಿಟ್ಟು ಯಾವುದೋ ಒಂದು ರಾಜಕೀಯ ಇಚ್ಛಾಶಕ್ತಿಗೋಸ್ಕರ ನೀವು ಅವ್ರನ್ನ ಬೆಳೆಸ್ಕೊಂಡ್ರೆ ಸೊ ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯ ಏನಾಗುತ್ತೆ? ಸೊ ಎಲ್ಲಾದ್ರೂ ನಾವು ಹೋಟೆಲ್ ಅಲ್ಲಿ ಮೆನು ಹೆಂಗ್ ಹಾಕ್ತಿವೋ ಹಂಗೆ ನೀವು ತೂಗ ಹಾಕ್ಬೇಕಾಗತ್ತೆ, ಈ ಸರ್ಟಿಫಿಕೇಟ್ ಇಷ್ಟು ಕೊಡ್ಬೇಕಾಗತ್ತೆ, ಈ ಸರ್ಟಿಫಿಕೇಟ್ ಇಷ್ಟು ಕೊಡ್ಬೇಕಾಗತ್ತೆ. ಸಂಪರ್ಕದಲ್ಲಿರಿ, ಮಾತನಾಡಿಸ್ತಾ ಹೋಗ್ತೀನಿ. ಮೆಗಾ ಡಿಬೇಟ್ ಮುಂದುವರಿತಾ ಇದೆ. ಶ್ರೀಕಾಂತ್, ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದಾದ್ರೆ, ನೀವು ಎಷ್ಟು ವರ್ಷಗಳ ಪ್ರಿಪೇರ್ ಮಾಡಿದ್ದೀರಿ, ಎಷ್ಟು ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಿ, ನಿಮ್ಮ ಈ ಕಾಯುವಿಕೆ ಇದೆಯಲ್ಲ, ಈ ಕಾಯುವಿಕೆಗೆ ಅಂತ್ಯ ಯಾವಾಗ ಅಂತ ನಿಮ್ಗೆ ಅನಿಸ್ತಾ ಇದೆ? ಸರ್, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 2022ರಲ್ಲಿ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಗ್ರೂಪ್ ಸಿ ಅಂತ ಒಂದು ಎಕ್ಸಾಮ್ ಆಗುತ್ತೆ. ಎಕ್ಸಾಮ್ ಕ್ಲಿಯರು ಮಾಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ 2025 ಫೆಬ್ರವರಿಗೆ ಅಡಿಷನಲ್ ಲಿಸ್ಟ್ ಅಂತ ಬರುತ್ತೆ, ಅದರಲ್ಲೂ ನನ್ನ ಹೆಸರು ಬಂದಿದೆ. ಇಲ್ಲಿ ತನಕ ಅದು ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಒಂದನೇದು. ಎರಡನೇದು, ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಇತಿಹಾಸವನ್ನು ತೆಗೆದು ನೋಡಿದಾಗ 2 ವರ್ಗ ಬರುತ್ತೆ. ಒಂದು ಸರ್ಕಾರದಲ್ಲಿರೋ ಈ ಥರ ಗೌರ್ಮೆಂಟ್ ಎಂಪ್ಲಾಯೀಸ್, ಇನ್ನೊಂದು ಪಬ್ಲಿಕ್. ಇಲ್ಲಿ ಸರ್ಕಾರ ಮಿನಿಸ್ಟರ್ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರನ್ನ ಬಿಟ್ಟು ಪಬ್ಲಿಕ್ ನೋಡಿದ್ರೆ ಪಬ್ಲಿಕ್ ತುಂಬ ದೊಡ್ಡದು. ಪಬ್ಲಿಕ್ ಏನಾದರೂ ಮನಸ್ಸು ಮಾಡಿದ್ರೆ, ನೀವು ಅದಕ್ಕೆ ನಾನು ಹೇಳ್ತೀವಿ, ಫಸ್ಟಿಗೆ ಮೆನ್ಷನ್ ಮಾಡ್ತೀವಿ, ಇತಿಹಾಸವನ್ನು ತೆಗೆದು ನೋಡಿದಾಗ ಪಬ್ಲಿಕ್ ಮನಸ್ಸು ಮಾಡಿದ್ರೆ ಚೇಂಜ್ ಆಗದೆ ಇರದೇ ಇರ್ತಕ್ಕಂಥದ್ದು ಯಾವುದೇ ಎಕ್ಸಾಂಪಲ್ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಬರೀ ಎಕ್ಸಾಂಪಲ್, ನಾನು ಎಕ್ಸಾಮ್ ಬರಿತಾ ಇದ್ದೀನಿ, ನಾನು ಮಾತ್ರ ಭಾಗಿಯಾಗಬೇಕು, ನಾನು ಮಾತ್ರ ಮಾತಾಡಬೇಕಲ್ಲ, ನಾನು ಮಾತಾಡಬೇಕು, ನಮ್ಮ ಅಣ್ಣನೂ ಮಾತಾಡಬೇಕು, ನಮ್ಮ ಅಕ್ಕನೂ ಮಾತಾಡಬೇಕು, ನಮ್ಮ ಅಪ್ಪ ಅಮ್ಮನೂ ಮಾತಾಡಬೇಕು, ವಿನಯ್ ಸರ್ ಮಾತಾಡಬೇಕು, ಮಂಜು ಸರ್ ಮಾತಾಡಬೇಕು, ಮಂಜು ಸರ್ ನೀವು ಮಾತಾಡಬೇಕು. ಈ ರೀತಿ ಪಬ್ಲಿಕ್ ಎಲ್ಲ ಒಗ್ಗಟ್ಟಾಗಿದ್ದಾಗ ಏನು ಬೇಕಾದರೂ ಬದಲಾವಣೆಯನ್ನು ಮಾಡಬಹುದು. ಯಾವುದೇ ಸಿಸ್ಟಮ್ ಅನ್ನು ಬದಲಾವಣೆ ಮಾಡಬಹುದು. ಅದಕ್ಕೆ ಸರ್ ಹೇಳಿದ್ದು, ಇತಿಹಾಸವನ್ನು ತೆಗೆದು ನೋಡಿ ನೀವು. ಪ್ರಪಂಚ ಇದು ಸ್ವತಂತ್ರ ಸಿಕ್ಕ ಮೇಲಲ್ಲ, ಸ್ವತಂತ್ರ ಸಿಗೋಕ್ಕೆ ಮುಂಚೆನೂ ನೋಡಿ ನೀವು. ಪಬ್ಲಿಕ್ ಮನಸ್ಸು ಮಾಡಿದ್ರೆ ಆಗದೆ ಇರತಕ್ಕಂಥ ಕೆಲಸ ಯಾವುದೇ ಇಲ್ಲ. ಸೊ ಇಷ್ಟು ಹೇಳ್ಬೋದು ಸರ್, ಅಷ್ಟೇ. ವಿನಯ್ ಸರ್, ನೋಡ್ತಾ ಇದ್ದೀರಿ, ಅನೇಕ ಅಭಿಪ್ರಾಯಗಳನ್ನು ನೋಡ್ತಾ ಇದ್ದೀರಿ. ಈ ಅಭಿಪ್ರಾಯಗಳನ್ನು ನೋಡಿದಾಗ ಈ ಸಿಸ್ಟಮ್ಮೇ ಕಂಪ್ಲೀಟಾಗಿ ನಮ್ಮನ್ನ ಜಿಡ್ಡುಗಟ್ಟುವ ವ್ಯವಸ್ಥೆಗೆ ತಂದು ನಿಲ್ಲಿಸಿದೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ಕಥೆನೂ ಹೇಳ್ತಾ ಇದ್ದಾರೆ. ಕೆಲವು ರಾಜು ಪಟೇಲ್ ಕೆಲವು ಮಾಹಿತಿಗಳನ್ನು, ಸಲಹೆಗಳನ್ನ ಕೊಡ್ತಾ ಇದ್ರು. ಒಂದು ಕಡೆ ಪ್ರೊಫೆಷನ್ನ ಫೋಕಸ್ ಮಾಡಿ, ಎಜುಕೇಷನ್ ಫೋಕಸ್ ಮಾಡಿ, ಸ್ಕಿಲ್ಸ್ಗಳನ್ನು ಫೋಕಸ್ ಮಾಡಿ ಅಂತ. ಸ್ಕಿಲ್ಸ್ ಓರಿಯೆಂಟೆಡ್ ಎಜುಕೇಷನ್ ಎಲ್ಲಿದೆ ನಮಗೆ? ಫಂಡಮೆಂಟಲ್ ಪ್ರಾಬ್ಲಮ್ ಅಲ್ಲೇ ಇರೋದು ಎಜುಕೇಷನ್ ಸಿಸ್ಟಮಲ್ಲಿ. ಈಗ ಇವರು ಗೌರ್ಮೆಂಟ್ ಜಾಬ್ಸಿಗೆ ಏನು ಪ್ರಿಪೇರ್ ಆಗ್ತೀನಿ ಅಂತ ಬರ್ತಾರೆ, ನಾವು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಅಬ್ಸರ್ವ್ ಮಾಡಿರೋದೇನಪ್ಪ ಅಂತಂದರೆ, ಬೇಸಿಕ್ ರಿಕ್ವೈರ್ಡ್ ಸ್ಕಿಲ್ಸ್ ಇರಲ್ಲ. ಅದನ್ನು ಅಕ್ವೈರ್ ಮಾಡ್ಕೊಂಡು ಎಕ್ಸಾಮಿಗೆ ಒಂದು ಲೆವೆಲ್ಲಿಗೆ ಒಂದು ಬೆಂಚ್ ಮಾರ್ಕ್ ಅಂತ ಇರುತ್ತೆ. ಎಕ್ಸಾಮ್ ಕ್ಲಿಯರ್ ಮಾಡಬೇಕಂತಂದರೆ ಆ ಬೆಂಚ್ ಮಾರ್ಕ್ ರೀಚ್ ಆಗಬೇಕು ಪ್ರತಿಯೊಂದರಲ್ಲೂ. ಮೆಂಟಲ್ ಆ್ಯಪ್ಟಿಟ್ಯೂಡ್ ಇರ್ಬೋದು, ಕಾಂಪ್ರಿಹೆನ್ಷನ್ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರ್ಬೋದು. ಸ್ಕೂಲಲ್ಲಿ, ಕಾಲೇಜಲ್ಲಿ, ಎಸ್ಪೆಷಲಿ ನಮ್ಮ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದ ನೀವು ಸರ್ಕಾರಿ ಸ್ಕೂಲು, ಸರ್ಕಾರಿ ಕಾಲೇಜುಗಳಿಗೆ ಹೋದಪ್ಪ ಅಂತಂದರೆ ಬೇಸಿಕ್ ಇಂಗ್ಲೀಷ್ ಇರೋಲ್ಲ, ಬೇಸಿಕ್ ಮ್ಯಾಥಮೆಟಿಕಲ್ ಸ್ಕಿಲ್ ಇರೋದಿಲ್ಲ, ಕಮ್ಯುನಿಕೇಷನ್ ಇರೋದಿಲ್ಲ. ಇಲ್ಲಿ ಬಂದ ಮೇಲೆ ಅದನ್ನೂ ಕಲಿತು ಜೊತೆಗೆ ನಾಲೆಜು ಗೇನ್ ಮಾಡಿ ಅಂತಂದರೆ ಇಟ್ಸ್ ಎ ಓಲ್ ನ್ಯೂ ಪ್ರಾಸೆಸ್. ಹಂಗಾಗಿ 3-4 ವರ್ಷ ಹಿಡಿತದೆ ಅದು UPSC ಇರ್ಬೋದು, KPSC ಇರ್ಬೋದು. ಸೊ ಎಜುಕೇಷನಿಂದನೇ ರಿಫಾರ್ಮ್ ಆಗಬೇಕಿದೆ ಆ್ಯಕ್ಚುಲಿ. ಅದು ಇನ್ನೊಂದು ಡಿಬೇಟ್, ಅದು ಸ್ಕೂಲು, ಕಾಲೇಜು, ಅದು ಹೆಂಗೆ ರಿಫಾರ್ಮ್ ಆಗಬೇಕು ಅಂತಂದ್ಬಿಟ್ಟು. ಸ್ಕಿಲ್ ಅಂತ ಬಂದಾಗ ನಮಗೆ ಒಂದು ಹಾಬೀಸ್ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಇರಲಿ ಅಂತ ನಾನು ಹೇಳ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ಒಂದು ಇನ್ಸೈಟ್ಸ್ IAS ಏನೋ ಒಂದು ಸಂಸ್ಥೆ ಸೃಷ್ಟಿ ಆಯಿತು, ನಂದು ಪರ್ಸ್ನಲ್ ಬ್ಲಾಗ್ ಅದು. ನಾನು IASಗೆ ತಯಾರು ಮಾಡಬೇಕಾದ್ರೆ ಕತೆ, ಕಾದಂಬರಿ ಓದ್ತಾ ಇದ್ದೆ, ಬರೆಯೋ ಹವ್ಯಾಸ ಆಯಿತು.
ಸೊ ಒಂದು 2-3 ಅವರ್ಸ್ ಸ್ಪೆಂಡ್ ಮಾಡ್ತಾ ಇದ್ದೆ. ಫಾರ್ಚುನೇಟ್ಲಿ ಕೆಲಸ ಸಿಗದೇ ಇದ್ದಾಗ ಅದನ್ನು ನಾನು ಕನ್ವರ್ಟ್ ಮಾಡಿದೆ, ಇನ್ಸ್ಟಿಟ್ಯೂಷನ್ ಆಯ್ತದು. ಆ ರೀತಿ ಸ್ಕಿಲ್ಸ್ನ ಕೊಡಬೇಕು. ಪುಸ್ತಕ ಓದೋ ಹವ್ಯಾಸ ಇಲ್ಲ, ನ್ಯೂಸ್ ಪೇಪರ್ ಓದೋ ಹವ್ಯಾಸ ಇಲ್ಲ, ಬರೆಯೋ ಹವ್ಯಾಸ ಇಲ್ಲ ಇತ್ತೀಚೆಗೆ. ಆಮೇಲೆ ನೀವು 10th 11th 12th ಬಂದ ತಕ್ಷಣ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಕ್ಲೋಸ್ ಆಗಿಬಿಡ್ತದೆ. ನೀವು ಬಂದಿಗಳಾಗ್ಬಿಡ್ತೀರಿ. ಲೈಕ್ ಇವರೇ ಕೇಜ್ಡ್ ಬರ್ಡ್, ಅದನ್ನೇ ಓದ್ತಿರ್ತೀವಿ, ಯಾವುದೋ ಒಂದು ನೀಟು, CET, IIT ಅಂತಂದು ಕುದುರೆಗೆ ಹಿಂಗೆ ಕಡ್ದಂಗೆ. ಸೊ ಎಲ್ಲ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಲ್ಲ, ರೈಟ್. ಆಮೇಲೆ ಈ ಹೋರಾಟದ ಮನೋಭಾವ, ನಾನು ಲೀಡರ್ಶಿಪ್ ಕ್ವಾಲಿಟೀಸ್ ಇವ್ರು ಹೇಳ್ತಾ ಇದ್ರು ಭಾಳ ಚೆನ್ನಾಗಿ, ಎಲ್ಲ ಹೋಗ್ಬಿಡ್ತದೆ. ಅಂದರೆ ಫ್ರೆಟರ್ನಿಟಿ ಇಲ್ಲ ನಮ್ಮಲ್ಲಿ ಇನ್ನೊಂದು ಜಾತಿ ವ್ಯವಸ್ಥೆ. ಒಬ್ಬನ ಕಂಡ್ರೆ ಒಬ್ರಿಗೆ ಆಗಲ್ಲ. ಒಬ್ಬ ಹೋರಾಟ ಮಾಡ್ತಾ ಇದ್ರೆ ಅವ್ರಿಗೆ ಇನ್ನೊಬ್ಬರು ಬಂದು ಸಹಾಯ ಮಾಡಲ್ವ, ಸಾಥ್ ನೀಡಲ್ಲ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರಗಳು ಹೆಂಗೆ ಮಾಡ್ಕೊಂಡು ಬಂದಿದ್ದಾವೆ ಅಂದರೆ, ಅವರ್ ವೆರಿ ಎಬಿಲಿಟಿ ಟು ಫೈಟ್, ಪ್ರೊಟೆಸ್ಟ್, ಅದನ್ನು ಭಾಳ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾವೆ. ನಾನು ನಿಮ್ಮ ಆಫೀಸ್ ಮುಂದೆ ಒಂದು 4 ಜನ ಸೇರಿಸಿ ಪ್ರೊಟೆಸ್ಟ್ ಮಾಡೋಂಗಿಲ್ಲ, ತಗೊಂಡು ಹೋಗ್ಬಿಡ್ತಾರೆ. ಇಡೀ ಬೆಂಗಳೂರಲ್ಲಿ, ಎಷ್ಟು ದೊಡ್ಡದಿದೆ ಬೆಂಗಳೂರು, ಯಾರಾದರೂ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಬೇಕು ಅಂತಂದರೆ ಎಲ್ಲಿ ಹೋಗ್ಬೇಕು ಹೇಳಿ? ಫ್ರೀಡಮ್ ಪಾರ್ಕ್. ಎಷ್ಟು ಚೆನ್ನಾಗಿರ್ತದೆ ಫ್ರೀಡಮ್ ಪಾರ್ಕ್ ಅಂತಂದು. ನೋ ಫ್ರೀಡಮ್. ನೀವು ಅಲ್ಲಿ ಹೋದ್ರೆ ಜೈಲಲ್ಲಿ ಇದ್ದಂಗೆ. ಅಲ್ಲಿ ನಿಮ್ಮ ಫುಲ್ ಬ್ಯಾರಿಕೇಡ್ ಹಾಕ್ತಾರೆ, 1000 ಜನ ಪೊಲೀಸ್ ಇರ್ತಾರೆ, ಒಬ್ಬ ಆ ಕಡೆ ಈ ಕಡೆ ಹೋಗಿಲ್ಲ ರೋಡ್ ಮೇಲೆ. ಫ್ರೀಡಮ್ ಇಲ್ಲ ಅಲ್ಲಿ. ಫ್ರೀಡಮ್ಮು ಮತ್ತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ. ಇದು ಒಂಥರ ಐರನಿ ಅಂತಂದು ಹೇಳ್ಬೋದು, ಪ್ಯಾರಾಡಾಕ್ಸ್ ಅಂತಂದ್ಬಿಟ್ಟು. ಆಮೇಲೆ ಅಲ್ಲಿಂದ ನೀವು ವಿಧಾನಸೌಧ ಹೋಗಿಲ್ಲ, KPSC ಮುಂದೆ ಹೋಗಿಲ್ಲ, ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ಗಳು ಕೊಡ್ತಾ ಇಲ್ಲ. ಸೊ ಸರ್ಕಾರಗಳು ಯಾವ ರೀತಿ ಅಂತಂದರೆ ಅಸಹಾಯಕತೆನ ಬೇರೆ ಬೇರೆ ದೇಶದಲ್ಲಿ ಸೆನ್ಸಿ ಹೋರಾಟ ನೋಡ್ತಾ ಇದ್ದೀವಿ ನಾವು. ಈಗ ನಮ್ಮ ದೇಶದಲ್ಲಿ ಸೆನ್ಸಿ ಹೋರಾಟ ಆದರೆ ಫಾರ್ ಎಂಪ್ಲಾಯ್ಮೆಂಟ್ ಓನ್ಲಿ. ಸೊ ಅನ್ಫಾರ್ಚುನೇಟ್ಲಿ ಅದೇ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. ನಮ್ಮ ಇಟ್ಸ್ ಎ ವೆರಿ ಡೈವರ್ಸ್ ಕಂಟ್ರಿ, ಡೈವರ್ಸ್ ಇಂಟ್ರೆಸ್ಟು. ಆಮೇಲೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಇಂಟರ್ನೆಟ್ಟು, ಸ್ಮಾರ್ಟ್ಫೋನು ಇವೆಲ್ಲ ಬಂದಾಗಿದೆ, ನಾವು ವಿಮುಖರಾಗ್ಬಿಟ್ಟಿದ್ದೀವಿ, ಸಮಾಜದಿಂದ ವಿಮುಖರಾಗ್ಬಿಟ್ಟಿದ್ದೀವಿ. ನಾನು ಕಂಫರ್ಟ್ ಝೋನಲ್ಲಿ ಬದುಕ್ತೀನಿ. ನಾನು ಆಚೆ ಬಂದು ಒಂದು ಪ್ರೊಟೆಸ್ಟ್, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಮಿನಿಸ್ಟ್ರನ್ನ ಬೈತೀನಿ, ಮಿನಿಸ್ಟ್ರ್ ಎದುರಿಗೆ ಹೋಗಿ ಬೈಯೋಕ್ಕಾಗ್ತದಾ? ಭಯ ಇರ್ತದೆ, FIR ಹಾಕಿ ಇದು ಮಾಡಿಬಿಡ್ತೀವಿ ಅಂತಂದು. ದಿಸ್ ಇಸ್ ಪೇಪರ್ ಟೈಗರ್ಸ್ ಇದ್ದಂಗೆ. ಸೊ ಆ ಇಂಟರ್ನೆಟ್ ಬಂದು ಏನಾಗ್ಬಿಟ್ಟಿದೆ, ಇಂಡಿವಿಜುವಲಿಸಮ್ ಅಂತಂದು ಏನಾರ ಆಗಲಿ. ಆಮೇಲೆ ಬೇರೆ ಬೇರೆ ಆಪರ್ಚುನಿಟೀಸ್ ಓಪನ್ ಅಪ್ ಆಗಿದ್ದಾವೆ ಎಷ್ಟೊಂದು ಜನಕ್ಕೆ, ಇಂಟರ್ನೆಟ್ಟಲ್ಲಿ ದುಡ್ಕೊಂತಾರೆ. ಸೊ ಹಂಗಾಗಿ ನಾವು ಇನ್ನೊಬ್ಬರಿಗೆ ಸ್ಪಂದಿಸೋದು, ಸಾಲಿಡಾರಿಟಿ ಅನ್ನೋದು, ಫ್ರೆಟರ್ನಿಟಿ ಅನ್ನೋದು, ಈ ವ್ಯಾಲ್ಯೂಗಳು, ಈ ಮೌಲ್ಯಗಳು ಏನು ಕಾನ್ಸ್ಟಿಟ್ಯೂಷನಲ್ಲಿ ಇದ್ದಾವೆ, ಅವು ಎಲ್ಲ ಸತ್ತೋಗ್ತಾ ಇದ್ದಾವೆ. ಇವೆಲ್ಲ ರಿವೈವ್ ಆಗಬೇಕು ಅನ್ನೋದಾದರೆ ಫಂಡಮೆಂಟಲಿ ಒಂದು ಸ್ಕೂಲು ಕಾಲೇಜ್ ವ್ಯವಸ್ಥೆ ರಿಫಾರ್ಮ್ ಆಗಬೇಕು. ಅಲ್ಲಿ ಈ ಭಾವನೆಗಳನ್ನು, ಈ ಮೌಲ್ಯಗಳನ್ನು ನಾವು ಕಲಿಸೋದಲ್ಲ, ಅದನ್ನು ಇಂಟರ್ನಲೈಸ್ ಮಾಡಬೇಕು ಸ್ಟೂಡೆಂಟ್ಸಲ್ಲಿ. ಮಂಜುನಾಥ್ ಅವರು, ಯಾವಾಗ ಧ್ವನಿ ಎತ್ತೀವೋ ನಾವು, ಆಗ ಕೆಲವಷ್ಟು ಸರ್ಕಾರದಿಂದ ಸರ್ಕಾರ ಬದುಕಿದೆ ಅನ್ನೋದಕ್ಕೆ ಅವರು ಸಾಕ್ಷಿಗಳನ್ನ ಕೊಡ್ತಾರೆ. ನಾವು ಸದನ ಸಮಿತಿ ಮಾಡ್ತೀವಿ, ಹೋಟಾ ಸಮಿತಿ ಮಾಡ್ತೀವಿ, ಅಥವಾ ನಾವೇನೋ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೋಗ್ತಾರೆ. ಯಾವಾಗ ಧ್ವನಿ ಎತ್ತೀವೋ ಆಗ ಮಾತ್ರ. ಆಮೇಲೆ ಮತ್ತೆ ಯಥಾಸ್ಥಿತಿ ಹಂಗೆ ಮುಂದುವರಿಯುತ್ತೆ. ಹೀಗೆ ಮುಂದುವರೆದ್ರೆ ಎಲ್ಲಿವರೆಗೂ ಕಾಯುವಿಕೆ ಅಥವಾ ಪೇಷನ್ಸ್ ಇಟ್ಕೋಬೇಕಾಗತ್ತೆ? ಸರ್, ಇಲ್ಲಿ ಒಂದು ಸಮಿತಿಯ ಆಶ್ವಾಸನೆಗಳು, ಎರಡನೇದೇನಾಗುತ್ತೆ ಅಂತಂದ್ರೆ ನೋಡಿ, ಇವರು ನಾನು ಮಾಡೋದಿಲ್ಲ ಅಂತ ಹೇಳಿದರೆ ಬಹುಶಃ ನಾವು ಈ ಸರ್ಕಾರ ರಚನೆ ಆದ 15 ದಿನದ ಒಳಗಡೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹೇಳ್ತಾರೆ, ಇನ್ನು 1 ತಿಂಗಳೊಳಗಡೆ 8,000 ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಮಾಡ್ತೀವಿ ಅಂತ. ಸರ್ಕಾರ ರಚನೆಯಾಗಿ 15 ದಿನದಲ್ಲಿ ಹೇಳಿದಂಥ ಮಾತು ಅವತ್ತಿಂದ ಇವತ್ತಿನವರೆಗೂ ಆಗಿಲ್ಲ. ಇನ್ನು ಮುಂದೆ ಆಗುತ್ತೆ ಅನ್ನೋಂಥ ನಂಬಿಕೆ ಇಲ್ಲ. ಅದಾದ ನಂತರ ಶಿಕ್ಷಣ ಸಚಿವರು ಹೇಳಿದರು, ನಾವು ಮತ್ತೆ 10,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ. ಇದು ಪ್ರತಿ ಓದ ಕಡೆ ಬಂದ ಕಡೆ ಹೇಳ್ತಾರೆ. ಅದಾದ ನಂತರ ಸದನದಲ್ಲೂ ಇದೇ ಮಾತು ಹೇಳ್ತಾರೆ. ಏನಾಗುತ್ತೆ ಸರ್ ಅಂತ, ಈಗ ನಾನು ಬಂದಿರ್ತೀನಿ, ಒಬ್ಬ ಅಭ್ಯರ್ಥಿಯಾಗಿ ನಾನು ಬಂದಿರ್ತೀನಿ. ಸೊ ಅವನಿಗೇನಾಗುತ್ತೆ, ಇಲ್ಲ ನನಗೆ ಆಗೋದಿಲ್ಲ, ಇಲ್ಲ ಕೆಲಸಕ್ಕೆ ಹೋಗೋಣ, ಕೆಲಸ ಹುಡ್ಕೋಣ ಅಂತ ಮೈಂಡ್ ಸೆಟ್ ಬಂದಿರುತ್ತೆ. ಅಷ್ಟೊತ್ತಿಗೆ ಇವ್ರು ಹೇಳ್ಬಿಡ್ತಾರೆ, ಯಾವುದೋ ಒಂದು ಸಮಿತಿನಲ್ಲಿ, ಒಂದು ಕಾರ್ಯಕ್ರಮದಲ್ಲಿ ನಾನು ಇನ್ನು ಶೀಘ್ರದಲ್ಲಿ ನೇಮಕಾತಿ ಮಾಡ್ತೀನಿ ಅಂತ, ವಾಪಸ್ ಪ್ಯಾಕಪ್. ಸೊ ಇಲ್ಲೇ ಕಂಟಿನ್ಯೂ ಮಾಡೋಣ ಇನ್ನೊಂದು 6 ತಿಂಗಳು. ಅವನೊಂದು 6 ತಿಂಗಳು ಓದಿರ್ತಾನೆ, ಮತ್ತೆ ಯಾರ ಹತ್ರ ಸಾಲ ಮಾಡ್ಕೊಡ್ತಾನೆ, ಅಪ್ಪ ಅಮ್ಮನ ಹತ್ರ. ಕೆಲವ್ರ ಕಡೆ ಸುಸ್ಥಿರವಾಗಿರ್ತಾರೆ, ಆರ್ಥಿಕವಾಗಿ ಅವ್ರ ಸಮಸ್ಯೆ ಇಲ್ಲ. ಬಟ್ ಸಮಸ್ಯೆ ಇರೋರು ಏನು ಮಾಡ್ತಾರೆ, ಮತ್ತೆ ಯಾರ ಹತ್ರ ಸಾಲ ಇಸ್ಕೋತಾರೆ, ಓದ್ತಾರೆ. ಸೊ ಕೊನೆಗೆ ತಿರುಗಿ ಮತ್ತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಇವರು ಮಾಡಲ್ಲ ಬಿಡು ಅಂತೇಳಿ. ಸೊ ವಾಪಸ್ ಹೋಗಬೇಕು ಅಂತ ಇರ್ತಾನೆ, ಮತ್ತೆ ಇನ್ನೊಬ್ಬರು ಬರ್ತಾರೆ. ಸೊ ನೋಡಿ, ನಮಗೆ HSTR ನೇಮಕ ಮಾಡ್ತೀವಿ ಅನ್ನುವಂಥದ್ದು ಹಿಂದೆ ಇದ್ದಂಥ ಸರ್ಕಾರದಲ್ಲೇ ಆಗಿ ಹೇಳಿದ್ದು, ನಾವು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ. ಅದಾದ ನಂತರ ಇವ್ರು ಬಂದ ಮೇಲೆ ಹೇಳಿದ್ರು, ನಾವು ಶೀಘ್ರದಲ್ಲೇ ಮಾಡ್ತೀವಿ ಅಂತೇಳಿ. ಅದಕ್ಕೆ ಸಿಲೆಬಸ್ ಕೂಡ ಬಿಟ್ಟರು, ಇವರು ಎಕ್ಸಾಮ್ ಪ್ಯಾಟರ್ನ್ ಕೂಡ ಬಿಡುಗಡೆ ಮಾಡಿದರು. ಸೊ ಏನಾಗುತ್ತೆ, ಇಲ್ಲಿ ಆಸ್ಪಿರೆಂಟ್ಸ್ಗಳು ಇವತ್ತಲ್ಲ ನಾಳೆ ಆಗ್ಬೋದು, ಬಿಟ್ಟರೆ ನನಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲವನ್ನ ಬದಿಗಿಟ್ಕೊಂಡು ಬರ್ತಾ ಇದ್ದಾರೆ. ಸೇಮು PSI ಸಬ್ ಇನ್ಸ್ಪೆಕ್ಟರ್ದ ಇವರು
ಕಳೆದ ಒಂದಷ್ಟು ದಿನ ಏನು ಹೇಳ್ಕೊಬೋದಂದರೆ 545 ಮತ್ತು 402 ಏನಿತ್ತು ಆ ಕೋರ್ಟ್ ಕೇಸಸ್ ಮುಗಿಬೇಕು. ಅದು ಮುಗಿದ ಕೂಡಲೇ ಇಮ್ಮಿಡಿಯೇಟಾಗಿ ನಾವು ಮತ್ತೆ ಸುಮಾರು 750 PS 1200 ಇದೆ ಅವ್ರು ಹೇಳಿದ್ರು 1200 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳನ್ನು 2 ಹಂತದಲ್ಲಿ ನೇಮಕ ಮಾಡ್ತೀವಿ ಅನ್ನುವಂಥ ಮಾತನ್ನು ಗೃಹ ಸಚಿವರು ಖುದ್ದಾಗಿ ಹೇಳಿದರು. ಅದಾದ ನಂತರ ಇವನ್ ನಮ್ಮ DGP ಅವರು ಸಹ ಹೇಳಿದ್ದಾರೆ ಈ ಮಾತನ್ನು ನಾವು ನೇಮಕ ಮಾಡ್ತೀವಿ ಅಂತೇಳಿ. ಸೊ ಅವ್ರು ನೇಮಕ ಮಾಡ್ತೀವಿ ಅಂತ ಹೇಳ್ತಿರಂಗ್ಲೂ ನಮ್ಮನ್ನು ಇನ್ನೂ ಕೆಲವರು ಏನಾಗಿತ್ತು ಕೆಲಸ ಮಾಡ್ತಾರೆ ಇಮ್ಮಿಡಿಯೇಟಾಗಿ ರಿಸೈನ್ ಮಾಡಿ. ಕೆಲವರು ಹೇಳಿದಂಗೆ ರಾಜೀವ್ ಪಟೇಲ್ ಹೇಳ್ತಾ ಇದ್ರು ಪ್ಲಾನ್ ಬಿ ಇರಬೇಕು ಅಂತ, ಅಥವಾ ಇನ್ನು ಕೆಲವರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಯಾವಾಗ ಈ ಟಿವಿನಲ್ಲಿ ಸಚಿವರ ಬಾಯಿಂದ ಮಾತು ಬರ್ತಾ ರಿಸೈನ್ ಮಾಡಿ ಬಂದ್ಬಿಡ್ತಾರೆ ಅವರು. ಇವ್ರು ನಾನು ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಬೆಂಗಳೂರಿಗೆ ಇರಲ್ಲ ಸರ್. ಹೋಗ್ಬಿಟ್ಟು ಅವ್ರ ಜೀವನ ಅವ್ರು ನೋಡ್ಕೊತಾರೆ, ಫ್ಯಾಕ್ಟ್ರಿಗೆ ಹೋಗೋದು ಅಥವಾ ರ್ಯಾಪಿಡೋ ಓಡಿಸೋದು, ಮತ್ತೊಂದು ಮಗದೊಂದು, ಕೊನೆ ಪಕ್ಷ ಅವರೆಲ್ಲ ಕೂಲಿನಾದರೂ ಮಾಡ್ತಾರೆ. ಇವ್ರು ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಎಗೈನ್ ವಾಪಸ್ ಎಲ್ಲ ಬಿಟ್ಬಿಟ್ಟು ವಾಪಸ್. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈ ಮಳೆಗಾಲದಲ್ಲಿ ರೈತರು ಕಾಯ್ತಾ ಇರ್ತಾರೆ, ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಒಂಚೂರು ಮೋಡ ಆಯಿತು ಅಂತಾನೆ ಮಳೆ ಬರುತ್ತೆ ಅಂತ ಮುನ್ಸೂಚನೆ ಎಲ್ಲವನ್ನು ರೆಡಿ ಮಾಡ್ಕೊತಾರೆ. ನಮ್ಮಲ್ಲಿ ಆಷಾಢ ಟೈಮಲ್ಲಿ ಆಗುತ್ತೆ, ಆಷಾಢ ಸಂದರ್ಭದಲ್ಲಿ ಏನಾಗುತ್ತೆ ಮೋಡ ಆಗುತ್ತೆ, ಮಳೆ ಬಂದೇ ಬಿಡ್ತಾನೆ ಅಂತ ಫೀಲ್ ಆಗಿಬಿಡುತ್ತೆ, ರೈತರೆಲ್ಲ ರೆಡಿ ಮಾಡ್ಕೋತಾರೆ, ಕರಗುತ್ತೆ ಗಾಳಿಗೆ, ಸೊ ಹೊರಟೋಗುತ್ತೆ. ಈ ರೀತಿ ಇಡೀ ರೈತರು ಅವ್ರಿಗೆ ಬೇಸಿಗೆಯಲ್ಲಿ ಗೊತ್ತು ಬೇಸಿಗೆಯಲ್ಲಿ ಮಳೆ ಬರಲ್ಲ, ಹಂಗಾಗಿ ಯಾವ ರೈತನೂ ಕೂಡ ಬೇಸಿಗೆನಲ್ಲಿ ಯಾವುದೇ ರೀತಿಯಾದಂಥ ತಯಾರಿ ಮಾಡ್ಕೊಳಕ್ಕಲ್ಲ. ಕೃಷಿಗೆ ಸಂಬಂಧಪಟ್ಟಂಗೆ ಬೀಜ ಬಿತ್ತನೆ ಮಾಡೋ ಟೈಮಲ್ಲಿ ಮಳೆ ಬರುತ್ತೆ ಅಂತ ತಯಾರು ಮಾಡ್ಕೋತಾರೆ. ಇವರು ಸಂಪೂರ್ಣವಾಗಿ ನಾವು ನೇಮಕಾತಿ ಮಾಡ್ಕೊಳ್ಳೋದೇ ಇಲ್ಲ, ನಿಮ್ಮ ಕರ್ಮ ನೀವು ಸಾಯಿರಿ ಅಂತಲೇ ವಿದ್ಯಾರ್ಥಿಗಳು ಅಥವಾ ನಾವು ಯುವಕರು ಎಲ್ಲ ಹೋಗೇನೋ ಮಾಡ್ತೀವಿ ಸರ್. ಏನು ಬೇಕಾದ್ರೂ ನಮ್ಮ ಯುವಕರು ಮಾಡೋಕ್ಕೆ ರೆಡಿ ಇದ್ದಾರೆ. ಇವರು ಪ್ರತಿ ಬಾರಿ ಹೇಳ್ತಾರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ. ಈಗ ನಮ್ಮ ರಾಜೀವ್ ಪಟೇಲ್ ಅವರು ಹೇಳ್ತಾರೆ ಸೊ ಹೋರಾಟ ಆಯಿತು, ಹೋರಾಟ ಆದಮೇಲೆ ಮತ್ತೆ ಹೇಳಿದ್ರು ಸದನ ಸಮಿತಿಯಲ್ಲಿ ಹೇಳಿದರು ಸೊ 54,000 ಹುದ್ದೆಗಳನ್ನು ನೇಮಕ ಮಾಡ್ಕೋತೀವಿ ಅಂತ. ಇದು ಹೇಳಿ 6.5 ತಿಂಗಳಾಗಿದೆ, 6.5-7 ತಿಂಗಳಾಗಿದೆ. ಇವತ್ತಿನವರೆಗೂ 500 ಹುದ್ದೆಗಳನ್ನ ಮಾಡ್ಕೊಂಡಿಲ್ಲ. ಇದಾದ ನಂತರ ಇದಕ್ಕೆ ಮುಂಚೆ ಲಾಸ್ಟ್ 2 years ಬ್ಯಾಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2ನೇ ಬಜೆಟನ್ನು ಈ ಸರ್ಕಾರದಲ್ಲಿ ಬಂದಾಗ ಮೊದಲನೇ ಬಜೆಟನ್ನು ಮಂಡಿಸ್ತಾ ಸಂದರ್ಭದಲ್ಲಿ ಹೇಳಿದರು. ಆವಾಗ 2,70,000 ಹುದ್ದೆಗಳು ಖಾಲಿ ಇತ್ತು. ಈ 2,70,000 ಹುದ್ದೆಗಳನ್ನು ನಾವು 5 ವರ್ಷಗಳಲ್ಲಿ ಹಂತವಾಗಿ ಭರ್ತಿ ಮಾಡ್ತೀವಿ. ಈಗ ಶೀಘ್ರದಲ್ಲೇ ನಾವು ಫಸ್ಟ್ ಅವ್ರು ಹೇಳಿದ್ರು 36,000 ಹುದ್ದೆಗಳನ್ನು ನೇಮಕ ಮಾಡ್ತೀವಿ ಅಂತ ಹೇಳಿದರು. ಅದಾಗಿ 2 ವರ್ಷ ಆಯಿತು. ಅದಾದ ನಂತರ ಮತ್ತೆ ಮೊನ್ನೆ ಕೂಡ ಬಜೆಟಲ್ಲಿ ಹೇಳಿದರೆ ಯಾವುದೂ ಕೂಡ ಆಗ್ತಿಲ್ಲ. ಸೊ ಇವಾಗ ಇವರು ಆರಂಭದಲ್ಲಿ ಸರ್ಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 2,70,000 ಹುದ್ದೆಗಳಿದ್ದು ಈಗ 2,90,000 ಖಾಲಿ ಹುದ್ದೆಗಳಾಗಿದ್ದಾವೆ. ಇದ್ರ ಜೊತೆಗೆ ಏನಾಗಿದೆ ಸರ್ ಅಂತಂದರೆ ಈಗ ಈ ಜೂನ್ಗೆ ರಿಟೈರ್ಡ್ ಆಗುವಂಥ ಸಂಖ್ಯೆ ಜಾಸ್ತಿ ಇದೆ. ಯಾಕಂದರೆ ಹಿಂದೆ ಇದ್ದಂಥ ಟೀಚರ್ಸ್ಗಳಲ್ಲಿ ಅವ್ರದ್ದೆಲ್ಲ ಡೇಟ್ ಆಫ್ ಬರ್ತು ಗೌರ್ಮೆಂಟ್ ಟೀಚರ್ಸ್ ಕೊಟ್ಟಂಥ ಡೇಟ್ ಆಫ್ ಬರ್ತು. ಹಾಗಾಗಿ ಜೂನ್ 1ಗೆ ರಿಟೈರ್ಡ್ ಆಗೋರ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ಆಮೇಲೆ ಯಾವ ಆಫೀಸಲ್ಲಿ ಹೋದ್ರೂ ಕೂಡ ಯಾವ ಕೆಲಸನೂ ಆಗ್ತಾ ಇಲ್ಲ. ಈಗ ತಾವು ನೋಡಿರ್ಬೇಕು ಅನ್ಸುತ್ತೆ, ಮೊನ್ನೆ GBA ಚುನಾವಣೆ ನಡೆಸೋಕ್ಕೆ ಸಿಬ್ಬಂದಿ ಇಲ್ಲ, ಹಾಗಾಗಿ ಸಿಬ್ಬಂದಿ ಕೊರತೆ ನಮಗೆ ಸೆಪ್ಟೆಂಬರ್ವರೆಗೂ ಮುಂದೂಡಿ ಏನು ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿಗೆ ಇವ್ರು ಬಂದಿದ್ದಾರೆ. ಸೊ ಯಾಕೆ ಸಿಬ್ಬಂದಿ ಇಲ್ಲ, ನೇಮಕಾತಿ ಮಾಡ್ಕೊಳ್ಳೋಕೆ ಏನು ಕಷ್ಟ ನಿಮಗೆ? ನೋಡಿ ಇಷ್ಟೆಲ್ಲ ಹೇಳ್ತಾರೆ. ಸರಿಯಾದ ಸಮಯದಲ್ಲಿ ನೇಮಕಾತಿ ಆಗಿಲ್ಲ ಅಂದ್ರೆ ಶ್ರೀಕಾಂತ್ ನಿಮ್ಗೆ ಕೇಳಬೇಕು ಅನಿಸ್ತು ನನಗೆ. ಈಗ ಕೂಲಿ ನಾಲಿ ಮಾಡಿ ತಂದೆ ತಾಯಿ ಮಗನ ಹೆಂಗೋ ಓದಿಸ್ತಾರೆ. ಮಗನ ಡಿಗ್ರಿ ಮುಗಿದ ತಕ್ಷಣ ಅವ್ರಿಗೊಂದು ಖುಷಿ ಆಯಿತು, ನನ್ನ ಮಗ ಕೈಗೆ ಬಂದ್ಬಿಟ್ಟ, ನಮ್ಮ ಇಡೀ ಕುಟುಂಬದ ಜವಾಬ್ದಾರಿ ನೋಡ್ಕೊಂಡ್ಬಿಡ್ತಾನೆ ಅಂತ. ಪಾಪ ಹಳ್ಳಿಯಿಂದ ಧಾರವಾಡ ಬೆಂಗಳೂರಿಗೆಲ್ಲ ಕಳಿಸಿರ್ತಾರೆ. ತಿಂಗಳ ಒಂದು 5,000 ಎಷ್ಟೋ ಕಳಿಸ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಮಗ ಓದು ಮುಗಿಸಿದ ಮೇಲೂ ತಂದೆ ತಾಯಿ ಹತ್ರ ಕೈ ಚಾಚಬೇಕಲ್ಲ, ಆ ಸಂದರ್ಭ ಹೆಂಗಿರುತ್ತೆ ಸರ್? ಜನರಲಾಗಿ ಏನಾಗುತ್ತೆ ಅಂತಂದರೆ ಡಿಗ್ರಿ ಮುಗಿದ್ಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಮಿಡಿಯೇಟ್ ಆಗಿ ಕೋಚಿಂಗ್ ಸೆಂಟ್ರಿಗೆ ಬರಲ್ಲ, ಓದೋಕ್ಕೂ ಸ್ಟಾರ್ಟ್ ಮಾಡಲ್ಲ. ಒಂದು 5-6 ತಿಂಗಳು ಕಳಿತೀವಿ ಸುಮ್ಮನೆ ಅಲ್ಲಿ ಅಡ್ಡಾಡ್ಬಿಟ್ಟು. ಅದಾದಮೇಲೆ ಬೆಂಗಳೂರಿಗೆ ಯಾವಾಗ ಬರ್ತೀವಿ ಕೋಚಿಂಗ್ ತೊಗೊಳಕ್ಕೋ ಅಥವಾ PSI ಆಗೋಕ್ಕೋ IAS ಆಗೋಕ್ಕೋ KS ಆಗೋಕ್ಕೆ 5-6 ತಿಂಗಳ ತನಕ ದುಡ್ಡು ಕಳಿಸ್ತಾರೆ ಸರ್. 5-6 ತಿಂಗಳ ತನಕ ಕಳಿಸ್ತಾರೆ. ಅದು ಆದಮೇಲೆ ನಮಗೆ ಊರಿಗೆ ವಾಪಸ್ ಹೋಗೋಕೆ ಇಷ್ಟ ಇರಲ್ಲ. ಮೊದಲನೇದು ಕೇಳೋಕ್ಕೂ ಇಷ್ಟ ಇರಲ್ಲ ಸರ್. ಅಲ್ಲಿಗೆ ಬರ್ತೀನಿ, ಇಷ್ಟ ಇರಲ್ಲ. ಎರಡನೇದು ದುಡ್ಡು ಕೇಳಕ್ ಆಗಲ್ಲ, ಕೇಳಿದ್ರು ಅವರಲ್ಲಿ ಮತ್ತೆ ಕಷ್ಟ ಬಿಟ್ಟು ಒಂದ್ಸಿಗೆ ಕಳಿಸ್ಬೇಕು, ಅದು ನಮಗೆ ಗೊತ್ತಾಗ್ಬಿಡುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಬೆಂಗಳೂರಲ್ಲಿ ಬದುಕ್ಬೋದು ಸರ್. ಹೆಂಗಂದ್ರೆ ರ್ಯಾಪಿಡೋ ಹೊಡಿಬೋದು ಸರ್. ಆಮೇಲೆ ಕೆಲವು ಈ ಥರ ಆಪ್ಷನ್ಸ್ ಇದಾವೆ. ಆಮೇಲೆ ಈಗ ಮನೆಗಳು ಶಿಫ್ಟ್ ಮಾಡ್ತಿರ್ತಾರೆ, ಅಲ್ಲಿ ಹೋದ್ರೆ ನಿಮಗೆ ಡೈಲಿ 2 to 3 hours ವರ್ಕ್ ಮಾಡಿದ್ರೆ 500 to 1,000 rupees ಕೊಡ್ತಾರೆ. ಇವಾಗ ನಾನು MBA ಮಾಡಿದ್ದೀನಿ. ನಾನು MBA ಮಾಡಿರ್ಲಿ ಸರ್ ಹೇಳ್ದಂಗೆ PhD ಮಾಡಿದವರು ಅವ್ರು ರಾಜು ಪಾಟೀಲ್ ಸರ್ ಹೇಳಿದ್ರು ಹಮಾಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾರೆ. ಅಂದ್ರೆ ನಾ ಹೇಳಿದ್ನಲ್ಲ ಸರ್, ಇಲ್ಲಿ 2 ವರ್ಗ ಇದೆ. ಈ ಮೇಲೆ ವರ್ಗ ಕೆಳಗಿನ ವರ್ಗ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ಲ. ಅದೇ ಸಮಸ್ಯೆ ಆಗ್ತಿರೋದು. ಈಗ ಹೊಟ್ಟೆ ಸುಡ್ತಿರೋದು ನಮ್ದು, ಹೊಟ್ಟೆ ತುಂಬ್ತಿರೋದು ಅವ್ರದ್ದು. ಆಮೇಲೆ ಹೊಟ್ಟೆ ತುಂಬ್ತಿರೋದು ನಮ್ಮಿಂದನೇ ಅಲ್ವಾ ಸರ್? ಈಗ ಬರೀ ರೂಲಿಂಗಲ್ಲೇ ಇದ್ರೆ ಕೆಲಸ ಮಾಡೋರು ಯಾರು? ಕೆಲಸ ಮಾಡೋಕೆ ನಾವು ಬೇಕಲ್ಲ ಸರ್, ಅಲ್ವಾ? ಸೊ ಈ ಥರ ಆದಾಗ ನಾವು ಮತ್ತೆ ನೀವು ಏನೇ ಓದಿರ್ರಿ, ನೀವು ಎಷ್ಟೇ ಚೆನ್ನಾಗಿರ್ರಿ, ಕೈಯಿಲ್ಲ ಅಂದರೂ ಕಾಲಿಲ್ಲ ಅಂದರೂ ಮಾರ್ಕೆಟಲ್ಲಿ ಹೋಗ್ಬೇಕು, ಕೆಲಸ ಮಾಡಬೇಕು, ರ್ಯಾಪಿಡ್ ಹೊಡಿಬೇಕು, ಇನ್ನೊಂದು ಮಾಡಬೇಕು, ಮತ್ತು ಊರಿಗೆ ಮಾತ್ರ ಹೋಗಲ್ಲ. ಒಂದು ಕಡೆ ಏಜು ಆಗ್ತಿರುತ್ತೆ, ಊರಿಗೆ ಮುಖ ತೋರ್ಸೋಕೆ ಇಷ್ಟ ಇಲ್ಲ. ಊರಿಗೆ ಹೋದ್ರೆ ಆಮೇಲೆ ಎಸ್ಪೆಷಲಿ ಸರ್ ಹಳ್ಳಿಗಳಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಹೋಗ್ಬಿಟ್ರೆ ಇಷ್ಟು ವಯಸ್ಸಾಯ್ತಿನೋ ಮದುವೆ ಆಗಿಲ್ಲ ನೀನು ಅಂತ ಕೇಳ್ತಾರೆ. ಏನು ಮಾಡ್ತಿದ್ಯಾ? ನಿನ್ನ ಜೊತೆಗಿರೋರಿಗೆಲ್ಲ ಮದುವೆ ಆಗಿ ಮಕ್ಕಳಾದವು. ಅವರು ಒಂದು ಕಡೆ ಕೆಲಸದ ಕೇಳಿದ್ರೆ ಇನ್ನೊಂದು ಕಡೆ ಅದನ್ನ ಕೇಳ್ತಾರೆ, ಸೋಷಿಯಲ್ ಸ್ಟೇಟಸ್. ಹೌದು, ಕೇಳ್ತಾರೆ.
ಏನೋ ದೊಡ್ಡದಾಗಿ ಹೇಳ್ಬಿಟ್ಟು ಹೋಗ್ಯಪ್ಪ ಏನು ಮಾಡಿದೆ ನೀನೇನು ಅವ್ರಿಗೆ ಇದೆಲ್ಲ ಗೊತ್ತಿರಲ್ಲ. ಗೌರ್ಮೆಂಟ್ ಹಿಂಗೆ ಆಗ್ತಿದೆ, ಗೌರ್ಮೆಂಟಲ್ಲಿ ಹಿಂಗೆ ಮಾಡ್ತಿದ್ದಾರೆ, ಕರಪ್ಷನ್ ನಡೀತಾ ಇದೆ, ನೋಟಿಫಿಕೇಶನ್ ಆಗ್ತಿಲ್ಲ, ಅವ್ರಿಗೆ ಅದು ಗೊತ್ತಿಲ್ಲ. ನಾನು ಜಾಬ್ ತೊಗೊಂಡಿಲ್ಲ, ಇದು ಮಾತ್ರ ಗೊತ್ತಾಗುತ್ತೆ. ನಮ್ಮ ಮನೇಲಿ ಕೂಡ ನಮ್ಮ ತಾಯಿ ಏನೋ ಓದಿಲ್ಲ, ಅವ್ರು ಕೇಳೋದೇನು, ಇನ್ನೂ ಎಷ್ಟು ವರ್ಷ ಓದ್ತೀಯಪ್ಪ, ಮುದೇತಾ ಅದು ಇನ್ನೂ ಓದ್ತೀಯಾ, ಸಾಕು ಬಿಟ್ಬಿಡು ಬಂದ್ಬಿಡು ಊರಿಗೆ. ನಾವು ಇಷ್ಟು ವರ್ಷ ಮಣ್ಣು ಓದ್ತಿರ್ತೀವಿ ಸರ್, ಮನ್ಸು ಹೆಂಗೆ ಬರುತ್ತೆ ಹೋಗೋಕ್ಕೆ ಅಲ್ವಾ ಸರ್? ಒಂದು ರಿಸಲ್ಟ್ ಬೇಕಲ್ವಾ ಅಂತ ಹೇಳಿ ಮಾತನಾಡಿ. KPSC ಶವ ಸಂಸ್ಕಾರ ವಿಶೇಷ ಚರ್ಚೆ ಮುಂದುವರಿತಾ ಇದೆ. ಈಗ ಮಂಜುನಾಥ್ ನೋಡ್ತಾ ಇದ್ವಿ, ಎಲ್ಲರ ಕಥೆಗಳು ಒಂದೊಂದು ರೀತಿಯಲ್ಲಿದೆ. ನೀವು ನಿಮ್ಮ ವೈಯಕ್ತಿಕ ಹೋರಾಟದ ಕಥೆಯನ್ನು ಹಂಚ್ಕೋಬೋದಾ ಸರ್? ಪ್ರತಿಯೊಂದು ವಿಚಾರದಲ್ಲೂ ಬೆಂಚ್ ಮಾರ್ಕ್ ಅಡ್ಮಿನಿಸ್ಟ್ರೇಷನ್ ಅಂತ ಇರುತ್ತೆ. ಯಾವುದೇ ಸರ್ಕಾರ ಬಂದರೂ ಉತ್ತಮ ಮುಖ್ಯಮಂತ್ರಿ ನಾನೇ, ನಮ್ಮ ಆಡಳಿತ ಚೆನ್ನಾಗಿದೆ, ಹೀಗೆ 3 ಪಕ್ಷದವರು ಹೇಳ್ತಾ ಒಂದು ನಮ್ಮ ಗಮನಕ್ಕೆ ತರ್ತಾರೆ. ಆದರೆ ಓದುವಂಥ ವಿದ್ಯಾರ್ಥಿಗಳಿಗೆ ಬೆಂಚ್ ಮಾರ್ಕ್ ಅಡ್ಮಿನಿಸ್ಟ್ರೇಷನ್ KPSCಗೆ ಯಾರು ಸೆಕ್ರೆಟ್ರಿ? ಬೆಂಚ್ ಮಾರ್ಕ್ ಕೊಟ್ಟಂಥ ಒಬ್ಬ ಸುರಾಳ್ಕರ್ ಅಂತ IAS ಅಂತ ಅಧ್ಯಕ್ಷ ಅಥವಾ ದಕ್ಷ ಅಧಿಕಾರಿ ಮತ್ತೊಬ್ಬ ಯಾಕೆ ಬಂದಿಲ್ಲ? ನೋಟಿಫಿಕೇಷನ್ ಕಾಯ್ತಾ ಇದ್ದೀವಿ ನಾವು. ಕಾಲ ಎಂಥದ್ದಾಗಿದೆ, ಯಾವತ್ತಾಗುತ್ತೆ ನೋಟಿಫಿಕೇಷನ್? ಅಲ್ಲಿ ಯಾರೋ KPSCಗೆ ಹತ್ರದಲ್ಲಿರ್ತಕ್ಕಂಥವ್ರು ಒಬ್ಬ ಅಧಿಕಾರಿ ಹೇಳೋ ಮಾತನ್ನು ಕೇಳಿಕೊಂಡು ನಾವು ಕಾಯ್ತಾ ಕೂತಿದ್ದೀವಿ. ಆಗಲೇ ನಮ್ಮ ಸ್ನೇಹಿತರು ಮಂಜುನಾಥ್ ಸರ್ ಹೇಳಿದ್ರು, ಒಂದು ಸ್ಟೇಟ್ಮೆಂಟ್ ಅನೇಕ ಜೀವನಗಳನ್ನು ಬದಲಾಯಿಸ್ಬಿಡುತ್ತೆ. ಅಲ್ಲೊಂದು ಸ್ವಿಗ್ಗಿನಲ್ಲಿ, ಝೊಮ್ಯಾಟೋದಲ್ಲಿ ಹೋಗಬೇಕಾದ್ರೆ ಹುಡುಗ ಅಷ್ಟು ಮಳೆನಲ್ಲಿ ಹೋಗ್ಬೇಕಾದ್ರೂ ಏರ್ಪಾಡ್ ಹಾಕ್ಕೊಂಡು ಒಂದು ಕರೆಂಟ್ ಅಫೇರ್ಸ್ ಕೇಳ್ತಾ ಹೋಗ್ತಿರ್ತಾನೆ. ನಂಬಿಕೆ ಇನ್ನೇನು ಕಾಲಾಗುತ್ತೆ, ನಾಳೆ ಕಾಲಾಗುತ್ತೆ. ಆ ನೋಟಿಫಿಕೇಷನಲ್ಲಿ ನಾನು ಈ ಸರಿ ಗೆಲ್ತೀನಿ, ಒಂದು ಉತ್ತಮವಾದಂಥ ಹುದ್ದೆ ಪಡ್ತೀನಿ ಅಂತ ಈ ಒಂದು ಆಶಯ ಯಾಕೆ ಅರ್ಥ ಆಗ್ತಿಲ್ಲ ಅವರಿಗೆ? ಯಾವ ಸರ್ಕಾರಕ್ಕೆ ನಾವು ಕೇಳಬೇಕು? ಯಾವ ಅಧಿಕಾರಿಗಳನ್ನ ನಾವು ಕೇಳಬೇಕು? ಇಲ್ಲಿ ಕೂತು ನಾನು ಇವತ್ತು ಮಾತಾಡ್ತೀನಿ, ಒಂದು ಬೆಂಚ್ ಮಾರ್ಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಬೆಂಚ್ ಮಾರ್ಕ್ ತೀರ್ಪನ್ನು ಪ್ರಕಟ ಮಾಡ್ತಾ ಇದೆ ಇತ್ತೀಚೆಗೆ ಕೋರ್ಟ್ಗಳು. ಯಾಕೆ KPSCಯ ಈ ಒಂದು ದುರ್ನಡತೆಯ ಬಗ್ಗೆ, ಹಗರಣದ ಬಗ್ಗೆ ಯಾರು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಯಾವತ್ತು KPSC ಸ್ವಚ್ಛವಾಗುತ್ತೋ ಅಂದು ಅನೇಕ ಯುವಕರು 4 ಲಕ್ಷ, 5 ಲಕ್ಷ, 10 ಲಕ್ಷ, ಅದೆಷ್ಟೋ ಗ್ರಾಮೀಣ ಪ್ರದೇಶದಲ್ಲಿ ನಾಳೆ ನಂದು ಅಂತ ಓದ್ತಕ್ಕಂಥ ವಿದ್ಯಾರ್ಥಿಗಳು ನಿಜಕ್ಕೂ 100 ಜನ ಅಲ್ಲ, 1,00,000 ಜನ ಕೇಳ್ತಾರೆ, ನೀವು ಓದಿ, ಪುಸ್ತಕನ ನಂಬಿ ಓದಿ, ನಿಜಕ್ಕೂ ತಲೆ ಎತ್ತುತ್ತೀರಾ ಅಂತ. ಯಾವತ್ತು ಆ ಕಾಲ ಬರೋದು? ವಿಜಯನಗರಕ್ಕೆ ಹೋಗಿ ಮಾತಾಡಬೇಕು ಅನ್ನೋದಾದರೆ 100ರಲ್ಲಿ ಒಬ್ಬ ಹುಡುಗ ಅಲ್ಲಿ ದೂರ ನಿಂತಿರ್ತಾನೆ. ಸರ್ ಏನು ಮಾಡ್ತಿದ್ದೀರಾ ಅಂದರೆ ದೂರಕ್ಕೆ ಹೋಗ್ತಾನೆ ನಗ್ತಾ. ಆವಾಗ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಅಥವಾ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ ಓದಂಥ ವ್ಯಕ್ತಿ, ನೊಂದಂಥ ವ್ಯಕ್ತಿ, ಇದು ನಮ್ಮ ಪರಿಸ್ಥಿತಿ. IAS ಅಧಿಕಾರಿ ಆಗೋದು, KS ಅಧಿಕಾರಿ ಆಗೋದು, SDA ಆಗ್ತೀವೋ, FDA ಆಗ್ತೀವೋ, ಜವಾನರಾಗ್ತೀವೋ ಗೊತ್ತಿಲ್ಲ. ಆದರೆ ಸರ್ಕಾರಿ ನೌಕರಿಗೆ ಓದ್ತೀವಿ ಅಂತ ಇವತ್ತಿಗೂ ಸಹ ಅಷ್ಟೆಲ್ಲ ನೊಂದ್ರೂ ಗಟ್ಟಿಯಾಗಿ ಹೇಳ್ತೀವಿ. ಒಂದು ಎಕ್ಸಾಮ್ ಶುರು ಆಯಿತು ಅಥವಾ ನೋಟಿಫಿಕೇಷನ್ ಬಂತು ಅಂದರೆ ಹಳೆ ಶಸ್ತ್ರಾಸ್ತ್ರಗಳನ್ನ ಒಟ್ಟುಗೂಡಿಸಿ ಮಾಡ್ಕೊಳ್ತಾ ಇದ್ರಲ್ಲ ರಾಜರು, ಹಾಗೆ ಹಳೆ ಪುಸ್ತಕಗಳನ್ನು ಓದ್ರಿ ಮತ್ತೊಮ್ಮೆ ಕೂತ್ಕೊಳ್ತೀವಿ, ಮಾಡ್ತಿದ್ದಂಥ ಕೆಲಸ ಬಿಡ್ತೀವಿ, ಆರ್ಥಿಕವಾಗಿ ಮತ್ತೆ ಹಿಂದೆ ಬೀಳ್ತೀವಿ, ಜ್ಞಾನಾರ್ಜನೆ ಕೂತ್ಕೊಳ್ತೀವಿ. ಇದು ಸರಿಯಾಗೋದು ಯಾವಾಗ? ದಕ್ಷ ಅಧಿಕಾರಿ ವರ್ಗ, ಉತ್ತಮ ಆಡಳಿತ, ಉತ್ತಮ ಮುಖ್ಯಮಂತ್ರಿ, ಹೀಗೆ ಹೆಸರಲ್ಲಿ ಮಾತ್ರ ನೋಡೋದಲ್ಲ, ಅದು ಕಾರ್ಯರೂಪಕ್ಕೆ ಬಂದಾಗ ಅನೇಕ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಮಾತು. ಮಂಜುನಾಥ್ ಅವರು ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ, ಅನೇಕ ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ನೌಕರಿ ಭಾಗ್ಯ ಯಾವಾಗ ಸರ್? ಅದನ್ನೇ ನಾವು ಕೇಳ್ತಾ ಇರುವಂಥದ್ದು. ನೀವು ಯಾವ ಭಾಗ್ಯನೂ ಗ್ಯಾರಂಟಿ ಯಾವ ಗ್ಯಾರಂಟಿನೂ ಬೇಕಿಲ್ಲ ಸರ್. ಹಿಂದೆ ನಾವು ನಮ್ಮ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದಾಗ DCM ಅವರು ಒಂದು ಮಾತು ಹೇಳಿದ್ರು, 3,000 ರೂಪಾಯಿ ಯುವ ನಿಧಿ ಕೊಡ್ತಾ ಇದ್ದೀವಿ. ಸರ್ ಯಾರಿಗೆ ಬೇಕು ಸರ್ 3,000 ರೂಪಾಯಿ ಯುವ ನಿಧಿ? ಬೆಂಗಳೂರಲ್ಲಿ ಒಬ್ಬ ವಿದ್ಯಾರ್ಥಿ ಬದುಕೋದಕ್ಕೆ 6,000 PGಗೆ ಬೇಕು, 2,000 ಎಕ್ಸ್ಟ್ರಾ ಖರ್ಚು ಬೇಕು, 8,000 ಬೇಕು. ನೀವು ಯಾವ ಭಾಗ್ಯನೂ ಬೇಡ ಸರ್. ಒಂದು ಈಗ ಏನು 2,70,000 ಹುದ್ದೆಗಳು, 80,000 ಹುದ್ದೆಗಳ ಖಾಲಿ ಇದೆ. ಇದರಲ್ಲಿ 2 ಲಕ್ಷ ಹುದ್ದೆಗಳನ್ನು ಇವರು ಭರ್ತಿ ಮಾಡಿದ್ದಾದ್ರೆ 2 ಲಕ್ಷ ಕುಟುಂಬಗಳು ಆಯ್ತಾ ಇವತ್ತೇನು ಅವರ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ಬರೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಂತಹ ಭಾಗ್ಯಗಳನ್ನು ಕೊಟ್ಟು ಕಣ್ಣೊರೆಸೋದ್ರ ಬದಲಿಗೆ ಇವತ್ತು ಬೇಕಾಗಿರುವಂಥ ಉದ್ಯೋಗ ಭಾಗ್ಯ ಬೇಕು. ಭಾಳ ಮುಖ್ಯವಾಗಿ ಇವ್ರು ಕೂಡ ಹೇಳ್ಕೊಂಡು ಬಂದಿದ್ರು, ನಾವು ಖಾಲಿ ಇರೋ ಹುದ್ದೆಗಳನ್ನ ತುಂಬ್ತೀವಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲನೇ ಅವಧಿಯಲ್ಲಿ ಯಾವ ರೀತಿ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಿದ್ರೆ ಆ ರೀತಿ ಇನ್ನಾದರೂ ಸಹ ಇವರು ಹೋಗೋದಕ್ಕೆ ಮುಂಚೆ ಅಥವಾ ಈ ಸರ್ಕಾರ ಹೋಗೋದಕ್ಕೆ ಮುಂಚೆ, ನಾನು ಹೋಗುತ್ತೋ ಇಲ್ಲೋ ಅಂತ ಹೇಳ್ತಾರೆ, ನನಗೂ ರಾಜಕೀಯಕ್ಕೆ ಸಂಬಂಧ ಇಲ್ಲ, ಆಮೇಲೆ ಬೇರೆ ತಪ್ಪು ತಿಳ್ಕೊಳ್ಳೋದು ಬೇಡ. ಇವ್ರು ಕಂಟಿನ್ಯೂ ಮಾಡೋದು ಚಿಂತೆ ಇಲ್ಲ. ಆದರೆ ಈ ಅವಧಿ ಮುಗಿಯೋದಕ್ಕೆ ಮುಂಚೆ ಇವರು ನೇಮಕ ಮಾಡಲೇಬೇಕು ಕಡ್ಡಾಯವಾಗಿ. 2,80,000ದಲ್ಲಿ ಕೊನೆಯ ಪಕ್ಷ 2 ಲಕ್ಷ ಹುದ್ದೆಗಳಾದರೂ ಉದ್ಯೋಗ ಭಾಗ್ಯವನ್ನು ಕೊಟ್ಟಾಗ 2 ಲಕ್ಷ ಕುಟುಂಬಗಳು ಇವತ್ತು ಅವರ ಆರ್ಥಿಕವಾಗಿ ಎಲ್ಲೋ ಒಂದು ಕಡೆ ಅವರ ಅಂದರೆ 2 ಲಕ್ಷ ಒಂದು ಮನೇಲಿ ಕುಟುಂಬದಲ್ಲಿ ಜಸ್ಟ್ 5 ಜನ ಲೆಕ್ಕ ಹಾಕೊಂಡ್ರು 2 ಲಕ್ಷ ಇಂಟು 5 ಅಂದರೆ ನಮಗೆ 10 ಲಕ್ಷ ಕನ್ನಡಿಗರ ಒಂದು ಜೀವನಕ್ಕೆ ಬೆಳಕಾಗುತ್ತೆ ಅನ್ನುವಂಥದ್ದು ನನ್ನ ಒಪಿನಿಯನ್. ಹಾಗಾಗಿ ಉದ್ಯೋಗ ಭಾಗ್ಯ ಬೇಕೇ ಬೇಕು. ಓಕೆ ಕೃಷ್ಣ, ನೀವು ಯಾವೆಲ್ಲ ಎಕ್ಸಾಮ್ಗಳನ್ನ ಫೇಸ್ ಮಾಡಿದ್ದೀರಿ ಇಲ್ಲಿವರೆಗೆ, ಈಗಲೂ ಕೂಡ ಫೇಸ್ ಮಾಡ್ತಾ ಇದ್ದೀರಿ, ಸರ್ಕಾರಿ ನೌಕರಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮಗೆ?
ಸರ್ ಆಕ್ಚುಲಿ ನಾನು ಪೊಲೀಸ್ ಎಕ್ಸಾಮ್ಸ್ನ ಮೂರು ಪೊಲೀಸ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೆ. ಬಟ್ ಆದರೆ ನೆಕ್ಸ್ಟ್ KPSC ಏಜ್ ಇದೆ, ಮುಂದೆ ಓದೋಣ KPSC ಎಕ್ಸಾಮ್ಸ್ಗೆ ಓದೋಣ ಅಂತ 1-2-3 ವರ್ಷ ಕುಂತ್ಕೊಂಡು ಓದಿದೆ. ಬಟ್ ಇವಾಗ ನೋಡಿದ್ರೆ 2-3 ವರ್ಷದಿಂದ ಯಾವುದೇ ಎಕ್ಸಾಮ್ಸ್ ಇಲ್ಲ, ಒಂದು ಪರೀಕ್ಷೆನೂ ಯಾರು ಬರ್ದೇ ಇಲ್ಲ. ಬಟ್ ಇವಾಗ ಏನಿಸ್ತಿದೆ ಅಂದರೆ, ನಾನು ಪೊಲೀಸ್ ಎಕ್ಸಾಮ್ಸ್ಗೆ ಹೋಗಿದ್ದಿದ್ರೆ 2-3 ವರ್ಷ ಸರ್ವಿಸ್ ಆಗೋದು, 2-3 ವರ್ಷ ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗ್ತಿದ್ದೆ. ನೋಡಿದ್ರೆ ಇವಾಗ ಹೌದು ಆ ಥರ ಆಯಿತು. ಸೊ ಇವ್ರ ಮಾತುಗಳು ನಂಬ್ಕೊಂಡು ಅಥವಾ ಇವ್ರು ಆವಾಗಿಂದ 2023 ಬಂದಾಗ 2023 ಮೇ 20ಕ್ಕೆ ಬಂದಿದ್ದು ಸಿದ್ದರಾಮಯ್ಯ ಬಂದಾಗ CM ಆಗಿ ನೆಕ್ಸ್ಟ್ ಡೇನೆ ಅಂದಿದ್ರು ಇವರು 2,70,000 ಹುದ್ದೆ ಇದಾವೆ, ಹಂತವಾಗಿನೇ ನಾವು ಮಾಡ್ಕೊಂತ ಹೋಗ್ತೀವಿ. ಆ ಮಾತುಗಳನ್ನು ಕೇಳಿ ನಮಗೆ ಏನಿಸುತ್ತೆ ಅಂದ್ರೆ ಹೌದು ಮಾಡ್ಬೋದು, ನೆಕ್ಸ್ಟ್ ಮಾಡ್ಬೋದು, ಇನ್ನೊಂದ್ 2 ತಿಂಗಳು ನೆಕ್ಸ್ಟ್ ಮಾಡ್ಬೋದು. ಅಂದ್ರೆ ಪೊಲೀಸ್ ಕೆಲಸಕ್ಕೆ ಸೇರಿದ್ರೆ ಓದಕ್ಕಾಗಲ್ಲ ಅಂತ, ಓದಕ್ಕಾಗಲ್ಲ, ನೆಕ್ಸ್ಟ್ ಓದೋಣ ಅಂತ ಭರವಸೆ ಇಟ್ಕೊಂಡು ಇವ್ರು KPSC ಮೇಲೆ ಭರವಸೆ ಇಟ್ಕೊಂಡು ಇದ್ವಿ. ಪ್ರತಿಯೊಂದ್ ಬಾರಿನೂ ಹಂಗೆ ಹೇಳೋದು, ಪ್ರತಿಯೊಂದ್ ಮಿತಿ ಯಾವುದೇ ಒಂದ್ ಸಭೆ ಆಗಿರ್ಲಿ, ಗೃಹ ಸಚಿವರಾಗಿರ್ಲಿ, ಅವ್ರು ಪ್ರತಿಯೊಂದ್ ಬಾರಿ ಇದನ್ನೇ ಹೇಳೋದು, ಇಷ್ಟು ಹುದ್ದೆ ಖಾಲಿ ಇದಾವೆ, ನೆಕ್ಸ್ಟ್ ಮಾಡ್ತೀವಿ. ಇವ್ರು ಇಲ್ಲ ಅಂದ್ರೆ ಅಡ್ವಾನ್ಸ್ ಆಗಿ ಹೇಳ್ಬಿಡ್ಬೇಕು, ನಮ್ಮ ಕೈಯಲ್ಲಿ ಮಾಡಕ್ಕಾಗಲ್ಲ ಅಂತ. ಆವಾಗ ನಾವು ಯಾವ್ದಾದ್ರು ಏನೋ ಒಂದು ಮಾಡ್ಕೊಂತೀವಿ, ಕೂಲಿನೋ ನಮ್ದು ಬೇರೆ ಕೆಲಸ ಇರುತ್ತೋ, ಊರಿಗೆ ಹೋಗ್ತೀವೋ, ಏನೋ ಒಂದು ಮಾಡ್ಕೊಂತೀವಿ, ಹೊಲನೋ ಏನೋ ಇರುತ್ತೆ ಅಲ್ಲಿ ಏನೋ ಒಂದು ಮಾಡ್ಕೊಂತೀವಿ. ಬಟ್ ಇವ್ರು ಪ್ರತಿಯೊಂದು ಬಾರಿ ಭರವಸೆನ ಕೊಡೋದು, 2-1 ತಿಂಗಳಲ್ಲಿ ಏನೋ ಒಂದು ಹೇಳೋದು. ಗೃಹ ಸಚಿವರು ಅಷ್ಟೇನೆ, ಶಿಕ್ಷಣ ಸಚಿವರು ಅಷ್ಟೇನೆ, ಪ್ರತಿಯೊಂದು ಬಾರಿ ಇಷ್ಟಿದಾವೆ, ನೆಕ್ಸ್ಟ್ ಸ್ಪಾಟಲ್ಲೇ ಮಾಡ್ತೀವಿ, ನಾ 15 ದಿನದಲ್ಲಿ ಮಾಡ್ತೀವಿ, ಈ ರೀತಿ ಭರವಸೆ ಹೇಳಿ 2 ವರ್ಷ ಆಯಿತು. ಇನ್ನ ನೆಕ್ಸ್ಟ್ 2 ವರ್ಷ ಆಗುತ್ತೋ ಬಿಡುತ್ತೋ. 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ರು, ಆ 5 ವರ್ಷನೂ ನೆಕ್ಸ್ಟ್ ಮುಗಿಯುತ್ತೆ, ನೆಕ್ಸ್ಟ್ ಬರೋ ವರ್ಷದಲ್ಲಿ ಆ 5 ವರ್ಷನೂ ಮುಗಿಯುತ್ತೆ. ಓಕೆ, KPSC ಕರ್ಮಕಾಂಡದ ಬಗ್ಗೆ ಮಾತನಾಡ್ತಾ ಇದ್ವಿ. ಬಗೆದಷ್ಟು ಆಳಕ್ಕೆ ವ್ಯಾಪ್ತಿಗೆ ಹೋಗ್ತಾ ಇದೆ. ಅನೇಕರು ತಮ್ಮ ನೋವನ್ನು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ನೋಡಿ, ಈ ದೇಶದ ಸಂಪತ್ತು ಅಂತ ಹೇಳಿದ್ರೆ ಯುವಕರು ಅಂತ ಹೇಳ್ತೀವಿ. ಯುವಕರ ಕೈಗೆ ನಾವು ಕೆಲಸ ಕೊಡೋದಿಲ್ಲ, ಯುವಕರು ಓದ್ತಾನೆ ಇರಬೇಕು ಅಥವಾ ನಿರುದ್ಯೋಗಿಗಳ ರೀತಿಯಲ್ಲಿ ಮನೇಲಿರಬೇಕು ಅಂತ ಹೇಳಿದ್ರೆ ಈ ದೇಶದ ಅತಿ ದೊಡ್ಡ ಶಕ್ತಿಯನ್ನು ನಾವೇ ಖುದ್ದು ಸಾಧಿಸ್ತಾ ಇದ್ದೇವೆ. ಆ ಶಕ್ತಿಯನ್ನು ಕುಂದಿಸೋ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅನೇಕರು ಫೋನ್ ಮಾಡ್ತಾ ಇದ್ದಾರೆ, ಅನೇಕರು ಮಾತನಾಡಬೇಕು ಅಂತ ಹೇಳಿ ಕರೆ ಮಾಡ್ತಾ ಇದ್ದಾರೆ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಮೇಡಮ್, ನಿಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ಬೇಡ. ಓಕೆ ಸರ್, ಆಕ್ಚುಲಿ ನನ್ನ ಅಭಿಪ್ರಾಯ ತಿಳಿಸ್ಬೇಕು ಅಂತ ನಾನು ಒಂದು ಕಾಲ್ ಮಾಡಿದೆ. ಮಾತಾಡಿ ಸರ್. ಸರ್ಕಾರ ಅಂತ ಬಂದಾಗ ಇದೇ ಸರ್ಕಾರ ಅಂತ ಅಲ್ಲ ಸರ್, ಯಾವ್ದೇ ಸರ್ಕಾರ ಬಂದ್ರು, ಯಾವ್ದೇ KPSC ಅಂತ ಬಂದ್ರು ಯಾವ್ದೇ ಜನಕ್ಕೆ ಏನೂ ಉಪಯೋಗ ಆಗ್ತಿಲ್ಲ ಸರ್. ತುಂಬಾ ಜನ ಇದರಿಂದ ವಂಚಿತರಾಗಿದ್ದಾರೆ ಸರ್. ಎಕ್ಸಾಂಪಲ್ ತಗೊಬೇಕು ಅಂದ್ರೆ ಈಗ ಇಡೀ ಡಿಪಾರ್ಟ್ಮೆಂಟ್ RDPR ಆಗ್ಬೋದು, PWD ಆಗ್ಬೋದು, ಇದನ್ನ ನಂಬ್ಕೊಂಡು ತುಂಬಾ ಜನ ಎಕ್ಸಾಮ್ ಬರ್ದಿದ್ದಾರೆ ಸರ್. KPSC ಎಕ್ಸಾಮ್ ಬರ್ದಿದ್ದಾರೆ, ಮತ್ತೆ ಔಟ್ಸೋರ್ಸ್ ಅಲ್ಲಿ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ. ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡ್ತಿರೋರ್ಗಂತೂ ತಿಂಗಳಾನ್ಗಟ್ಲೆ ಸಂಬಳ ಬರೋದು ಇಲ್ಲ. ಇದು ಸರ್ಕಾರದ ಗಮನಕ್ಕೂ ಹೋಗಿದೆ, ಆದ್ರೂ ಯಾವ್ದೇ ಸರ್ಕಾರನು ಇದ್ರ ಬಗ್ಗೆ ಏನು ಕ್ರಮ ವಹಿಸಿಲ್ಲ ಸರ್. ಮಾತಾಡಿದ್ರೆ ಏನಾದ್ರು ಮಾತಾಡಕ್ ಹೋದ್ರೆ ಕಿತ್ತಾಕೋದು, ಇಲ್ಲ ನೀವು ಬಿಟ್ಟು ಹೋಗಿ ಅನ್ನೋದು, ಈ ತರ ನಡೀತಾ ಇದೆ ಸರ್. ಆಕ್ಚುಲಿ ನಾನ್ ನಿಮ್ ಲೈವ್ ಪ್ರೋಗ್ರಾಮ್ ನ ನೋಡಿದ್ದು, ಇದು ನಮಗೂ ಒಂದು ಅನಿಸಿಕೆನ ತಿಳಿಸ್ಬೋದು, ನಮ್ದು ಒಂದು ಪ್ರಾಬ್ಲಮ್ ಗೊತ್ತಾಗುತ್ತೆ ಅಂತಾನೆ ನಾವು ಕಾಲ್ ಮಾಡಿದ್ದು. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಹೇಳ್ಬೇಕು ಅಂದ್ರೆ RDPR ಅಲ್ಲಿ 11 ವರ್ಷ 15 ವರ್ಷದಿಂದ ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಸರ್. ಔಟ್ಸೋರ್ಸ್ ಅಲ್ಲಿ ಇದ್ದಾರೆ, ಸ್ಕೂಲ್ಗಳಲ್ಲಿ ಗೆಸ್ಟ್ ಟೀಚರ್ಗಳಿದ್ದಾರೆ, ಕಮ್ಮಿ ಸಂಬಳದಲ್ಲಿ ಯುವಕರನ್ನ ಬಳಸ್ಕೊಳ್ತಾ ಇದ್ದಾರೆ. ಸಾಕಲ್ಲ, ಹೆಂಗೋ ಇಂಜಿನ್ ನಡೀತಾ ಇದೆ. ಸರ್, ಯಾವ ರೀತಿ ಬಳಸ್ತಾರೆ ಅಂತಂದ್ರೆ, ಬೆಳಗ್ಗೆ 8 ಗಂಟೆ ಅಂದ್ರೆ 8 ಗಂಟೆಗೆ ಬರ್ಬೇಕು ಸರ್, ಸಾಯಂಕಾಲ 7 ಗಂಟೆ ಅಂದ್ರೆ 7 ಗಂಟೆಗೆ ಮಾಡ್ಬೇಕು, ಶನಿವಾರ ಇಲ್ಲ, ಭಾನುವಾರ ಇಲ್ಲ. ಒಂದು ಮಿಷಿನ್ ಗಿಂತ ತುಂಬಾ ಇದಾಗಿ ಬಳಸ್ಕೊಂತಾ ಇದಾರೆ ಸರ್ ಔಟ್ಸೋರ್ಸ್. ಓಕೆ ಓಕೆ, ಧನ್ಯವಾದಗಳಮ್ಮ ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ದಕ್ಕೆ. ಈಗ ರೇಣುಕಾ ಅಂತ ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ರೇಣುಕಾ, ಹೇಳಿ. ನಮಸ್ಕಾರ ಸರ್. ಹೇಳಿ ಸರ್, ನನ್ನ ಹೆಸರು ರೇಣುಕಾ ದೇವಿ ಅಂತ. ಸರ್, ನಾನು 2015 ಅಲ್ಲಿ ಮೇನ್ಸ್ ಎಕ್ಸಾಮ್ ಅಟೆಂಡ್ ಆಗಿದ್ದೆ. ಅದಾದ್ಮೇಲೆ ಒಂದು ತಿರಸ್ಕೃತ ಪಟ್ಟಿಯನ್ನ ತೆಗೆದ್ರು ಸರ್. ಓಂ ಶ್ರೀ ಬರ್ದಿದ್ದೀರಾ, ಅದಕ್ಕೆ ನೀವ್ ಇಷ್ಟು ಜನನ ಹೊರಗಡೆ ಇಟ್ಟಿದೀವಿ ಅಂತ ಲಿಸ್ಟ್ ಒಂದು ರೆಡಿ ಮಾಡ್ಕೊಟ್ರು. ಆ ಲಿಸ್ಟ್ ಅಲ್ಲಿ ನನ್ನ ಹೆಸರಿತ್ತು. ನನ್ ಗೊತ್ತಿತ್ತು ನಾನು ಬರ್ದಿಲ್ಲ ಓಂ ಶ್ರೀ ಅಂತ. ತಿರ್ಗಾ ನಾನು ಕೋರ್ಟ್ ಮೊರೆ ಹೋದೆ, KT ಮೊರೆ ಹೋಗಿದ್ದೆ. KT ಅಲ್ಲಿ ಹೇಳಿದ್ರು, ಇಲ್ಲ ನಮ್ಮಿಂದಾನೇ ತಪ್ಪಾಗಿದೆ, ನಾವೇ ತಪ್ಪಾಗಿ ಅರ್ಥೈಸ್ಕೊಂಡು ಅವ್ರನ್ನ ಹೊರಗಡೆ ಇಟ್ಟಿದೀವಿ ಅಂತ. ಹಾಗಿದ್ದಾಗ ನಾನು ಹೇಳಿದೆ, ನಾನು ಸೆಲೆಕ್ಟ್ ಆಗಿರ್ಬೋದು, ಆದ್ರೆ ನನ್ಗೆ ಇಂಟರ್ವ್ಯೂನ ಸೆಲೆಕ್ಟ್ ಮಾಡಿ ಅಂತ. ಸೊ ಹೇಳಿದ್ರು, ಇಲ್ಲ ನಿಮ್ ಮಾರ್ಕ್ಸ್ ಕಡಿಮೆ ಇದೆ, ನಾವು ಸೆಲೆಕ್ಟ್ ಮಾಡಕ್ ಆಗಲ್ಲ. ಸೊ ಆನ್ಸರ್ ಶೀಟ್ ಕೊಡಿ. ಆನ್ಸರ್ ಶೀಟ್ ಕೊಡಕ್ ಬರಲ್ಲ. ಸೊ ನಂದು 2015 ಬ್ಯಾಚ್ ಅಲ್ಲಿ ನನ್ ಸೆಲೆಕ್ಷನ್ ಆಗಿದೆ ಸರ್. ಆದ್ರೂ ಇನ್ನೂ ಆನ್ಸರ್ ಶೀಟ್ ಕೊಡದೇನೆ, ಮಾರ್ಕ್ಸ್ ಕರೆಕ್ಟ್ ಆಗಿ ತೋರಿಸ್ದೇನೆ ತುಂಬಾ ಅನ್ಯಾಯ ಮಾಡಿದೆ KPSC. ಸೊ
ಸೊ ಇದಕ್ಕ ನಾವು ಹೇಳ್ಬೇಕು ಅಂದ್ರೆ ಮೊನ್ನೆ 2015 ಬ್ಯಾಚ್ ಅಲ್ಲಿ 52 ಜನ ಹೋದ್ರು. ಅವ್ರು ಮೇನ್ ಸೆಲೆಕ್ಟ್ ಆಗಿರೋರಿದ್ರು. ಅದಕ್ಕಾಗಿ ನಾನು ಅವ್ರ ಜೊತೆ ಹೋಗಕ್ಕಾಗ್ಲಿಲ್ಲ. ನಾನು ಇಂಡಿವಿಜುವಲ್ ಆಗಿ ಹೋರಾಡ್ತಾ ಇದ್ದೀನಿ. ನನ್ನ ಹೋರಾಟಕ್ಕೆ ಇವತ್ತಿಲ್ಲ ನಾಳೆ ಜಯ ಸಿಗುತ್ತೆ ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ. ಬಟ್ ಈ KPSC ಮಾಡ್ತಾ ಇರೋ ಮೋಸ ನೋಡಿದ್ರೆ ಯಾವ ಎಕ್ಸಾಮ್ ಬರೆಯಕ್ಕೂ ಮನ್ಸಾಗ್ತಾ ಇಲ್ಲ. ಮುಂದೆ ಬರೋರಿಗೂ ಯಾರಿಗೂ ನಾವು ಒಂದು ಪ್ರೋತ್ಸಾಹವಾದಂತಹ ಮೋಟಿವೇಶನಲ್ ಏನಾದ್ರು ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ ನಾವು, ಯಾಕಂದ್ರೆ 8 ಎಕ್ಸಾಮ್ ಬರ್ದಿದ್ದೀನಿ ಸರ್. 8 ಎಕ್ಸಾಮು ಸೆಲೆಕ್ಟ್ ಆಗಿದ್ದೀನಿ. ಎಲ್ಲ ಕಂಪ್ಲೀಟ್ ಆಗಿ ನಂದು ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಆಗುತ್ತೆ. ಫೈನಲ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ. ಓಕೆ, ನಮ್ಮಲ್ಲಿ ಗೆಸ್ಟ್ಗಳಿದ್ದಾರೆ ಕಾರ್ಯಕ್ರಮದಲ್ಲಿ. ವಿನಯ್ ಅವರಿದ್ದಾರೆ, ಮಂಜುನಾಥ್ ಅವರಿದ್ದಾರೆ, ಇನ್ನೂರು ಮಂಜುನಾಥ್ ಇದ್ದಾರೆ. ಮಾತನಾಡ್ಬೋದು ನೀವು. ವಿನಯ್ ಸರ್ ಮಾತನಾಡ್ತಾರೆ ನಿಮ್ಮ ಜೊತೆ. ಹಾ ಸರ್, ನಮಸ್ಕಾರ ಸರ್. ಅಲ್ಲ, ನಿಮ್ಮ ನೋವು ಅರ್ಥ ಆಗ್ತದೆ. ಬಟ್ ಅದಕ್ಕೋಸ್ಕರ ಇದು ದೊಡ್ಡ ಮಟ್ಟದ ಒಂದು ರೆವಲ್ಯೂಷನ್ ಆಗಬೇಕಂತ ನನ್ನ ಭಾವನೆ. ಇದು ನೋಡಿ, 8 ಬಾರಿ ಎಕ್ಸಾಮ್ ಬರೆದ್ರು ಕೂಡ ಅವರಿಗೆ ಯಾವುದೇ ರೀತಿ ಇಲ್ಲಿವರೆಗೂ ವಿ ಆರ್ ಇನ್ 26 ಇವಾಗ 11 ವರ್ಷ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಒಂದು ನ್ಯಾಯಕ್ಕೋಸ್ಕರ. ಅದಕ್ಕೆ ಕೋರ್ಟ್ಗಳು ಸ್ಪಂದಿಸ್ತಾ ಇಲ್ಲ, ಸರ್ಕಾರ ಸ್ಪಂದಿಸ್ತಾ ಇಲ್ಲ, KPSC ವ್ಯವಸ್ಥೆ ಸ್ಪಂದಿಸ್ತಾ ಇಲ್ಲ. ಮಾರ್ಕ್ಸ್ ಸರಿಯಾಗಿ ಹೇಳ್ತಲ್ಲ ಸರ್. ಕೆಲವೊಂದು ಮಾರ್ಕ್ಸ್ ಗಳು ಹೇಳಿ ನನ್ನ ಮಾರ್ಕ್ಸ್ ಕೊಡಿ, ನಾನು ಆಗಿಲ್ಲ ಅಂದ್ರೆ ಸಂತೋಷ ಇದೆ. ನಾನು ಬೇರೆ ಯಾವ್ದಾದ್ರಲ್ಲೂ ನನ್ ಸ್ಕಿಲ್ ಇದೆ. ನಾನು ಇವತ್ತು ಒಂದು ಸ್ಕೂಲಲ್ಲಿ ಒಂದು ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಒಳ್ಳೆ ಸ್ಯಾಲ್ರಿ ಇದೆ. ಬಟ್ ನಾನು ನಿಮ್ಮ ಮೇಲೆ ಮಾಡಿರುವಂತಹ 10 ವರ್ಷದ ಸಮಯ ತಿರ್ಗಾ ನೀವು ಕೊಡಕ್ ಆಗಲ್ಲ. ಮತ್ತು ಒಂದು ಹೋಪ್ ಇದೆ ಸರ್. ನನ್ನ ತಂದೆ ತಾಯಿ ಎಲ್ರು ನನ್ ಮೇಲೆ ಆಸೆ ಇಟ್ಟಿದ್ದಾರೆ, ಇವಳು ಒಂದು ಆಫೀಸರ್ ಆಗ್ತಾಳೆ ಅಂತ. ಸೊ ಆ ಎಲ್ಲರ ಆಸೆನೂ ನಾನು ನಿರಾಸೆ ಮಾಡಿದೀರಾ. ಸೆಲೆಕ್ಷನ್ ಆಗಿದ್ರು ಕೈಗೆ ಏನು ಬರದೇ ಇರೋ ತರ ಇದೆಯಲ್ಲ ಸರ್ ಈ KPSC ಮೋಸ ಮಾಡೋದು ಯಾವ ರೀತಿ ಅಂತ. ಎಸ್ ಸರ್, ನಿಮ್ಮ ಧ್ವನಿಯನ್ನು ನಾವು ತಲುಪಿಸ್ಬೇಕು ಅಂತಲೇ ಈ ಕಾರ್ಯಕ್ರಮ ಮಾಡಿದ್ದೀವಿ. ಧನ್ಯವಾದಗಳು ರೇಣುಕಾ ಅವರೇ ಮಾತನಾಡಿದ್ದಕ್ಕೆ. ಶ್ಯಾಮ್ ರಾವ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ಯಾಮ್ ರಾವ್, ಹೇಳಿ. ನಮಸ್ಕಾರ, ಮಾತನಾಡಿ ಸರ್. AV ಶಾಮರಾವ್, ರಾಮಮೂರ್ತಿ ನಗರ. ನನ್ನ ವಯಸ್ಸು 85 ಮಾತ್ರ. 85ರ ಉತ್ಸಾಹದಲ್ಲಿ ನಮ್ಗೆ ಫೋನ್ ಮಾಡಿದ್ದೀರಿ. ನಮ್ಮೆಲ್ಲರಿಗಿಂತಲೂ ನೀವು ಯುವಕರು. ಮಾತನಾಡಿ ಸರ್. ನಮ್ದ್ರಲ್ಲಿ ಒಂದು ಗ್ರೂಪ್ ಇದೆ. ಹೇಗಪ್ಪ ಇದೀಯಾ ಅಂತ ಕೇಳ್ತಾರೆ. ನಾನೇನ್ ಹೇಳ್ತೀನಿ, ನಾವೆಲ್ಲ ಬೇಸತ್ತ ನಾಗರಿಕರಪ್ಪ ಅಂತ ಹೇಳ್ತೀನಿ. ಅವ್ರೇನ್ ಹೇಳ್ತಾರೆ ಗೊತ್ತಾ ಸರ್, ಪರವಾಗಿಲ್ಲಪ್ಪ, ಈ ನಗರದಲ್ಲಿ ತುಂಬಾ ಸತ್ತ ನಾಗರಿಕರಿದ್ದಾರೆ ಅಂತ ಹೇಳ್ತಾರೆ ಸರ್. ಸತ್ತ ನಾಗರಿಕರಿಗಿಂತ ಬೇಸತ್ತ ನಾಗರಿಕರು ಉತ್ತಮ ಅಂತ. ಹೌದು ಸರ್. ನಾನು ಐ ವಿಲ್ ಟೆಲ್ ಯು, ನನಗೆ 85 ವರ್ಷ ಆಗಿದೆ. ಈ ಅವ್ಯವಸ್ಥೆಗಳು ನೋಡಿ 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 ಪರಿಹಾರಗಳಿಗೆ ನೀವು ಅಷ್ಟು ಜನ ಕೂತಿದ್ದೀರಾ. ಕಂಪ್ಲೇಂಟ್ ಏನು ಮಾಡಬೇಡಿ, ದಯವಿಟ್ಟು ಪರಿಹಾರಗಳು ಹುಡುಕಿ. ಲೆಟ್ ಅಸ್ ಆಲ್ ಕಮ್ ವಿತ್ ಸೊಲ್ಯೂಷನ್ಸ್. ಅದು ಪ್ರಜಾವಾಣಿನಲ್ಲಿ ಓದಿ 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 ಬೇಜಾರಾಗೋಯ್ತು ಸರ್ ನಮ್ಗೆ. ಅದು ಅಷ್ಟು ಬರೆದ್ರು ಇದು ಏನಾಗುತ್ತೆ, ಕೆಲವು ಸಲ ಈ ಸರ್ಕಾರಕ್ಕೆ ಕಣ್ಣಿಲ್ಲ, ಕಿವಿ ಇಲ್ಲ, ಇನ್ನೇನು ಇಲ್ಲ. ಇಟ್ ವಿಲ್ ಗೋ ಟು ದರ್ ಡೆಫ್ ಇಯರ್ಸ್. ಈ ಸರ್ಕಾರಕ್ಕೆ ಕಿವಿ ಹಿಡಿಯೋ ಕೆಲಸ ಎಲ್ಲರೂ ಸೇರಿ ಮಾಡ್ಬೇಕಾಗಿತ್ತೆ. ನೀವು ಒಳ್ಳೆ ಒಂದು ನಾಯಕರನ್ನ ಹುಡುಕಿ. ನನಗೆ 85 ವರ್ಷ, ನಿಮ್ ಸಹಾಯಕ್ಕೆ ಬೇಕಾಗಿದ್ರೆ ನಾನು ಬರ್ತೀನಿ. ಒಂದು ಗುಂಪಾಗ್ಬೇಕು, ಅಲ್ಲಿ ಇಲ್ಲಿ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಒಂದು ಗುಂಪಾಗಿ ಎಲ್ಲೋ ಒಂದ್ ಕಡೆ ಸೇರಿ ಇದಕ್ಕೆ ಏನು ಪ್ರತಿಭಟನೆ. ಒಂದಿನ ಮೈಸೂರು ಬ್ಯಾಂಕ್ ಅಲ್ಲೆಲ್ಲ ಸೇರೋಣ. ಡೇಟು TV5ಗೆ ಮೊದಲು ಧನ್ಯವಾದ ಹೇಳಿ, ಮೈಸೂರು ಬ್ಯಾಂಕಿಂದ ವಿಧಾನಸೌಧ ಮುಂದೆನೋ ಅಥವಾ KPSC ಮುಂದೆ ಕೂತ್ಕೊಂಡು ಬೆಳಿಗ್ಗೆ 10ರಿಂದ ಸಾಯಂಕಾಲ 6 ತನಕ ಉಪವಾಸ ಕೂತ್ಕೊಳ್ಳೋಣ ಸರ್. ನಾನೇ ಕೂತ್ಕೊಳ್ತೀನಿ. ಫ್ರಮ್ 10 to 5 or 6 o'clock ಲೆಟ್ ಅಸ್ ಸ್ಟಾರ್ವ್ ಇನ್ ಫ್ರಂಟ್ ಆಫ್ ದಟ್ ಬ್ಲಡಿ ಆಫೀಸ್. ಆಮೇಲೆ ಪರಿಹಾರಗಳು ಹೋಗ್ಬೇಕು ಸರ್. ಇದು ಆಮೇಲೆ ಗುರುಗಳೇ, ನಾನು ಕೆಲವು ಸಲ ಬಸ್ಸನ್ನೇ ಓಡಾಡೋದು. ಕಂಡಕ್ಟರ್ಗಳಿಗೆ ಕೇಳ್ತೀನಿ, ಹುಡುಗರು ಏನಪ್ಪ ಓದಿದ್ಯಾ ಅಂದ್ರೆ BCom ಅಂತಾನೆ, BA ಅಂತಾನೆ. ಸರ್ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಎಷ್ಟು ಸಂಬಳ ಅಂದ್ರೆ ಅವ್ರಿಗೆಲ್ಲ 15,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಸರ್. ಏನು ದೇಶನೋ, ಏನು ರಾಜ್ಯನೋ, ಏನು ನಗರನೋ. ಅಲ್ಲಿ ಆ ಡೆಲ್ಲಿನವರು ನನ್ನ ಬಿಟ್ರೆ ಯಾರು ಇಲ್ಲ ಅಂತಾರೆ. ಈ DK ಶಿವಕುಮಾರ್ ನನ್ನ ಬಿಟ್ರೆ ಯಾರು ಇಲ್ಲ ಅಂತಾರೆ. ಇವ್ರದ್ದು ಬ್ಯಾಂಕ್ ಬ್ಯಾಲೆನ್ಸ್ಗಳು ಕೋಟಿ ಹೋಗ್ತಾ ಇರುತ್ತೆ. ಜನಗಳ ಕಷ್ಟ, ಈ ಯುವಕರ ಕಷ್ಟ ಯಾರಿಗೆ ಯಾವಾಗ ಹೇಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ. ಪ್ರಜಾವಾಣಿ ಪೇಪರ್ನವರಿಗೆ ನಾನು ಕೆಲವು ಸಲ ಮಾತಾಡ್ತೀನಿ. ನಿಮ್ಗೂ ನಿಮ್ ಹೆಸರೇನು ಸರ್? TV5ನವರು ದಶರಥ್ ಅಂತ ಸರ್. ನಿಮ್ನ ಅವಾಗ ನೋಡ್ತಿರ್ತೀನಿ. ಬೇಕಾದ್ರೆ ನಿಮ್ ಆಫೀಸ್ ಬರ್ತೀನಿ. ಪ್ರಜಾವಾಣಿಯವ್ರು ಏನ್ ಹೇಳ್ತಾರೆ, ಶಾಮರಾಯರೇ ಸರ್, ಈಗ ನೀವು 85ರ ವಯಸ್ಸಿನಲ್ಲೂ ಕೂಡ ಹೋರಾಟ ಕಲಿತೀನಿ ಅಂತ ಹೇಳ್ತೀರಲ್ಲ, ನಿಮ್ಮ ಮಾತುಗಳು ಯುವಕರಿಗೆ ಮಾದರಿ ಆಗ್ಬೇಕು. ಯುವಕರು ತಮ್ಮ ಸಮಸ್ಯೆಗೋಸ್ಕರನೇ ತಾವು ಫೈಟ್ ಮಾಡಲ್ಲ ಅಂತ. ಏನ್ ಸರ್ ಹೇಳಿ ಸರ್. ಎಸ್ ಧನ್ಯವಾದಗಳು ಸರ್. ಈಗ ಶಿವಕುಮಾರ್ ಅಂತ ಹೇಳಿ ಮತ್ತೊಬ್ರು
ಕಾಲರ್ ಇದ್ದಾರೆ ಶಿವಮೊಗ್ಗದಿಂದ. ಶಿವಕುಮಾರ್ ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ, ಮಾತನಾಡಿ. P5 ಇಂದ ನಾನು ಅವ್ರ ವಿದ್ಯಾರ್ಥಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಸರ್. ಈ ಭ್ರಷ್ಟ ಸರ್ಕಾರಗಳು ಹೇಗಿದ್ದಾವೆ ಅಂದ್ರೆ ಸರ್, ದಯವಿಟ್ಟು ಇಂಥ ಇದಕ್ಕೆ ಬೇಕು. ಎಷ್ಟೋ ಜನ ನಗರಸಭೆಯಲ್ಲಿ ಅವರಿಗೆ ನೆಟ್ಟಿಗೆ ಕಂಪ್ಯೂಟರ್ ಇದು ಮಾಡಕ್ ಬರೋದಿಲ್ಲ, ನೆಟ್ಟಿಗೆ ಇದು ಮಾಡಕ್ ಬರೋದಿಲ್ಲ. ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಇಷ್ಟು ಜನ ಇದ್ರು ಸಹ ಇವರು ಸರ್ಕಾರದವರು ನೇಮಕಾತಿ ಮಾಡ್ತಿಲ್ಲ ಅಂದ್ರೆ ಪಾಪ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು ಅಷ್ಟು ಗೊತ್ತಾಗಲ್ಲ ಸರ್. ಅವರು ಅಧಿಕಾರಿಗಳಿಂದ ಎಷ್ಟೊಂದೆಲ್ಲ ಭ್ರಷ್ಟ ಮಾಡ್ತಾ ಇಲ್ಲ ಸರ್ ಕಾಂಗ್ರೆಸ್ ಸರ್ಕಾರಗಳು. ನೋಡಿ, ಇಲ್ಲಿ ಕೂತವ್ರು ಮಾತನಾಡ್ತಾ ಇದ್ರು ಈ ಹೋರಾಟದ ಬಗ್ಗೆ, KPSC ಬಗ್ಗೆ. ಬರೀ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಮಾತನಾಡಿದ್ರೆ ಸಾಲದು, ನಮ್ಮ ಅಣ್ಣನೂ ಮಾತಾಡ್ಬೇಕು, ಅಕ್ಕನೂ ಮಾತನಾಡ್ಬೇಕು, ಕುಟುಂಬ ಮಾತನಾಡ್ಬೇಕು, ಸ್ನೇಹಿತರು ಮಾತಾಡ್ಬೇಕು. ಎಲ್ಲರೂ ಮಾತನಾಡಿದ್ರೆ ಮಾತ್ರ ಆ ಕಿವಿ ಏನೋ ಕಿವುಡ್ರ ರೀತಿಯಲ್ಲಿ ವರ್ತನೆ ಮಾಡೋರಂತ ಕಿವಿಗಳು ಚುರುಕಾಗ್ಬೇಕಲ್ಲ. ಎಲ್ಲರೂ ಮಾತನಾಡ್ಬೇಕು, ಎಲ್ಲರ ಧ್ವನಿನೂ ಮುಟ್ಟಬೇಕು ಅಂತ. ಸರ್ ನನ್ನ ಪ್ರಕಾರ ಇವರಿಗೆ ಸರ್ ಓಕೆ ಇನ್ನೊಬ್ರು ಶಿವಕುಮಾರ್ ಬಂದಿದ್ದಾರೆ ಚಿತ್ರದುರ್ಗದಿಂದ. ಶಿವಕುಮಾರ್ ಮಾತನಾಡಿ. ನಮಸ್ತೆ ಸರ್. ನಮಸ್ತೆ. 2014 ನಾವು ಬರ್ದಿದ್ದೆ KPSC ಇದರಲ್ಲಿ. ಅವಾಗ ನೇಮಕಾತಿ ಆದಾಗ ಕೆಲವ್ರು ಏನಂತಾರೆ, ಈ ಇದರಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಅಲ್ಲಿ ಅವಾಗ ಕೆಲವರು ಮಾರ್ಕ್ಸೇ ಚೇಂಜ್ ಮಾಡಿದ್ರೆ ಅಂತಲೂ ಕೆಲವು ರೂಮರ್ಸ್ ಇದೆ ಸರ್. ಎಕ್ಸಾಮಿನೇಷನ್ ಕಂಟ್ರೋಲ್ ಅಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ ಈ ತರದ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತಲೂ ಕೆಲವು ರೂಮರ್ಸ್ ಇದೆ ಸರ್. ಈ ರೀತಿ ಆದಾಗ ಬೇಲಿನ ವಲಯದಾಗ ನಾವ್ ಯಾವ ರೀತಿ ನ್ಯಾಯ ಪಡ್ಕೋಬೇಕು ಸರ್? ಕಷ್ಟ, ಬಹಳ ಕಷ್ಟ ಆಗುತ್ತೆ ಸರ್. ಆ ರೀತಿ ಮಾಡಿದಂತೂ ಯಾರು ಕಂಡು ಹಿಡಿಯಕ್ಕಾಗಲ್ಲ ಸರ್. ಈಗ ಆಲ್ರೆಡಿ ಈ ಸರಿನೂ ಅದೇ ರೀತಿ ಅಲ್ಲ, ಈಗ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ತನಿಖೆ ಮಾಡ್ತೀವಿ, ನಾವು ಅಕ್ರಮ ಕಂಡು ಬಂದ್ರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾರಲ್ಲ. ಅವ್ರು ತನಿಖೆ ಮಾಡಿದಾಗ ಏನ್ ಮಾಹಿತಿ ಕೊಡ್ತಾರೆ ಅಂತಂದ್ರೆ, ಈ ಏನ್ ರೂಮ್ ಅಲ್ಲಿ ಇರ್ತಲ್ಲ, ರೂಮ್ ಇನ್ವಿಜಿಲೇಟರ್ ಇರ್ತಲ್ಲ, ಅದ್ರ ಮಾತ್ರ ವಿಡಿಯೋ ಕೊಡ್ತಾರ ಅಷ್ಟೇ. ಅದು ವಿಡಿಯೋ ಕೊಟ್ರೆ ಅದ್ರಲ್ಲಿ ಏನ್ ಗೊತ್ತಾಗುತ್ತೆ? ಈಗ ನೇರವಾಗಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಅಲ್ಲೇ ಚೇಂಜ್ ಮಾಡಿದ್ರೆ ಎಲ್ಲರೂ ಭಾಗಿಯಾಗಿ KPSC ಏನ್ ಮಾಡಕ್ ಬರ್ತೀವಿ ಹೇಳಿ ಸರ್? ಅಲ್ಲಿ ಮಾಡೋದ್ರಿಂದ ಯಾವುದೇ ಹೋರಾಟ ಮಾಡಿ ಏನ್ ಮಾಡಿದ್ರು ಕಷ್ಟನೇ ಅದು. ಆ ರೀತಿ ಮಾಡೋದ್ರಿಂದ ನಾವು ತುಂಬಾ ಕಷ್ಟ ಆಗುತ್ತೆ. ಪಾರದರ್ಶಕವಾಗಿ ಹೆಂಗ್ ಮಾಡ್ಬೇಕಂದ್ರೆ, ಪಾರದರ್ಶಕವಾಗಿ ಹೆಂಗ್ ಮಾಡ್ಬೇಕು ಅಂತ ಅದೇ ಈಗ ಹೋರಾಟ ಮಾಡಿ ಎಲ್ಲರೂ ತಜ್ಞರನ್ನ ಕುಂಡಿಸಿ ಏನ್ ಮಾಡ್ಬಹುದು ಅಂತ ಚರ್ಚೆ ಮಾಡ್ಬೇಕು ಸರ್. ಈಗ ಒಂದ್ ದಿವಸಲ್ಲೇ 2 ದಿವಸಲ್ಲೇ ಬಳಸಿನೋ ಮತ್ತೊಂದು ಆ ರೀತಿ ಮಾಡಿ ಏನ್ ಮಾಡ್ಬಹುದು, ಆ ರೀತಿ ಯಾವ ರೀತಿ ರಿಸಲ್ಟ್ ಅನ್ನ ಬೇಗ ಕೊಟ್ಟಷ್ಟುವೆ ಅದು ಬೇಗ ಒಳ್ಳೆ ರೀತಿಯ ರಿಸಲ್ಟ್ ಬರುತ್ತೆ ಅನ್ಕೊಂತೀವಿ. ಬಹಳ ಡಿಲೇ ಆದಾಗ ಏನಾಗುತ್ತೆ ಅಂದ್ರೆ ರಿಸಲ್ಟ್ ಅದು ಸರಿಯಾದಂತ ರಿಸಲ್ಟ್ ಬರುತ್ತೆ ಚಾನ್ಸಸ್ಸೇ ಇಲ್ಲ ಅದು. ಧನ್ಯವಾದಗಳು ಶಿವಕುಮಾರ್ ಅವರೇ. ಬಹಳಷ್ಟು ಡಿಲೇ ಕೇಳ್ಕೊಳ್ತಾ ಇದ್ವಿ, ಅನೇಕರು ಮಾತನಾಡ್ತಿರುವಂತ ನೋಡ್ತಾ ಇದ್ದೀವಿ. ಈ ಎಲ್ಲ ಸಮಸ್ಯೆಗಳನ್ನ ಒಟ್ಟಾರೆ ನೋಡೋದ್ರೆ ಪರಿಹಾರ ಹುಡುಕ್ಬೇಕು. ನಮಗೆ ಬೇಕಾಗಿರೋದೇನಪ್ಪ ಅಂತಂದ್ರೆ ಪರಿಹಾರ. ಸೊ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬಹಳ ಹಾನೆಸ್ಟ್ ಅಪ್ರೈಟ್ ಆಫೀಸರ್ಸು ಇವಾಗಲೂ ಇದ್ದಾರೆ. ಆಫೀಸರ್ಸ್ ವಿತ್ ಸ್ಪೈನ್ ಅಂತ ಹೇಳ್ತೀವಿ, ಯಾರಿಗೂ ಎದುರಂಗಿಲ್ಲ. MLAಗಳಿಗೆ ಹೊಡೆದಿರೋರು ಇದ್ದಾರೆ. ಇದು ಮಾಡಿದಾಗ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ, IPS ಇರ್ಬೋದು, IAS. ಅಂಥವ್ರದ್ದೊಂದು ಟೀಮ್ ರೆಡಿ ಮಾಡ್ಕೊಳ್ಳಿ, ಯಾರಿಗೂ ಅಂಜದೇ ಇರೋಂಥ ಅಪ್ರೈಟ್ ಆಫೀಸರ್ಸು. ಅವ್ರನ್ನ ತಂದು ಇಲ್ಲಿ ಬಿಡಿ, ಇಲ್ಲಿ KPSCನಲ್ಲಿ ಮೇ ಬಿ ಅವ್ರದ್ದೇ ಒಂದು ಕಮಿಟಿ ಮಾಡಿ ಗಿವ್ ದೆಮ್ ಫ್ರೀ ಹ್ಯಾಂಡ್. ರಿಫಾರ್ಮ್ ಮಾಡೋದಕ್ಕೆ ನೀವೇನು ಪೊಲಿಟಿಕಲ್ ಇಂಟರ್ಫರೆನ್ಸ್ ಬೇಡ, ಗಿವ್ ದೆಮ್ ಫ್ರೀ ಹ್ಯಾಂಡ್. ಖಂಡಿತವಾಗಿಯೂ ಭರವಸೆ ಇದೆ. ಬಟ್ ಇದಕ್ಕೆ ಯಾಕೆ ಲೀಡ್ರುಗಳು ಮನಸ್ಸು ಮಾಡ್ತಾ ಇಲ್ಲ ಅಂತಂದು, ಈ ಸಿದ್ದರಾಮಯ್ಯ ಅವ್ರ ಮೇಲೆ ಒಂದು ಹೋಪ್ ಇತ್ತು. ಸರ್ಟನ್ ಸ್ಮಾಲ್ ರಿಫಾರ್ಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. 25 ಮಾರ್ಕ್ಸಿಗೆ ಇಂಟ್ರ್ಯೂ ತೊಗೊಂಬಂದರು. ಆಮೇಲೆ ವೋಟಾ ಕಮಿಟಿ ಕೆಲವೊಂದು ಮೆಂಬರ್ಸ್ನ ಕಡಿಮೆ ಮಾಡಬೇಕಂತ ಮಾಡ್ತಾ ಇದ್ದಾರೆ. ಬಟ್ ಅವರಿಗಿರೋ ಒಂದು ಈ ಸರ್ಕಾರಕ್ಕೆ ಅಬ್ಸಲ್ಯೂಟ್ ಮೆಜಾರಿಟಿ ಇದೆ. ಇಲ್ಲಿ ರಿಫಾರ್ಮ್ ಮಾಡಿದರೆ ನಾವು ಸರ್ಕಾರ ಕಳ್ಕೊತೀವಿ ಅಥವಾ ಇನ್ಯಾರದು ವಿಶ್ವಾಸ ಕಳ್ಕೊತೀವಿ ಅನ್ನೋ ಒಂದು ಭಯ ಇಲ್ಲ. ಇದು ಇನ್ ದಿ ಇಂಟ್ರೆಸ್ಟ್ ಆಫ್ ಬರೀ ಸ್ಟೂಡೆಂಟ್ಗಳದ್ದು ಅಷ್ಟೇ ಅಲ್ಲ ಸರ್, ಇಡೀ ರಾಜ್ಯದ ಅಭಿವೃದ್ಧಿ ಇಂಟ್ರೆಸ್ಟ್ ಇಟ್ಕೊಂಡು. ನೀವೊಬ್ಬ ಕರಪ್ಟ್ ಆಫೀಸರ್ ಬರ್ತಾನೆ, ದುಡ್ಡು ಕೊಟ್ಟು ಬರ್ತಾನೆ ಅಂತಂದ್ರೆ ಅವ್ನು ಮೇಯ್ತಾನೆ. ಪ್ರತಿದಿನ ಲೋಕಾಯುಕ್ತ ನೋಡ್ತಾ, ಇವತ್ತು ಲೋಕಾಯುಕ್ತಗೆ ನಮ್ಮ ಚೀಫ್ ಜಸ್ಟಿಸ್ ಹೇಳಿದ್ದಾರೆ ಬೆಸ್ಟ್ ಲೋಕಾಯುಕ್ತ ಅಂತಂದ್ಬಿಟ್ಟು. ಯಾಕೆಂದ್ರೆ ಅಷ್ಟೊಂದು ಜನ ಕಳ್ಳರು ಕರ್ನಾಟಕದಲ್ಲಿದ್ದಾರೆ ಆಫೀಸರ್ಸ್, ಡೈಲಿ ಹಿಡಿತಾ ಇರ್ತಾರೆ ಅಂತಂದು. ಅವ್ರು ಎಲ್ಲಿಂದ ಬರ್ತಾರೆ? KPSCಯಿಂದ ಬರ್ತಾರೆ. ಸೊ ಇಟ್ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್, ಇಟ್ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್. ಆಸ್ಪಿರೆಂಟ್ಸು ಒಂದು ಕಮ್ಯುನಿಟಿ ಇದೆ. KPSC ಇಷ್ಟು ಭ್ರಷ್ಟ ಇದೆ ಅಂತ ಗೊತ್ತಿದ್ದು ಇಷ್ಟು ಜನ ಆಸ್ಪಿರೆಂಟ್ ಇದ್ದಾರೆ ಅಂತಂದರೆ, ಇಮ್ಯಾಜಿನ್ ದಿ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್ ನಮ್ಮ ರಾಜ್ಯದಲ್ಲಿ. ಅಂದರೆ ಹೋಪೇ ಇಲ್ಲ. ಹೋಪ್ಲೆಸ್ ಇನ್ಸ್ಟಿಟ್ಯೂಷನ್ ಮೇಲೆ ಒಂದು ಹೋಪ್ ಇಟ್ಕೊಂಡು ಪ್ರಿಪೇರ್ ಆಗ್ತಾರೆ ಅಂತಂದರೆ ಸಿಚುವೇಶನ್ನು ಎಷ್ಟು ವರ್ಸ್ಟ್ ಇರ್ಬೋದು ಅಂತಂದು ನಾವು ಅರ್ಥ ಮಾಡ್ಕೋಬೇಕು. ಸೊ ಎಲ್ಲರೂ ಹೇಳೋದೇನಂತ ಹೇಳಿದ್ರೆ, ಯುವಕರ ಧ್ವನಿ ಬೇಕು, ಈ ಅಭ್ಯರ್ಥಿಗಳ ಪರವಾಗಿ ಧ್ವನಿ ಹೌಸಲ್ಲಿ ಇರಬೇಕು ಅಂತ ಹೇಳಿ. ಆ ಕಾರಣಕ್ಕೆ ನೀವು ರಾಜಕಾರಣ ಚೂಸ್ ಮಾಡ್ಕೊಂಡಿದ್ದ ಅಲ್ಲ, ಅದು ಒನ್ ಆಫ್ ದ ರೀಸನ್ಸು. ನಮ್ಮದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕೆಲಸ ಮಾಡಬೇಕಂತಿರೋದೇ ಇದು. ನಾನು MLA ಟ್ರೈ ಮಾಡ್ತಿದ್ದೆ, MP ಗೂ ಮಾಡಿದ್ದೆ.
ಆದಾಗ ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಅಲ್ಲಿ ಎಲ್ಲರೂ ಒಂದು ಆಪಾದನೆಗಳಿದೆ, ಮುಂಚೆ ಎಲ್ಲ ಹಿಂಗೆ ಹೇಳ್ತಾರೆ, ಹೋದ್ಮೇಲೆ ಚೇಂಜ್ ಆಗ್ತಾರೆ ಅಂತ. ಇಲ್ಲ, ಅದಕ್ಕೆ ನಾನು ದುಡ್ಡು ಮಾಡ್ಕೊಂಡ್ಬಿಟ್ಟಿನಿ, ಶ್ರೀಮಂತ ಇದ್ದೀನಿ, ನನಗೆ ಲೈಫಲ್ಲಿ ತೃಪ್ತಿ ಅನ್ನೋದು ಅಚೀವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ರಾಜಕಾರಣಕ್ಕೆ ದುಡ್ಡು ಮಾಡ್ಬೇಕಂತ ಬಂದಿಲ್ಲ, ಕಾಸ್ ಒಂದು ಉದ್ದೇಶ ಇಟ್ಕೊಂಡು. ಮೊನ್ನೆ ದಾವಣಗೆರೆನಲ್ಲಿ ಒಂದು ಹೋರಾಟ ಮಾಡಿದೆ, ಇಲ್ಲಿ ಅಪ್ರಸ್ತುತ, ಅದು ಮಾತಾಡೋದು ಬೇಡ. ಬಟ್ ಆ ಒಂದು ಕಾಸ್ಗೋಸ್ಕರ ಹೋರಾಟ ಮಾಡಬೇಕಂತ ಬಂದಿರೋವಂಥದ್ದು ಖಂಡಿತ ನಿಜ. ಆ ಒಂದು ರೆಸ್ಪಾನ್ಸಿಬಿಲಿಟಿ ಸಿಕ್ಕಾಗ ಏನು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ನಾವು MLA ರಿಸೈನ್ ಮಾಡಬೇಕು ಮಾಡಿಬಿಡ್ತೀವಿ, ಮಿನಿಸ್ಟರ್ ಆಗಿದ್ದ ರಿಸೈನ್ ಮಾಡಬೇಕು ಮಾಡ್ತೀವಿ. ಬಟ್ ಒಂದು ಉದ್ದೇಶ, ಒಂದು ಕಾಸ್ ಏನಿದೆಯಲ್ಲ, ದಟ್ ಈಸ್ ಆಲ್ವೇಸ್ ದ ಪ್ರೈಮರಿ ಗೋಲ್. ಸೊ ಅದಕ್ಕೆ ನಾನು ರೆಡಿ ಇದ್ದೀನಿ. ಆ ಒಂದು ಸಂದರ್ಭ ಬಂದ. ಬಟ್ ಇವಾಗ ಏನಂತಂದರೆ ಈ ಡಿಬೇಟ್ಗಳ ಮೂಲಕ, ಹೋರಾಟಗಳ ಮೂಲಕ ನಾವು ಎಷ್ಟು ಮ್ಯಾಕ್ಸಿಮಮ್ ಈ ಒಂದು ಹಂತಕ್ಕೆ ಬಂದಿದೆ, ಇದನ್ನು ಇಲ್ಲಿಗೆ ಬಿಡಬಾರ್ದು. ನಿಮಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವು ಈ ರೀತಿ ಒಂದು ಡಿಬೇಟ್ ಮಾಡೋದಕ್ಕೆ ಮತ್ತು ಕರೆಗಳನ್ನು ಸ್ವೀಕರಿಸಿ ಅವರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ. ಇದು ನಿರಂತರವಾಗಿ ನಡಿಬೇಕು. ಒಂದು ದೊಡ್ಡ ಮಟ್ಟದ ಫೈನಲ್ ಒಂದು ಲೈನ್ ಹೇಳ್ಬಿಡ್ತೀನಿ. ಅರಬ್ ಸ್ಪ್ರಿಂಗ್ ಅಂತ ಆಯಿತು. ಅರಬ್ ಸ್ಪ್ರಿಂಗ್ ಅಂತಂದು ಒಬ್ಬ ಟ್ಯುನೀಷಿಯಾ ದೇಶದಲ್ಲಿ ಬುವೋಸ್ ಜಾಜಿ ಅಂತ ಅವನ ಹೆಸರು. ಅವನು ಕೂಡ ಅನ್ಎಂಪ್ಲಾಯ್ಡು, ಅವನಿಗೆ ಹರಾಸ್ಮೆಂಟ್ ಆಗ್ತಾಯಿತ್ತು, ತರಕಾರಿ ಮಾರ್ತಾಯಿದ್ದ. ಸರ್ಕಾರಿ ಆಫೀಸಲ್ಲಿ ಹರಾಸ್ಮೆಂಟ್ ಆದಾಗ ಅವನೇನು ಮಾಡ್ಬಿಟ್ಟ, ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹತ್ಕೊಂಡು ಸತ್ತೋಗ್ಬಿಟ್ಟು ಸೂಸೈಡ್ ಮಾಡಿದವನು. ಆ ಹತಾಶೆ ಲೆವೆಲ್ಲಿಗೆ ಸಿಚುವೇಶನ್ ಹೋಗಿತ್ತು. ಅದು ಕಿಡಿಯದು. ಅದು ಸುಮಾರು ಒಂದು 7-8 ರಾಷ್ಟ್ರಗಳ ರಾಜಕಾರಣ ಇತಿಹಾಸನೇ ಬದಲಾಯಿಸ್ತು. ಸರ್ಕಾರಗಳು ಬದಲಾದವು, ಎಷ್ಟೋ ಡಿಕ್ಟೇಟರ್ಸು ದೇಶ ಬಿಟ್ಟು ಹೊರಟೋದ್ರು. ಆ ಲೆವೆಲ್ಲು ರೀಚ್ ಆಗದೆ ಇರಲಿ ಅನ್ನೋದು ನಮ್ಮ ರಾಜ್ಯವನ್ನು ಆಳೋರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಮಂಜುನಾಥ್ ಅವರು, ಈಗ 85 ವರ್ಷದ ಶಾಮರಾವ್ ಫೋನ್ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು, ನೋಡಿ ನಾನು ಬೇಕಾದ್ರೆ ಬರ್ತೀನಿ ಹೋರಾಟಕ್ಕೆ, ನಾನು ಬೇಕಾದ್ರೆ ಕೂತ್ಕೊಳ್ತೀನಿ, ಟೈಮು ಡೇಟ್ ಫಿಕ್ಸ್ ಮಾಡಿ ಅಂತ. ನೀವು ಒಂದು ಮಾತು ಹೇಳಿದ್ರಿ, ಇಲ್ಲೇ ವಿಜಯನಗರದಲ್ಲಿ ಮಾತನಾಡಿಸಿರೋ ಒಂದು ಲಕ್ಷ ಜನ ಸಿಗ್ತಾರೆ, ಹೋರಾಟಕ್ಕೆ ಬರಲ್ಲ ಅಂತ. ಈ ಸಂಘಟಿತ ಹೋರಾಟದ ವೈಫಲ್ಯನೇ ನಮ್ಮನ್ನು ಈ ಹಂತಕ್ಕೆ ತಂದು ನಿಲ್ಲಿಸ್ಬಿಟ್ಟಿದೆ ಅಂತ ಅನ್ಸಲ್ವಾ? ಖಂಡಿತ ಸರ್, ನಮ್ಮಲ್ಲಿ ಇರುವಂಥದ್ದು ಸಂಘಟಿತ ಹೋರಾಟದ ವೈಫಲ್ಯ. ಯಾಕೆ ಅಂತಂದಾಗ ನಮ್ಮಲ್ಲಿ ಏನಾಗುತ್ತೆ, ಈಗ ವಿನಯ್ ಸರ್ ನನ್ನ ಪಕ್ಕ ಕೂತ್ಕೊಂಡ್ರೆ ಮಾತಾಡ್ತಾ ಹೇಳ್ತಾ ಇದ್ರು, ಆಯಿತಾ, ನನಗೆ ತಿಳಿದಂಗೆ ಈ ಹೋರಾಟದ ನಾಯಕತ್ವ ವಹಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹರಿದ್ದಾರೆ. ಇಲ್ಲಿ ಸಮಸ್ಯೆ ಶುರುವಾಗಿ ಏನಾಗುತ್ತೆ ಅಂದರೆ, ಈಗ ಅವರು ಬೇರೆ ಯಾವುದೋ ಒಂದು ರೀತಿಯಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ ಸೇರ್ಕೊಂಡ್ರೆ ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಏನಾಗುತ್ತೆ, ಅವ್ರನ್ನ ಎಲ್ಲರೂ ನಂಬೋದಿಲ್ಲ, ಅದು ಸಮಸ್ಯೆ ಆಗಿರೋದು. ಈಗ ನಮ್ಮಲ್ಲಿ ಒಂದು ಶೇಡ್ ನಾನು ವಹಿಸ್ಕೋಬೇಕಂತ ಬಂದೆ, ಏನಾಯಿತು, ನಾನು ಸಂಸ್ಥೆ ಮಾಲೀಕ. ಹೌದು, ಕೆಲವೊಬ್ರು ಅದನ್ನ ಒಂದು ಕ್ವಶನ್ ಮಾಡ್ತಾರೆ, ನಿಮ್ದೊಂದು ಇನ್ಸ್ಟಿಟ್ಯೂಷನ್ ಇದೆ, ನೀವು ಲೀಡರ್ಶಿಪ್ ಯಾಕೆ ತಗೊಳ್ತಿದ್ದೀರ ಅಂದ್ರೆ ನೇಮಕಾತಿ ಆದ್ರೆ ನಿಮ್ಮ ಇನ್ಸ್ಟಿಟ್ಯೂಷನ್ ಬೆನಿಫಿಟ್ ಆಗ್ತದೆ. ಈ ತರ ಅಂದ್ರೆ ಯಾರು ಏನೇ ಒಳ್ಳೇದು ಮಾಡಕ್ ಹೋದಾಗ, ಈಗ ಇವ್ರು ಮಾಡಕ್ ಹೋದ್ರೆ ಇನ್ಸ್ಟಿಟ್ಯೂಷನ್ ಅಡ್ಡ ಕಟ್ತಾರೆ, ಅಥವಾ ಪೊಲಿಟಿಕಲ್ ಈ ಹಿಂದೆ ಒಂದಿಬ್ರು ಮೂವರು ಬಂದು ಹೀಗೆ ಹೋರಾಟ ಮಾಡ್ತೀವಿ ಅಂತ ಬಂದು ರಾಜಕೀಯವಾಗಿ ಅವರೊಂದಷ್ಟು ಬೇಳೆ ಬೇಯಿಸ್ಕೊಂಡು ಹೊರಗಡೆ ಹೋದ್ರು. ಈಗ ಏನಾಗಿದೆ, ಆ 2-3 ಎಕ್ಸಾಂಪಲ್ ಈಗ ವಿನಯ್ ಸರ್ ಬಂದು ಇವ್ರನ್ನೂ ಕೂಡ ಅವ್ರು ರಾಜಕೀಯವಾಗಿ ಬೆಳೆಯೋದಕ್ಕೆ ಬಂದಿದ್ದಾರೆ. ಈಗ ನಾನು ನಾಳೆ ಬಂದರೂ ಹಾಗೆ ಆಗುತ್ತೆ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಏನಿದ್ದಾರೆ, ಎಸ್ಪೆಷಲಿ ಆಸ್ಪಿರೆಂಟ್, ಅವ್ರು ಭಾಳ ಮುಗ್ದ್ರು ಸರ್. ಅವರು ಎಲ್ಲರನ್ನೂ ಬೇಗ ನಂಬಿಡ್ತಾರೆ. ಆಮೇಲೆ ಸತ್ಯ ಹೇಳೋರ್ಗಿಂತನೂ ಕಣ್ಣು ಅದು ಕಣ್ಣು ಒರೆಸೋರ್ನ ಅಥವಾ ಮರೆ ಮಾಚೋರ್ತನ ಅಥವಾ ನಮ್ಮಲ್ಲಿ ಬೆಣ್ಣೆ ಹಚ್ಚೋ ಕೆಲಸ ಅಂಥವ್ರು ಮಾತ್ರ ಡ್ರಾಮಾ ಮಾಡೋರನ್ನ ಬೇಗ ನಂಬ್ತಾರೆ. ಹಾಗಾಗಿ ನಾನು ಈ ನಿಮ್ಮ ಚಾನಲ್ನ ಮೂಲಕ ನಾನು ಎಲ್ಲ ಸ್ಪರ್ಧಾರ್ಥಿಗಳು ನೋಡ್ತಾ ಇರುವಂಥ ಎಲ್ಲ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳು ಕೇಳ್ಕೊಳ್ಳೋದಷ್ಟೇ, ಏನೂ ಆಗಲ್ಲ ಆಯಿತಾ. ನಾವೆಲ್ಲ ಹೇಳ್ತಾ ಇರೋ ಅಡಿಗೆ ಕಟ್ಟಿರುವಂಥ ಹಾಡು, ಒಂದು ಹೊಸ ನಾಡನ್ನು ಕಟ್ಟಬೇಕು ಅಥವಾ ಒಂದು ಹೊಸ ವ್ಯವಸ್ಥೆನ ಬದಲಾಯಿಸಬೇಕು ಅಂತಂದರೆ, ನಾವು ಭಾಳ ಜನ ಕೇಳಿದ್ದೀವಿ, ನೇಪಾಳದಲ್ಲಿ ಏನಾಯಿತು ಗೊತ್ತಿದೆ ನಮಗೆ, ಬಾಂಗ್ಲಾದಲ್ಲಿ ಏನಾಯಿತು ನಮಗೆ ಗೊತ್ತಿದೆ, ಶ್ರೀಲಂಕಾದಲ್ಲಿ ಏನಾಯಿತು ಗೊತ್ತಿದೆ. ನಾವು ಆ ಮಟ್ಟಕ್ಕೆ ಹೋಗೋದು ಬೇಡ. ಅಷ್ಟೂ ಜನ ಯಾರಾದರೂ ಒಬ್ಬರನ್ನ ನಂಬಿ ಒಬ್ಬ ನಾಯಕತ್ವದಲ್ಲಿ ನನಗೆ ತಿಳಿದಂಗೆ ವಿನಯ್ ಸರ್ ಈಗ ಆರ್ಥಿಕವಾಗಿಯೂ ಕೂಡ ಒಂದಷ್ಟು ನಾವು ಆರ್ಗನೈಸ್ ಮಾಡುವಂಥ ಶಕ್ತಿ ಅವ್ರಿಗಿದೆ. ಈಗ ಬೇರೆಯವರಾದರೆ ಬೇರೆಯವ್ರನ್ನ ಕೇಳ್ಕೋಬೇಕು, ಫಂಡಿಂಗ್ ಈ ಥರದ ಅಲ್ಲಿ ಒಂದಷ್ಟು ಮಾತು. ಈಗ ವಿದ್ಯಾರ್ಥಿಗಳಲ್ಲಿ ಇದಾಗಿದೆ, ಈ ಫಂಡಿಂಗ್ ವಿಚಾರವಾಗಿ ಬೇರೆಯವರ ನಾಯಕತ್ವ ವಹಿಸ್ಕೊಂಡ್ರಲ್ಲಿ ದುರ್ಬಳಕೆ ಆಗಿದೆ, ಅಥವಾ ಅವರು ಆರ್ಥಿಕವಾಗಿ ಬೆಳೆದವ್ರೆ ನನಗೆ ನಂಬಿಕೆ ಕಳ್ಕೊಂಡಿದ್ದಾರೆ. ಈಗ ನಾನು ಹೇಳುವಂಥದ್ದು, ಇನ್ನು ಮುಂದೆ ಯಾವೇ ವಿದ್ಯಾರ್ಥಿಗಳು ಯಾರನ್ನ ನಂಬಿಕೆ ಕಳ್ಕೊಳ್ಳೋದಂಗೆ ಯಾವ್ದಾದ್ರು ಸರಿ ಒಬ್ಬರ ನೇತೃತ್ವದಲ್ಲಿ ಎಲ್ಲರೂ ಒಟ್ಟಾಗಿ ಸೇರ್ಕೋಬೇಕಾಗತ್ತೆ. ಈಗ ಬರೀ ವಿದ್ಯಾರ್ಥಿಗಳೆಲ್ಲ ಸ್ಪರ್ಧಾರ್ಥಿಗಳು ಮಾತ್ರ ಅಲ್ಲ, ವಿದ್ಯಾರ್ಥಿ ನಾಯಕರು ಅಷ್ಟಲ್ಲ, ಕೋಚಿಂಗ್ ಸೆಂಟರ್ನವರು ಸೇರ್ಕೋಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಕುಟುಂಬದೆಲ್ಲ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ನಾನು ನಿಮ್ಮ ಚಾನಲ್ ಮೂಲಕ ನಾನು ವಿನಯ್ ಕುಮಾರ್ ಸರ್ನ ಕೇಳ್ಕೊತೀನಿ, ನೀವೇ ಯಾಕೆ ಇದನ್ನ ಇನ್ಸ್ಟಿಟ್ಯೂಷನ್ ಶುರು ಮಾಡಬಾರ್ದು, ಮಾಡಿ ಅಂತೇಳಿ. ಖಂಡಿತ ಮಾಡೋಣ ಅಂತ. ಹೇಮರೆಡ್ಡಿ ಅಂತ ಹೇಳಿ ಬಳ್ಳಾರಿಯಿಂದ. ನಮಸ್ಕಾರ ಹೇಮರೆಡ್ಡಿ ಅವರೇ. ನಮಸ್ಕಾರ ಸರ್. ಮಾತನಾಡಿ ಸರ್. ನಾನು ರಿಟೈರ್ಡ್ ಪ್ರಿನ್ಸಿಪಲ್ ಫ್ರಮ್ ಬಳ್ಳಾರಿ ಗೌರ್ಮೆಂಟ್ ಫಸ್ಟ್ ಕಾಲೇಜು. ಮಾತಾಡಿ ಸರ್. ಸರ್ ಏನಿಲ್ಲ, ನಾನು 2 ಸಾರಿ ವ್ಯಾಲ್ಯೂಯೇಷನ್ಗೆ ಹೋಗಿದ್ದೀನಿ, KTH ವ್ಯಾಲ್ಯೂಯೇಷನ್ಗೆ ಹೋಗಿದ್ರು. ಅಲ್ಲಿ ಡಿಜಿಟಲ್ ವ್ಯಾಲ್ಯೂಯೇಷನ್ ಇದೆ, ಆ ರೀತಿಯಾಗಿ ಅಕ್ರಮ ಆಗುವಂತದ್ದು ನಮ್ ಗಮನಕ್ಕೆ ಬಂದಿಲ್ಲ. ಓಕೆ ಓಕೆ. ನೋಡಿ, ಪ್ರತಿಯೊಂದು ನೆನ್ಪಿಟ್ಕೊಳ್ಳಿ ನೀವು, ನಿಮ್ಗೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಪೇಪರ್ ನಿಮಗೆ ಬರ್ತದೆ. ಓಕೆ. ಬಂದಂತ ಸಂದರ್ಭದಲ್ಲಿ ಇಫ್ ಇಟ್ ಈಸ್ ನಾಟ್ ಕ್ಲಿಯರ್, ನೀವು ಸ್ಕಿಪ್ ಮಾಡಿದ್ರೆ ಆ ಪೇಪರ್ ಮತ್ತೊಂದು ಪೇಪರ್ ಬರ್ತದೆ. ಓಕೆ. ನೀವು ಇಂಗ್ಲಿಷ್ ಮೀಡಿಯಂ ಅರ್ಥ ಆಗಿಲ್ಲ, ಕನ್ನಡ ಮೀಡಿಯಂ ಬೇಕಂತ ಹೇಳಿದ್ರೆ ಸ್ಕಿಪ್ ಅಂತ ಹೋದ್ರೆ ಕನ್ನಡ ಪೇಪರ್ ಬರ್ತದೆ. ಓಕೆ. ಡಿಜಿಟಲ್ ಪ್ರತಿಯೊಂದು ಪೇಪರ್ ನ ಇವ್ಯಾಲ್ಯೂಯೇಟ್ ಮಾಡಬೇಕು.
ಕೇವಲ ನೀನು ಏನಾಗುತ್ತೆ ಅಂತ ಸೇವ್ ಅಂಡ್ ಸೆಂಡ್ ಅಂತ ಹೊಡೆದ್ರೆ ಮಾರ್ಕ್ಸ್ ಹೋಗೋದಿಲ್ಲ. ಯು ಹ್ಯಾವ್ ನಾಟ್ ಇವ್ಯಾಲ್ಯುವೇಟೆಡ್ ಸಮ್ ಪೇಪರ್ಸ್ ಅಂತ ಬರ್ತದೆ. ಪ್ರತಿಯೊಂದು ಖಾಲಿ ಪೇಪರ್ಸ್ ಅಕ್ಕೆ ನೋಡ್ಬೇಕು, ಟಿಕ್ ಅಂತ ಹೊಡಿಬೇಕು, ಖಾಲಿ ಪೇಪರ್ ನೋಡ್ಬೇಕು, ಟಿಕ್ ಅಂತ ಹೊಡಿಬೇಕು. ಅಂತ ಸಂದರ್ಭದಲ್ಲಿ ಹೇಗೆ ಮೋಸ ಮಾಡ್ತಾರಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಓಕೆ, ಅಂದ್ರೆ ನಿಮ್ಗೆ ಮೋಸ ನಡೆಯುತ್ತೆ ಅಂತ ಹೇಳ್ತಿದ್ದೀರಾ, ನಡೆಯೋದಿಲ್ಲ ಅಂತ ಹೇಳ್ತಿದ್ದೀರಾ? ನಾನು ವ್ಯಾಲ್ಯೂಯೇಷನ್ ಬಗ್ಗೆ ಮಾತ್ರ ಮಾತಾಡ್ತೇನೆ. ವ್ಯಾಲ್ಯೂಯೇಷನ್ ಅಲ್ಲಿ ಯಾವುದೇ ಮೋಸ ಆಗೋದಿಲ್ಲ. ಒಂದು ಸಣ್ಣ ಘಟನೆ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ಓಕೆ, ಒಂದು ಕ್ವಶನ್ ಬಂದಿತ್ತು, ನನ್ನ ಪಕ್ಕಕ್ಕೆ ನನ್ನ ಸ್ನೇಹಿತ ಒಬ್ರು ಕೂತಿದ್ರು. ಏನಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಕ್ವಶನ್ ಇರುವಂತ ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಕಾಂಟ್ರಡಿಕ್ಟರೀಸ್ ಅವರ್ ಡೆಮೋಕ್ರಸಿ ಬಿಕೇಮ್ ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್ ಅಂತ. ಇವುಗಳೆಲ್ಲ ವಿರೋಧದ ಮಧ್ಯೆಯೂ ನಮ್ಮ ಪ್ರಜಾಪ್ರಭುತ್ವವು ಒಂದು ಚುನಾವಣೆಯಿಂದ ಮತ್ತೊಂದು ಚುನಾವಣೆಗೆ ಗಟ್ಟಿಯಾಗುತ್ತಿದೆ ಅಂತ ಹೇಳ. ಅವನ ಹೆಸರು ಪ್ರಜಾಪ್ರಭುತ್ವ ಬರೆದು ಟಿವಿ ಹೆಸರು ಜಾತಿ, ಧರ್ಮ, ಹಣ, ಮ್ಯಾನ್ ಪವರ್ ಅಂತ ಬರ್ತಾನ ಅಂತಾನೆ ಅವನು. ಅಂದ್ರೆ ಡೆಮೋಕ್ರಸಿ ಅಂದ್ರೆ ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್, ಇವ್ರಿಗೆ ಅಷ್ಟೇ ಅಂತ ಬರ್ದ್ರೆ ಮಾತ್ರ ಡೆಮೋಕ್ರಸಿ ಅಂತಾನ. ಅದು ಹಂಗ್ ಕೇಳಿಲ್ಲ ಕ್ವಶನ್. ಒಂದು ಚುನಾವಣೆಯಿಂದ ಮತ್ತೊಂದು ಚುನಾವಣೆಗೆ ಇವುಗಳ ವೈರುಧ್ಯದ ಮಧ್ಯೆ ಗಟ್ಟಿಯಾಗುತ್ತದೆ ನಮ್ಮ ಇದು ಅಂತ ಹೇಳಿರುವಂತದ್ದು ಚುನಾವಣೆಗಳಂತ. ಬಟ್ ಅವನಿಗೆ ಹೇಳಿದ ಸರಿ ತಪ್ಪು ಬರ್ತಾನಲ್ಲ, ನಾನು ಹೇಳಿದ ಅವ್ನು ಕರೆಕ್ಟ್ ಆಗಿ ಬರ್ತಾನ, ಒಳ್ಳೆ ಮಾರ್ಕ್ಸ್ ಕೊಡು ಅಂತ ಹೇಳಿದ್ದು. ಈ ರೀತಿಯಾಗಿ ವ್ಯಾಲ್ಯೂಯೇಷನ್ ಮಾಡೋರು ಸಹಿತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರು ಇರ್ತಾರೋ ಇಲ್ವೋ ಯಾರಿಗ್ ಗೊತ್ತು, ಅದನ್ನು ಬಹಳ ಯೋಚನೆ ಮಾಡಿ. ಮಂಜುನಾಥ್ ಅವರು ನಿಮ್ಗೊಂದು ಪ್ರಶ್ನೆ ಕೇಳ್ತಾರೆ. ಮಂಜುನಾಥ್ ಅವರು ನಿಮ್ಗೊಂದು ಪ್ರಶ್ನೆ ಕೇಳ್ತಾರೆ, ಮಾತಾಡಿ ಸರ್. ನಿಮ್ಮ ಒಂದು ಹೇಳಿದ್ರಲ್ವ, ವ್ಯಾಲ್ಯೂಯೇಷನ್ ತಾವು ಮಾಡ್ತೀರಾ, ಅದ್ರಲ್ಲಿ ನಿಮ್ದು ಯಾವುದೇ ತರದ ಸಮಸ್ಯೆ ಇಲ್ಲ. ಬಟ್ ಆದರೆ ಅಲ್ಲಿ ಕರಪ್ಷನ್ ಆಗುವಂಥದ್ದು, ನೀವು ಒಂದು ಮಾರ್ಕ್ಸ್ ಎಂಟ್ರಿ ಕೊಟ್ಟಾದ್ಮೇಲೆ ಅದನ್ನು ಟ್ಯಾಬ್ಯುಲೇಷನ್ ಮಾಡೋ ಟೈಮಲ್ಲಿ ಅಂಕಗಳು ಬದಲಾವಣೆ ಆಗ್ತವೆ. ನಮ್ಮ ಅಷ್ಟೂ ಜನ ವಿದ್ಯಾರ್ಥಿಗಳ ಅಥವಾ ಸ್ಪರ್ಧಾರ್ಥಿಗಳ ಆರೋಪ ಇರುವಂಥದ್ದು KPSCನವ್ರ ಮೇಲೆ ವಿನ ವ್ಯಾಲ್ಯೂಯೇಷನ್ಗೆ ಹೋಗೋ ನಿಮ್ಮ ಮೇಲೆ ಅಲ್ಲ ಸರ್. ನಾವು ವೆರಿ ಟ್ರಾನ್ಸ್ಪರೆಂಟ್. ಅಲ್ಲ, ನಮ್ಮ ಟೀಚರ್ಸ್ ಟ್ರಾನ್ಸ್ಪರೆಂಟ್ ಇದಾರೆ ಸರ್. ನೀವು ಕೊಟ್ಟಾದ ನಂತರ ಅಂಕಗಳು ಟ್ಯಾಬ್ಯುಲೇಷನ್ ಆಗೋ ಟೈಮಲ್ಲಿ ಬದಲಾವಣೆಗಳಾಗ್ತವೆ. ಆಯ್ತು ಸರ್, ನಾನು ಲಾಸ್ಟ್ ಒಂದು ಹೇಳ್ಬಿಡ್ತೀನಿ ಸರ್. ನಾನು KPSC ಮೆಂಬರ್ ಟ್ರೈ ಮಾಡಿದಂತ ವ್ಯಕ್ತಿ, ನೆನ್ಪಿಟ್ಕೊಳ್ಳಿ, ಕೋಟಿ ಕೋಟಿ ದುಡ್ಡು ಕೇಳ್ತಾರೆ. ನಾನು ಹೇಳುವಂತದ್ದು ಏನಂತ ಹೇಳಿದ್ರೆ, ಕೋಟಿ ಕೋಟಿ ದುಡ್ಡು ಕೇಳ್ತಾರೆ. ಎಲ್ಲಿ ದುಡ್ಡು ಕೊಡ್ಬೇಕು ಅವನು? ನಿಮಗೆ ಎಷ್ಟು ಕೇಳಿದ್ರು? ಎಷ್ಟೋ ಕೇಳಿದ್ರಪ್ಪ, ಅದೆಲ್ಲ ಬೇಡ. ಅಲ್ಲ, ನಮ್ಗೊಂದು ಅಂದಾಜ್ ಸಿಗುತ್ತೆ. ಈ ಕಾರ್ಯಕ್ರಮ ನೋಡುವಂತ ವಿದ್ಯಾರ್ಥಿಗಳಿಗೂ ಒಂದು ಅಂದಾಜ್ ಸಿಗುತ್ತೆ, ನಾನ್ ಭ್ರಮೇಲಿ ಬದುಕೋದ್ ಬೇಡ ಅಂತ ಹೇಳಿ. ಇಲ್ಲ, ಬೇಡ ಬೇಡ ಬೇಡ, ಅವೆಲ್ಲ ಬೇಡ. ನೋಡಿ ಸರ್, ಎಲ್ಲಿ ಐತಂದ್ರೆ ಅಲ್ಲಿ ಜಾತಿ, ಧರ್ಮ, ಪ್ರಾದೇಶಿಕತೆ ಎಲ್ಲವನ್ನು ನೋಡಿ ಎಲ್ಲವನ್ನೂ ಇದು ಮಾಡ್ತಾರೆ. ಅದ್ರ ಜೊತೆಗೆ ದುಡ್ಡು ಕೊಟ್ಟು ಬಂದವನು ಸಹಿತ ಅದಕ್ಕೆ ಟ್ರೈ ಮಾಡ್ತಾರೆ. ಈಗ ನಮ್ಮ ಸ್ನೇಹಿತರು KPSC ಮೆಂಬರ್ ಅದಾರೆ, ಅವ್ರು ದುಡ್ಡು ಕೊಟ್ಟನೆ ಮೆಂಬರ್ ಆಗಿರುವಂತ ಪುಕ್ಷೇಟ್ ಯಾರು ಆಗಿಲ್ಲ. ಸರ್, ಈಗ ದುಡ್ಡು ಕೊಟ್ಟಲ್ಲಿ ಹೋಗ್ತಾರೆ, ಯಾಕೆ? ದುಡ್ಡು ಮಾಡಕ್ಕೆ. ರೀ, ಮತ್ತೆ ದುಡ್ಡು ಮಾಡ್ಲೇಬೇಕಲ್ಲ, ಅನಿವಾರ್ಯ. ಅವರು ಈಗ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ನಾವು ಪ್ರಾಫಿಟ್ ಅನ್ನು ತಗೊಂಡ್ಬರ್ಬೇಕು ಅಷ್ಟೇ. ಅದೇ ರೀ, ನೋಡ್ರಿ, ಚುನಾವಣೆ ಇದ್ದಂಗ ಸ್ವಾಮಿ, ದುಡ್ಡು ಹಾಕೋದೈತೆ. ಅದು KPSC ಅಂದ್ರೆ ಒಂದು ವ್ಯಾಪಾರ ಕೇಂದ್ರ. ಹೌದು, ಎಲ್ಲವೂ ವ್ಯಾಪಾರ ಕೇಂದ್ರಗಳಾಗಿದ್ದಾವೆ. ಯಾವಿಲ್ಲ ವ್ಯಾಪಾರ ಕೇಂದ್ರ. ಚುನಾವಣೆನೂ ಅಷ್ಟು ಆಗೋಯ್ತು. ದುಡ್ಡು ಖರ್ಚು ಮಾಡ್ತಾನೆ, ಮತ್ತೆ ಪರ್ಸೆಂಟೇಜ್ ತಗೊಳ್ತಾನೆ. ನಿಮ್ಗೆಲ್ಲ ಗೊತ್ತಿದೆ. ನಾನು KPSC ಅಂದ್ರೆ ವ್ಯಾಪಾರ ಕೇಂದ್ರ ಅಂದ್ರೆ ಅದು ಮ್ಯಾಟ್ರಿಮೋನಿ ಕೂಡ ಹೌದು ಅಂತ ಹೇಳ್ತಿದ್ದಾರೆ ಮಂಜುನಾಥ್. ಇರ್ಬೋದು, ಅದನ್ನ ನಾನು ಹೇಳ್ಬೇಕು, ಮರ್ತ್ಬಿಟ್ಟಿದ್ದೀನಿ. ನಮ್ಮ ಭಾಗದಲ್ಲಿ ಒಬ್ಬ KPSC ಮೆಂಬರ್ ಇದ್ರು, ಅವ್ರ ತಂಗಿ ಮಗನ್ ಕೊಟ್ಟಕ್ಕೆ ಅವನಿಗೆ ಒಂದು ಜಾಬ್ ಸಿಕ್ತು. ನೀವು ತಂಗಿ ಮಗಳು ಮಾಡ್ಕೊಳ್ತೀನಪ್ಪ, ಹಾಗಾದ್ರೆ ನೀವೊಂದು ಜಾಬ್. ಉದಾಹರಣೆ ಇಲ್ಲೇ ಇದೆ, ನಿಜವಾಗ್ಲೂ ಇದು ನಡೆದ ಘಟನೆ. ಸರ್, ಇನ್ನೊಂದು ಹೇಳ್ತೀನಿ, ನಮ್ಮ ಅಣ್ಣನ ಮಗ KPSC ತಹಸೀಲ್ದಾರ್ ಪೋಸ್ಟ್ ಆಗಿ ಆಗಿತ್ತು. ಎರಡನೇ ಸರಿ ರಿವ್ಯಾಲ್ಯೂಯೇಷನ್ ಮಾಡ್ರಿ ಅಂತ, ರ್ಯಾಂಡಮ್ ಆಗಿ ಮಾಡ್ರಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಮಾಡಿದ್ರೆ ಇವ್ನು ತೆಗೆದಾಕ್ಬಿಟ್ಟು ಬೇರೆನೆಲ್ಲ ತಗೊಂಡೋದ್ರು. ಅದು ಅಡ್ವಾಂಟೇಜ್ ಆಗಿ ತಗೊಂಡ್ರು. ಕೋರ್ಟ್ ಆದೇಶ ಏನಾಗಿತ್ತಲ್ಲ, ರ್ಯಾಂಡಮ್ ಆಗಿ ಮತ್ತೊಂದ್ಸರಿ ವ್ಯಾಲ್ಯೂಯೇಷನ್ ಮಾಡ್ರಿ ಅಂದ್ರೆ ಆಕ್ಚುಲಿ ಸೆಲೆಕ್ಷನ್ ಅವರಿಗೆಲ್ಲ ಅನ್ಯಾಯ ಆಯ್ತು. ಈಗ ಇವರು ಬೇರೆಯವರು ಅಪಾಯಿಂಟ್ಮೆಂಟ್ ಆಗೋಯ್ತು. ಓಕೆ, ಧನ್ಯವಾದಗಳು ಹೇಮರೆಡ್ಡಿ ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸಮಯದ ಅಭಾವ, ಡೀಟೇಲ್ ಆಗಿ ಮಾತಾಡಿಸ್ಬೇಕು ನಿಮ್ಮನ್ನ, ಅನೇಕ ವಿಚಾರಗಳಿದ್ದಾವೆ. KPSCಗೆ ಗ್ರಹಣ ಬಡಿದು ಅನೇಕ ವರ್ಷಗಳೇ ಕಳೆದು ಹೋಗಿದ್ದಾವೆ. ಅನೇಕರು ಮಾತನಾಡ್ತಾ ಇದ್ದಾರೆ, KPSC ಅಂತ ಹೇಳಿದ್ರೆ ಅದೊಂದು ವ್ಯಾಪಾರಿ ಕೇಂದ್ರ, ಅದೊಂದು ಮದುವೆ ಮ್ಯಾಟ್ರಿಮೋನಿ ಬ್ರೋಕರ್ ಕೇಂದ್ರ ಅನ್ನೋ ರೀತಿಯಲ್ಲಿ ಕೂಡ ಅದನ್ನು ಜನ ಬಿಂಬಿಸ್ತಾ ಇದ್ದಾರೆ. ನೋಡಿ, ಇಂಥ ವ್ಯಾಪಾರಿ ಕೇಂದ್ರವನ್ನು ನಂಬಿಕೊಂಡು ವಿದ್ಯಾರ್ಥಿಗಳು ವರ್ಷಾನುಗಟ್ಟಲೆ ತಮ್ಮ ಯೌವನವನ್ನು ತ್ಯಾಗ ಮಾಡ್ತಾ ಇದ್ದಾರೆ, ತಮ್ಮ ಉತ್ಕೃಷ್ಟ ಶಕ್ತಿಯನ್ನು ಇಲ್ಲಿ ವ್ಯರ್ಥ ಮಾಡ್ತಾ ಇದ್ದಾರೆ. ಹಾಗಂತ KPSCಗೆ ಓದೋದು ಬೇಡ ಅಂತ ನಾವು ನೆಗೆಟಿವ್ ಆಗಿ ಸಂದೇಶ ಕೊಡ್ತಾ ಇಲ್ಲ. ಬಟ್ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತೇನೆ. ಅದೇನು ಅಂತಿರಲಿಲ್ಲ, ಬೆಟ್ಟಕ್ಕೆ ನೀವು ಕಲ್ಲು ಹೊತ್ತ ಹಾಗೆ ಅಂತ. ಬೆಟ್ಟಕ್ಕೆ ನಾನು ಕಲ್ಲು ಹಾಕ್ತೀನಿ ಅಂತ ಹೇಳಿದ್ರೆ ಬೆಟ್ಟ ಬೆಳೆಯೋದು ಇಲ್ಲ, ನಿಮ್ಮ ಶ್ರಮನೂ ಕೂಡ ಫಲ ಕೊಡೋದಿಲ್ಲ ಅಂತ ಹೇಳಿ ಹಾಗಿದೆ. ಸೊ ಮಾತನಾಡಿಸ್ತಾ ಹೋಗೋಣ. ಮಂಜುನಾಥ್, ನೋಡ್ತಾ ಇದ್ರು ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾ ಇದ್ರು. ಆಲ್ಮೋಸ್ಟ್ ನಾವೇನು ಡಿಬೇಟ್ ಮಾಡ್ತಿದ್ವೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲೂ ಕೂಡ ಅವರ ಅನುಭವಗಳನ್ನು ಹೇಳ್ಕೊಳ್ತಾ ಇದ್ರು. ಸೊ ವ್ಯವಸ್ಥೆ ಕ್ಲೀನ್ ಆಗದ ಹೊರತಾಗಿ, ಈ ಸಿಸ್ಟಮ್ ಬದಲಾಗದ ಹೊರತಾಗಿ ನಾವು ಏನೂ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ ಅಂತ. ಸರ್, ಹೆಂಗೆ ಕ್ಲೀನ್ ಆಗ್ಲಿಕ್ಕೆ ಸಾಧ್ಯ? ನಾವೇ ಮಾತಾಡೋಣ ಸರ್. ಪ್ರತಿ ಸರಿನೂ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತೀವಿ. ವಿದ್ಯಾರ್ಥಿಗಳು ಪೇಯ್ಡ್ ಲೈಬ್ರರಿ ಬಿಟ್ಟು ಆಚೆ ಬರ್ತಾ ಇಲ್ಲ.
ಒಂದು ಕರೆ ಕೊಟ್ಟಾಗ 4 ಜನ ಯಾರೋ ಕೂತು ಮಾತಾಡ್ತಾರೆ, ಅದನ್ನು ನಂಬ್ಕೊಂಡು ನಾವಿರ್ತೀವಿ. ಮತ್ತು ನಮ್ಮ ಇಚ್ಛಾಶಕ್ತಿ ಏನಾಯಿತು ಸರ್? ಅನೇಕ ತಾಳಿ ಭಾಗ್ಯಗಳಿದೆ, ಉದ್ಯೋಗ ಭಾಗ್ಯ ಬೇಕು ಅಂತ ಹೇಳ್ತೀವಿ, ವರ್ಷಾನ್ಗಟ್ಲೆ ಕೂರ್ತೀವಿ, 4-6 ಬುಕ್ನ ರೆಫರ್ ಮಾಡ್ತೀವಿ, ಗೊತ್ತಿಲ್ಲದೆ ಇರೋ ವಿಚಾರನ ಇಂಟರ್ನೆಟ್ಟಲ್ಲಿ ಕಲ್ತ್ಕೊಳ್ತೀವಿ. ಆದರೆ ಗೊತ್ತಿರೋ ವಿಚಾರಕ್ಕೆ ಹೋರಾಟ ಮಾಡಿದೆ ಯಾವ ಬದಲಾವಣೆ ಸಾಧ್ಯ ಸರ್? ಯಾರಿಂದ ನಾವು ಕೇಳಲಿಕ್ಕೆ ಸಾಧ್ಯ? ಈಗ ವಿನಯ್ ಸರ್ ಹೇಳಿದ್ರು, ಅದ್ಭುತವಾಗಿ ಹೇಳಿದ್ರು ನೋಡಿ, ಎಲ್ಲೋ ಹತ್ತದಂಥ ಬೆಂಕಿ ಇಡೀ ಸರ್ಕಾರದಿಂದ ಆ ಒಂದು ಕಿಡಿ ಇಡೀ ಪ್ರಪಂಚದಲ್ಲಿ ಎಲ್ಲೋ ದೂರದಲ್ಲಿ ಆದಂಥ ಬದಲಾವಣೆಗಳ ಬಗ್ಗೆ ಮಾತಾಡ್ತೀವಿ. ಕಣ್ಣು ಮುಂದೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ 4-6 ಜನ ಕೂತ್ಕೊಂಡು ಡಿಬೇಟ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಅಸಹಾಯಕತೆ ಇನ್ನೊಂದಿಲ್ಲ. ಅಂತರ್ಜಾಲಕ್ಕೆ ಹೋಗ್ತೀವಿ, ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಚಂದ್ರಯಾನಕ್ಕೆ ಹೋಗ್ತಾ ಇದ್ದೀವಿ ದೇಶದಲ್ಲಿ. ಆದರೆ UPSC ಕಣ್ಮುಂದೆ ಇದೆ, ಟ್ರಾನ್ಸ್ಪರೆಂಟ್ ಆಗಿ ಅದ್ಭುತವಾದಂಥ ಅಡ್ಮಿನಿಸ್ಟ್ರೇಷನ್ ಕೊಡ್ತಿದೆ, ದಕ್ಷ ಅಧಿಕಾರಿಗಳನ್ನ ಪ್ರೊಡ್ಯೂಸ್ ಮಾಡ್ತಿದೆ. ಆದರೆ KPSC ಅಂದಾಗ ಹಗರಣಗಳ ಸಂಕೋಲೆ, KATಗೆ ಹೋಗಬೇಕು, ಹೈಕೋರ್ಟ್ಗೆ ಹೋಗಬೇಕು, ಅಲ್ಲಿ ತಾಳಿಭಾಗ್ಯ ಇದೆ, ಅಲ್ಲಿ ಲಂಚ ಕೊಡಬೇಕು. ಅದನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿ ಸಾರಿ ಇದನ್ನೆಲ್ಲ ತಿಳಿದೂ ಸಹ ನಾವು ಇನ್ನೂ ಮಾಡ್ತೀವಿ ಅಂತ ಕೂತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗೆಳತಿಯರಿಗೆ, ಉದ್ಯೋಗವನ್ನು ಪಡ್ಕೊಳ್ಬೇಕು ಅನ್ನೋ ಆಸೆ ಹೊಂದಿರತಕ್ಕಂಥವ್ರಿಗೆ ಏನು ಹೇಳಲಿಕ್ಕೆ ಸಾಧ್ಯ? ಎಲ್ಲ ಒಟ್ಟಾಗೋಣ, ಇದ್ರ ವಿರುದ್ಧ ಹೋರಾಟ ಮಾಡೋಣ. ಜ್ಞಾನ ಪಡ್ಕೊಂಡಿದ್ದೀವಿ, ಆ ಜ್ಞಾನವನ್ನು ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ಡ್ ಆಗಿ ತೊಗೊಂಡೋಗ್ಲಿಕ್ಕೆ ಒಬ್ಬ ನಾಯಕನ ಅವಶ್ಯಕತೆ ಇದೆ. ಆ ನಾಯಕ ನಮ್ಮ ಜೊತೆನೇ ಇದ್ದಾರೆ. ವಿನಯ್ ಸರ್, ನಾನು ಮತ್ತೂ ಸರಿ ಹೇಳ್ತಾ ಇದ್ದೀನಿ, ಎಷ್ಟೋ ವಿದ್ಯಾರ್ಥಿಗಳು ಓದ್ತಾ ಇದ್ದೀವಿ, ನೀವು ಕೊಟ್ಟಂಥ ಪುಸ್ತಕದಲ್ಲಿ ಇಷ್ಟು ಬಂತು, ಈ ನೋಟ್ಸಲ್ಲಿ ಇಷ್ಟು ಆನ್ಸರ್ಸ್ ನನಗೆ ಬಂತು, ನಾನು ಪಾಸ್ ಆದೆ ಅನ್ನೋರ ನಡುವೆ ಎಷ್ಟೋ ಪಾಸ್ ಆಗದೆ ಇರತಕ್ಕಂಥ ವಿದ್ಯಾರ್ಥಿಗಳು ಈ ಹಗರಣದಲ್ಲಿ ಸಿಗಾಕೊಂಡು ಎಲ್ಲೋ ಒಂದು ಕಡೆ ನೊಂದಂಥ ವಿದ್ಯಾರ್ಥಿಗಳ ಪಾಲಿಗೆ ನೀವು ಯಾಕೆ ನಿಲ್ಬಾರ್ದು ಅಂತ ನನ್ನ ಪ್ರಶ್ನೆ. ದಯಮಾಡಿ ಇದಕ್ಕೆ ನೀವು ಗಮನ ಕೊಡಿ. ಯಾಕಂದರೆ ಆರ್ಥಿಕವಾಗಿ ದುರ್ಬಲರಿದ್ದಾರೆ ಸರ್. ಒಂದು ಸ್ವಿಗ್ಗಿನಲ್ಲೋ ಝೊಮ್ಯಾಟೋದಲ್ಲೋ ಬಂದಂಥ ದುಡ್ಡಿನಿಂದ ಒಂದು PG ದುಡ್ಡನ್ನು ಕಟ್ಕೊಳ್ತಾರೆ, ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ, ಪುಸ್ತಕ ಇಟ್ಕೊಂಡು ಓದ್ತಾ ಇರ್ತಾರೆ. ಆದರೆ ಒಬ್ಬ ನಾಯಕ ಅಂತಕ್ಕಂಥವನು ನಾನು ಹೋರಾಟ ಮಾಡ್ತೀನಿ ದುಡ್ಡು ಹಾಕಿ ಅನ್ನೋದಕ್ಕಿಂತ ನಾವು ಒಂದು ಕಡೆ ನಿಂತಿದ್ದೀವಿ, ನನ್ನ ಜೊತೆ ಬನ್ನಿ ಅನ್ನೋನ್ಬೇಕು ಅಂಥ ವ್ಯಕ್ತಿನ ನಾವು ಹುಡುಕ್ತಾ ಇದ್ದೀವಿ. ದಯಮಾಡಿ ಇದರ ಲೀಡರ್ಶಿಪ್ನ ಮುಂದೊಂದು ದಿವಸ ನೀವು ತಗೊಳ್ಬೇಕು ಅಂತ ನನ್ನ ಆಶೆ ವೈಯಕ್ತಿಕವಾಗಿ. ಕೃಷ್ಣ, ಈಗ ನೋಡ್ತಾ ಇದ್ದೀರಿ, ಒಬ್ಬ ಹೇಮರೆಡ್ಡಿ ಅಂತ ಹೇಳಿ ಪ್ರಿನ್ಸಿಪಾಲ್, ರಿಟೈರ್ಡ್ ಪ್ರಿನ್ಸಿಪಾಲ್ ಏನೋ ಮಾತನಾಡ್ತಾ ಇದ್ರು. ಅವ್ರು ಹೇಳಿದ್ರು, ನಾನು ಮೆಂಬರ್ಶಿಪ್ಪಿಗೋಸ್ಕರನೇ ನಂಗೆ ದುಡ್ಡು ಕೇಳಿದ್ರು ಅಂತ. ಪಾಪ ನೀವು ಬಂದಿರೋ ಪೊಲೀಸ್ ನೌಕರಿಯನ್ನು ಕಳ್ಕೊಂಡು ಓದ್ತಾ ಇದ್ದೀರಿ. ಅದೇ ಸರ್, ಡಿಫರೆನ್ಸ್ ನೋಡಿ ಹೆಂಗಿದೆ. ಅಂದ್ರೆ ಮುಂದೆ ಮಾಡ್ಬೋದು, ಇವಾಗ ಏಜ್ ಇದೆ, ನೆಕ್ಸ್ಟ್ ಓದೋಣ ಅನ್ನುವ ಉದ್ದೇಶ ಇಟ್ಕೊಂಡು ಓದ್ತಾ ಇದ್ವಿ. ಇನ್ನೂ ಒಂದು ಹೋರಾಟ ಅಂತ ಮಂಜುನಾಥ್ ಸರ್ ಅಂದ್ರು, ಹೋರಾಟ ಮಾಡ್ತಾರೆ. ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಾರಂದ್ರೆ, ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ, ಯಾರೋ ಒಬ್ಬ ಮೇನ್ ಲೀಡರ್ ಅಂದ್ರೆ ಅವನಿಗೆ ಜೆ ಅನ್ನೋದು, ನೆಕ್ಸ್ಟ್ ಇನ್ನೂ ಒಂದು ತಿಂಗಳಾದ್ಮೇಲೆ ಯಾರೋ ಬಂದ್ರು ಅವರಿಗೂ ಜೆ ಅನ್ನೋದು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿನ ನಾವು ನೋಡಲ್ಲ. ಪರ್ಟಿಕ್ಯುಲರ್ ಆಗಿ ಅವ್ರು ಏನು ಮಾಡ್ತಾನೋ, ಅವ್ನು ಏನು ಮಾಡ್ತಾನೋ, ರಾಜಕೀಯಕ್ಕೆ ಹೋಗ್ತಾನೋ, ಅವ್ನು ಬೆಳೆ ಬೇಯಿಸ್ಕೊಂತಾನೋ, ದುಡ್ಡು ಮಾಡ್ಕೊತಾನೋ ಗೊತ್ತಿಲ್ಲ. ಬಟ್ ನಾವು ಅವರಿಗೂ ಜೆ ಅನ್ನೋದು, ನೆಕ್ಸ್ಟ್ ಇನ್ನೊಬ್ಬ 1-2 ತಿಂಗಳು ಒಬ್ಬ ಹೊಸೊಬ್ಬ ಬಂದ ಅವನಿಗೂ ಜೆ ಅನ್ನೋದು. ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿನ ಕರೆಕ್ಟ್ ಆಗಿ ಚೂಸ್ ಮಾಡಲ್ಲ. ಈಗ ವಿದ್ಯಾರ್ಥಿಗಳು ಚಂದ್ರಶೇಖರ್ ಅಂತ ಹೇಳಿ ದಾವಣಗೆರೆಯಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ಚಂದ್ರಶೇಖರ್ ಅವರು ಧ್ವನಿ ಕೇಳಿಸ್ತಾ ಇದೆಯಾ? ಮೋಸ್ಟ್ಲಿ ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ನೋಡೋಣ, ಅನೇಕ ಜನ ಕಾಲ್ ಮಾಡ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ಬೇಕು, ಜೊತೆಗೆ ತಾವು ಅನುಭವಿಸಿದ ಸಂಕಟಗಳನ್ನು ಹೇಳ್ಕೊಳ್ಬೇಕು ಅಂತ ಹೇಳಿ ಅನೇಕರು ಮಾತನಾಡ್ತಾ ಇದ್ದಾರೆ. ಲೈವ್ ಎಕ್ಸಾಂಪಲ್ ಸರ್, KPSC ಕಾಲ್ ಮಾಡಿದಂಥ ಅನೇಕ ವಿದ್ಯಾರ್ಥಿಗಳಿಗೆ ಇದೇ ಪರಿಸ್ಥಿತಿ. ನಾವು ಪ್ರಯತ್ನ ಪಡ್ತೀವಿ, ಕಾಲ್ ಪಿಕ್ ಮಾಡೋರಿಲ್ಲ, ಪಿಕ್ ಮಾಡಿದ್ರು ಹೇಳೋ ಉತ್ತರಕ್ಕೆ ಬೆಲೆ ಇಲ್ಲ. ಸರ್ ಯಾವಾಗ ರಿಸಲ್ಟ್ ಅಂದಾಗ ಮಾತಾಡ್ತೀನಿ, ಯಾರ ಹತ್ರ ಮಾತಾಡ್ತಾರೋ ಗೊತ್ತಿಲ್ಲ ಸರ್. ಈ ಎಕ್ಸಾಮ್ ಬರೆಯೋಕೆ ಎಷ್ಟು ಕಷ್ಟಪಡಬೇಕಲ್ಲ, ರಿಸಲ್ಟ್ ಬಂದ್ಮೇಲೆ KPSC ಆಫೀಸ್ ಕಾಯೋದು ಕೂಡ ಅಷ್ಟೇ ಕಷ್ಟ. ಎಲ್ಲೋ ಗೇಟ್ ಮುಂದೆ ಕಾಯೋದು ಇದೆಯಲ್ಲ, ಎಲ್ಲೋ ದೂರದಲ್ಲಿ ಗ್ರಾಮೀಣ ಭಾಗದಲ್ಲಿ ಅಪ್ಲಿಕೇಶನ್ ಆಗ್ತಾನೆ, ತಾಲೂಕ್ ಸೆಂಟ್ರಿಗೆ ಹೋಗಿ ಅಲ್ಲಿ ಒಂದು ಇಂಟರ್ನೆಟ್ ಕನೆಕ್ಷನ್ ಕೂಡ ಇರೋದಿಲ್ಲ. ಇವತ್ತು ಬಹುಶಃ ಮೊಬೈಲ್ ಇರೋದ್ರಿಂದ ಎಲ್ಲ ಅಭ್ಯರ್ಥಿಗಳು ಕೂತ್ ಜಾಗದಲ್ಲಿ ಅಪ್ಲೈ ಮಾಡಿರ್ತಾರೆ. ಅಪ್ಲೈ ಮಾಡಾದ ನಂತರ ಈ ರಿಸಲ್ಟ್ಸ್ ಬರೋ ಸಂದರ್ಭದಲ್ಲಿ ಆತ ಎಲ್ಲಿ ಹೋಗ್ತಾನೋ ಬಿಡ್ತಾನೋ, KPSCನ ಒಂದ್ಸರಿ ದರ್ಶನ ಮಾಡ್ತಾನೆ, KATನ ಒಂದ್ಸರಿ ನೋಡ್ತಾನೆ. ಆಮೇಲೆ 2017ರಲ್ಲಿ ಆದಂಥ ಒಂದು FDA ಎಕ್ಸಾಮ್ದು ಅಡಿಷ್ನಲ್ ಲಿಸ್ಟು 2025ರಲ್ಲಿ ಬಿಟ್ಟವ್ರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಅಂದರೆ KPSC ಯಾವ ಲೆವೆಲ್ ಇದೆ ಅಂತಂದರೆ, 2017ರಲ್ಲಿ ಆದಂಥ ಎಕ್ಸಾಮು ಅಡಿಷ್ನಲ್ ಲಿಸ್ಟ್ ಬಿಡೋದಕ್ಕೆ 2025 ತೊಗೊಂಡಿದೆ. ಸೊ 8 ವರ್ಷ ಇವರಿಗೆ ಬೇಕು ಅಡಿಷ್ನಲ್ ಲಿಸ್ಟ್ ಬಿಡೋದಕ್ಕೆ. ಸೊ ಈ ಥರ ನೀವು ಅಡಿಷ್ನಲ್ ಲಿಸ್ಟು ಗೊತ್ತೇ ಇರಲ್ಲ ಅದು. ಆಮೇಲೆ ಎಕ್ಸಾಮ್ ಬರೆದಂಥವ್ರಿಗೆ ಆಯಿತಾ, ಅದು ಎಕ್ಸ್ಪೆಕ್ಟೇಷನ್ ಇದ್ದವ್ರಿಗೆ ಅಡಿಷ್ನಲ್ ಲಿಸ್ಟ್ ಬಿಡೋದಂಗೆ ಗೊತ್ತಾಗಲ್ಲ. ಅಡಿಷ್ನಲ್ ಲಿಸ್ಟಲ್ಲಿ ಯಾರನ್ನೋ ಒಬ್ಬರನ್ನ ತೋರಿಸ್ತಾರೆ. ಆಮೇಲೆ ಅಡಿಷ್ನಲ್ ಲಿಸ್ಟಲ್ಲಿ ಹೆಸರು ಕೂರಿಸ್ತೀವಿ ಅಂತೇಳಿ ಅದಕ್ಕೋಸ್ಕರನೇ ಒಂದು ದಂಧೆ ಇದೆ. ಅದಕ್ಕೋಸ್ಕರ ಒಂದಷ್ಟು ಆಮೇಲೆ ಸರ್ ಹೇಳ್ದಂಗೆ ಮಿಡಲ್ ಮ್ಯಾನ್ಗಳಿದ್ದಾರೆ. ಸೊ ಫಸ್ಟ್ ದುಡ್ಡು ಇಸ್ಕೋತಾರೆ, ಫಸ್ಟ್ ಲಿಸ್ಟಲ್ಲಿ ಆಗಲಿ ಅಡಿಷ್ನಲ್ ಲಿಸ್ಟಲ್ಲಿ ಬಿಡಿಸ್ತೀನಿ. ಈ ಅಡಿಷ್ನಲ್ ಲಿಸ್ಟೇ ಒಂದು ದೊಡ್ಡ ದಂಧೆ, ಭಾಳಷ್ಟು ಜನಕ್ಕೆ ಅದೇ ಗೊತ್ತಿಲ್ಲ. ಗಣೇಶ್ ಅಂತ ಹೇಳಿ ವಿಜಯಪುರದಿಂದ ಕರೆ ಮಾಡಿದ್ದಾರೆ. ಗಣೇಶ್ ಅವರು ನಮಸ್ಕಾರ.
ನಮಸ್ಕಾರ ಸರ್. ಮಾತಾಡಿ ಹಲೋ, ಮಾತಾಡಿ ಗಣೇಶ್ ಅವರೇ. ಹಾ ಹಲೋ, ಕೇಳಿಸ್ತಾ ಇದೆ, ಮಾತಾಡಿ. ಹಾ ಕೇಳುತ್ತೆ, ತಮ್ಮ ಧ್ವನಿ ಕೇಳುತ್ತೆ. ಹಲೋ, ನಮಸ್ಕಾರ ಸರ್. ನಮಸ್ತೆ. ಏನಿಲ್ಲ ಸರ್, ನಮ್ಮ ಮಗಳು ಪರೀಕ್ಷೆ ಕೂತಿದ್ಳು. 2 ಸಲ ಪ್ರಿಲಿಮ್ಸ್ ಅವರು 195 183 ಹಿಂಗ್ ತಗೊಂಡು ಹೈಯೆಸ್ಟ್ ಒಳಗೆ ಇದ್ಳು. ಆದ್ರೆ ಈ 1100 ನಮ್ಗೆ ಅಟ್ಲೀಸ್ಟ್ 50 ರ್ಯಾಂಕ್ ಒಳಗೆ ಬರುತ್ತೆ ಅನ್ಕೊಂಡಿದ್ದೆವು. 11 ನಮ್ಮ ಹೆಸರು ಬರ್ಲಿಲ್ಲ. ಈಗ ನಮಗೇನು ಯಾವ ರೀತಿ ಅನ್ನು ಹೊಳ್ಳಿ ನಾವು ಅದನ್ನ ಬಗ್ಗೆ ಮಾಹಿತಿ ತಿಳ್ಕೋಬೇಕು. ವಿ ಆರ್ ಎಕ್ಸ್ಪೆಕ್ಟಿಂಗ್ ಲೆಸ್ ದ್ಯಾನ್ 50 ರ್ಯಾಂಕ್ಸ್, ಅದರಲ್ಲೇ ಬರುತ್ತಂತ. ಓಕೆ, 50ನೇ ರ್ಯಾಂಕಿನ ಒಳಗೆ ಬರುತ್ತೆ ಅಂತ ನಿಮ್ ಲೆಕ್ಕಾಚಾರ ಇದೆ. ನಮ್ ಎಕ್ಸ್ಪೆಕ್ಟೇಷನ್ ಇತ್ತು, ಆ ರೀತಿ ಓದಿದ್ರು ಅಲ್ಲೇ ನಿಮ್ ಬೆಂಗಳೂರಲ್ಲೇ ಕೋಚಿಂಗ್ ಇತ್ತು ತಗೊಂಡು. ಬಟ್ ಈಗ ನೋಡಿದ್ರೆ ಅಲ್ಲಿ 1130 ಮಂದಿ ರಿಸಲ್ಟ್ ಬಂದಿದೆ, ಅದ್ರಾಗಿಲ್ಲ. ಓಕೆ ಓಕೆ, ಅಟ್ಲೀಸ್ಟ್ ನಮ್ ಪೇಪರ್ ನಮ್ಗೆ ನೋಡಕ್ ಸಿಗುತ್ತಾ? ಓಕೆ, ಯಾವ ಎಕ್ಸಾಮ್ ಬರ್ದಿದ್ದು ನಿಮ್ಮ ಮಗಳು? ಕೇಸ್ ಇದು ಮನೆದು 384 ಬಗ್ಗೆ. ಸೊ ನಿಮ್ಮ ಲೆಕ್ಕಾಚಾರದ ಪ್ರಕಾರ 50ನೇ ರ್ಯಾಂಕಿನ ಒಳಗೆ ಬರ್ಬೇಕಾಗಿತ್ತು, ಬಟ್ ಈ ಲಿಸ್ಟ್ ಅಲ್ಲಿ ನಿಮ್ಮ ಮಗಳ ಹೆಸರಿಲ್ಲ. ಇಲ್ಲ, 1130 ರಿಸಲ್ಟ್ ಬಿಟ್ಟಿದ್ದಾರೆ, ಅದ್ರಾಗಿಲ್ಲ. ನಮಗೆ ನಮ್ ಪೇಪರ್ ನೋಡಕ್ಕಾದ್ರೂ ಸಿಗುತ್ತಾ ಅಂತ ಒಂದು. ಎರಡನೇದು, ಪಾಸ್ ಆದವ್ರು ಎಲ್ಲಾರು ವೆಬ್ಸೈಟ್ ನಾಗ ಬಿಟ್ಟು ಆ ಕ್ಯಾಂಡಿಡೇಟ್ ಗೆ ಅವ್ರವ್ರ ಏನ್ 5800 ಮಂದಿ ಕುಂತಾರ, ಅದಕ್ಕೆ ಮೇನ್ 5800 ಮಂದಿಗೂ ಅವ್ರ ನಂಬರ್ ಹೊಡೆದ್ರ ಇವ್ರು ಎಲ್ಲಾರ್ದು ವೆಬ್ಸೈಟ್ ನಾಗ ಪೇಪರ್ ಬಿಟ್ರ ಪಾಸ್ ಆದವ್ರದ್ದು. ಆ ಪಾಸ್ ಆದವ್ರು ಸೇರಿ 5800 ಮಂದಿ ನೋಡಕ್ ಅವಕಾಶ ಸಿಗುತ್ತಲ್ಲ, ಪಾಸ್ ಆದವ್ರ ನಂಬರ್ಗಳನ್ನ, ಪೇಪರ್ಗಳನ್ನ. ಅಂದ್ರೆ ನೀವು ನಿಮ್ಮ ಮಗಳ ಇದನ್ನ ನೋಡ್ಬೇಕು ಅಂತ ಹೇಳ್ತಿದ್ದೀರಿ ನೀವು? ಹೌದು, ಈಗ ನಮ್ದು ಬಂದಿಲ್ಲ, ಏನು ಹೌ ಟು ವೆರಿಫೈ. ಸೊ ನಿಮ್ಗೆ ಅನುಮಾನ ಇದೆ? ಅಟ್ಲೀಸ್ಟ್ ನಂದು ಇದು ಏನಂದ್ರೆ ಏನ್ 1130 ಮಂದಿನೂ ಅವ್ರ ವೆಬ್ಸೈಟ್ ನ ಪೇಪರ್ ರಿಲೀಸ್ ಮಾಡಕ್ ಆಗಂಗಿಲ್ವಾ? ಈಗ UPSC ಸರ್ ನಮಸ್ಕಾರ. ಸರ್ ನಮಸ್ಕಾರ. UPSC ನಲ್ಲಿ ಏನಾಗ್ತದೆ, UPSC ಮಾಡೆಲ್ ಅಲ್ಲಿ ನಾವು ಮೇನ್ಸ್ ಎಕ್ಸಾಮ್ ಬರೆದಾಗ ಇವತ್ತಿನವರೆಗೂ ಯಾವ ಕಾರಣಕ್ಕೂ ಅವರು ಮೇನ್ಸ್ ಕಾಪಿನ ರಿವೀಲ್ ಮಾಡಲ್ಲ. ನೀವು ಸುಪ್ರೀಂ ಕೋರ್ಟಿಗೆ ಹೋದ್ರು ರಿವೀಲ್ ಮಾಡಲ್ಲ. ಅಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟಲ್ಲಿ ಬಹಳ ಚೆನ್ನಾಗಿದೆ ಸಿಸ್ಟಮ್, ರೋಬಸ್ಟ್ ಆಗಿದೆ. ಅಲ್ಲಿ ಎಲ್ಲರಿಗೂ ಟ್ರಸ್ಟ್ ಇದೆ, ನಂಬಿಕೆ ಇದೆ. ನಂದು ಸೆಲೆಕ್ಟ್ ಆಗಿಲ್ಲ ಅಂತಂದ್ರೆ ನಂದೇನೋ ತಪ್ಪಾಗಿದೆ ಅನ್ನೋದೊಂದು ಇರ್ತದೆ. ಹಂಗಾಗಿ ನಾನು ಕೇಳೋಕ್ಕೂ ಹೋಗಲ್ಲ. ಆ ಒಂದು ಟ್ರಸ್ಟ್ ಬಿಲ್ಡ್ ಆಗಿದೆ, ವಿಶ್ವಾಸ. ಇಲ್ಲಿ KPSC ನಲ್ಲಿ ಏನಾಗಿದೆ, ಅವ್ರ ಮಗಳು ಅಲ್ಲ ಅದೇ ಅವ್ರ ಮಗಳು ಎಕ್ಸ್ಪೆಕ್ಟೇಷನ್ ಏನಿತ್ತು, ನಾನು ಸೆಲೆಕ್ಟ್ ಆಗೇ ಆಗ್ತೀನಿ. ಇವ್ರು ಮಾತಾಡ್ತಿರೋ ಎಕ್ಸಾಮ್ ಯಾವ್ದು ಅಂದ್ರೆ 5200 ಜನ ಮೇನ್ಸ್ ಬರೆದಿದ್ರು. ಎಲ್ಲಿ KPSC ಮೊನ್ನೆ ಆಯ್ತಲ್ಲ, ಅದರಲ್ಲಿ 1152 ಜನ ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದಾರೆ. 1152ರಲ್ಲಿ ನನ್ನ ಮಗಳು ಹೆಸರಿಲ್ಲ ಅಂತಂದು ಇವ್ರು ಕೇಳ್ತಿರೋದೇನು, ನನ್ನ ಮಗಳ ಹೆಸರು ಯಾಕೆ ಬಂದಿಲ್ಲ, ನನ್ನ ಮಗಳು ಚೆನ್ನಾಗಿ ಬರೆದಿದ್ದಾರೆ, ಬೇರೆಯವರು ಚೆನ್ನಾಗಿ ಬರೆದಿದ್ರೆ ಕಾಪಿ ಕೊಡ್ಲಿ, ಇವ್ರದ್ದು ಕೊಡ್ಲಿ ನಮ್ದು ಕೊಡ್ಲಿ, ಕಂಪೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಇದೇನಂದ್ರೆ ಅವ್ರದೇ ಒಂದು ವೆಬ್ಸೈಟ್ ನಲ್ಲಿ ಯಾರು ಪಾಸ್ ಆಗ್ಯಾರ ಅವ್ರ ಒಟ್ಟು ಪೇಪರ್ಗಳನ್ನ, ಅದು ಪ್ರಾಬ್ಲಮ್ ಏನಾಗುತ್ತೆ ಸರ್ ಅಂತಂದ್ರೆ ಎಲ್ಲರೂ ಕೋರ್ಟಿಗೆ ಹೋಗ್ಬಿಡ್ತಾರೆ. ಈಗ ಸುಮಾರು ಒಂದು 4500 ಯಾರು ಸೆಲೆಕ್ಟ್ ಆಗಿರಲ್ವಲ್ಲ, ಅವರೆಲ್ಲರೂ ನನ್ನ ಆನ್ಸರ್ ಸರಿ ಇದೆ, ಇದು ನಾನು ಪ್ರಜಾಪ್ರಭುತ್ವದ ಮೇಲೆ ಈ ಪ್ರಶ್ನೆಗೆ ಈ ರೀತಿ ಆನ್ಸರ್ ಬರ್ತಿದ್ದೀನಿ, ಇನ್ಯಾವುದೋ ಒಂದು ಕ್ವಶನ್ ಹಿಂಗೆ ಬರ್ತಿದ್ದೀನಿ, ಈ ಆನ್ಸರ್ ತಪ್ಪು, ಕಡಿಮೆ ಮಾರ್ಕ್ಸ್ ಹೆಂಗೆ ಕೊಟ್ರಿ ಅಂತಂದಾಗ UPSC ಏನು ಮಾಡ್ತಾರೆ, ಅದಕ್ಕೆ ಕಾಪಿನ ರಿವೀಲ್ ಮಾಡೋದಿಲ್ಲ. ಸೊಲ್ಯೂಷನ್ ಏನಪ್ಪ ಅಂತಂದರೆ, ಆಗಲೇ ಒಬ್ಬರು ಇವ್ಯಾಲ್ಯೂಯೇಟರ್ ಪ್ರೊಫೆಸರ್ ಹೇಳಿದರು, ನಾನು ಚೆನ್ನಾಗಿ ಇವ್ಯಾಲ್ಯೂಷನ್ ಮಾಡ್ತಿದ್ದೀನಿ ಅಂತ. ಇವ್ಯಾಲ್ಯೂಷನ್ ಇಂಪ್ರೂವ್ ಆಗಿದೆ. ಆಮೇಲೆ ಮಂಜುನಾಥ್ ಸರ್ ಹೇಳಿದ್ರು ಟ್ಯಾಬ್ಯುಲೇಷನಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಈ ಲೂಪ್ ಹೋಲ್ಸ್ ಏನಿದೆಯಲ್ಲ, ಇವನ್ನೆಲ್ಲ ಟೈಟ್ ಮಾಡ್ಕೊಂಡು ಫುಲ್ ಪ್ರೂಫ್ ಮಾಡಿದ್ರೆ ಏನಾಗ್ತದೆ, ಟ್ರಸ್ಟ್ ಬಿಲ್ಡ್ ಆಗ್ತದೆ. ಸೊ ಅದನ್ನು ಮಾಡಬೇಕು. ಇದೆಲ್ಲ ಅವ್ರು ಹೇಳಿದ್ರು 3 ದಿನದಲ್ಲಿ ಮಾಡೋ ಕೆಲಸ ಇವೆಲ್ಲ. ಮನ್ಸು ಮಾಡಿದ್ವಿ ಅಂತಂದರೆ 3-4 ದಿನದಲ್ಲಿ ಮಾಡುವಂಥ ಕೆಲಸ. ಸೊ ಗಣೇಶ್ ಅವರೇ, ಇಲ್ಲಿ ಟೆಕ್ನಿಕಲಿ ಕೆಲವಷ್ಟು ಸಮಸ್ಯೆಗಳು ಇರ್ತವೆ, ಆ ಕಾರಣದಿಂದಾಗಿ ಇದಾಗಲ್ಲ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ನಿಮಗೆ ವಿಶ್ವಾಸ ಇರದ ಕಾರಣಕ್ಕಾಗಿ ಹಿಂಗೆ ಬಂದಿದೆ, ವಿಶ್ವಾಸವನ್ನು ಗಳಿಸಿದ್ದೇ ಆಗಿದ್ರೆ ಅದಾಗ್ತಾ ಇರಲಿಲ್ಲ. ಅಂದರೆ KPSC ಮೇಲೆ ನಿಮಗೆ ವಿಶ್ವಾಸ ಇದ್ರೆ ನೀವು ಅದು ಪೇಪರನ್ನು ಕೊಡಿ ಅಂತ ನೀವು ಕೇಳ್ತಾ ಇರಲಿಲ್ಲ ಅಂತ. ಹೌದು ಸರ್, ಯಾಕಂದ್ರೆ ನಮ್ಮ ಪೇಪರ್ ಬಹಳ ಸ್ಟ್ಯಾಂಡರ್ಡ್ ಬರೆದಿದ್ದಾರೆ. ಈವನ್ ಅಲ್ಲಿ ಅವರು ಎಲ್ಲರಿಗೂ ಡಿಸ್ಪ್ಲೇ ಮಾಡ್ತಿರೋ ಚಂದ ಬರ್ದಾರ ನೋಡ್ರಿ, ಇದನ್ನ ನೋಡಿ ನೀವು ಕಲೀರಂತ. ಆ ರೀತಿ ಚಂದ ಬರೆಯುವಂತ ಪೇಪರ್ಗಳಲ್ಲಿ ನಾವು ಆಲ್ಮೋಸ್ಟ್ 20 ರ್ಯಾಂಕ್ನು ಬರ್ಬೋದಂತ ಅಂದ್ಕೊಂಡಿದ್ದೆವು. ಅಂತದ್ ಇವತ್ತು 1130ರಲ್ಲಿ ಹೆಸರಿಲ್ಲಲ್ಲ, ಅಟ್ಲೀಸ್ಟ್ ನಮ್ ಪೇಪರ್ ನಮ್ ನೋಡಕ್ ಸಿಗುತ್ತಾನೋ, ಅಥವಾ ಈ ಪಾಸ್ ಆದವ್ರು ಎಲ್ಲಾರ್ದು ಅಲ್ಲಿ ಅಪ್ಲೋಡ್ ಮಾಡಿ ಹಾಕಕ್ ಆಗುತ್ತ ನಿಮ್ ವೆಬ್ಸೈಟ್ ನಲ್ಲಿ. ಎಷ್ಟು ವರ್ಷ ಕೂತು ಓದಿದ್ರು ನಿಮ್ ಮಗಳು? 2 ರಿಂದ 3 ವರ್ಷ ಓದಿದ್ರು. ಓಕೆ ಓಕೆ ಸರ್, ಸದ್ಯಕ್ಕೆ ನಿಮ್ಮ ಮಗಳು UPSC ಫೋಕಸ್ ಮಾಡ್ಲಿ, ಇದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದು ಬೇಡ. ಥ್ಯಾಂಕ್ ಯು ಸರ್.
ಎಸ್, ಧನ್ಯವಾದಗಳು ಗಣೇಶ್ ಅವರೇ ಮಾತನಾಡಿದ್ದಕ್ಕೆ. ಸೊ ಅನೇಕರು ಮಾತನಾಡ್ತಾ ಇದ್ದಾರೆ ತಮ್ಮ ಅನೇಕ ರೀತಿಯ, ಈಗ ನೋಡಿ KPSC ಅಂತ ಹೇಳಿದ್ರೆ ಒಂದು ಕಳ್ಳತನದ ಕೇಂದ್ರ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಸರಿನೋ ತಪ್ಪೋ, ಬಟ್ KPSC ಮೇಲೆ ಅನುಮಾನದ ಬಹಳ ದೊಡ್ಡ ಇದಂತೂ ಕಾಣಿಸ್ತಾ ಇದೆ. ಸೊ ಹೀಗಾಗಿ KPSCನ ಯಾರು ನಂಬುವ ಸ್ಥಿತಿಯಲ್ಲಿ ಇಲ್ಲ. ಅನೇಕರು ಅಲ್ಲಿ ಕಳ್ಳರಿದ್ದಾರೆ, ಒಂದು ರೀತಿ ದರೋಡೆಕೋರರಿದ್ದಾರೆ, ಬ್ರೋಕರ್ಗಳಿದ್ದಾರೆ, ಏಜೆಂಟ್ಗಳಿದ್ದಾರೆ. ಇದರ ಮಧ್ಯೆ ವಿದ್ಯಾರ್ಥಿ ಭವಿಷ್ಯವನ್ನು ಕಟ್ಟಿಕೊಳ್ಬೇಕು ಅಂತ ಹೇಳಿ ಮುಂದುವರೆಯವರು ಕೂಡ ಇದ್ದಾರೆ. ಸೊ ಹೀಗಾಗಿ ಇದು ಎಲ್ಲಿಯವರೆಗೂ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಹೀಗಾಗಿ ನಾವು ಶವ ಸಂಸ್ಕಾರ ಅಂತ ಹೇಳಿದ್ದೀವಿ, ಸತ್ತು ಹೋಗಿದೆ ಅಂತ ಹೇಳಿ ಬದುಕಿಸುವಂಥ ಪ್ರಯತ್ನ ಆಗಬೇಕಾಗಿದೆ. ಬದುಕಿಸುವಂಥ ಪ್ರಯತ್ನ ಯಾರಿಂದ ಆಗಬೇಕಾಗಿದೆ? ಸರ್ಕಾರಗಳು ಮಾಡಬೇಕಾಗಿದೆ, ಜನಪ್ರತಿನಿಧಿಗಳ ಮಾಡಬೇಕಾಗಿದೆ. ಸೊ ಹೀಗಾಗಿ ಒಟ್ಟಿನಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ನೋಡ್ತಾ ಇದ್ರೆ ಮಾತನಾಡ KPSC ಕರ್ಮಕಾಂಡ ಆಗಿದಷ್ಟು ಬಹಳಷ್ಟು ವ್ಯಾಪ್ತಿಗೆ ಹೋಗ್ತಾ ಇದೆ. ನೋಡ್ತಾ ಇದ್ವಿ, ಅನೇಕರು ಕಾಲ್ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಅನೇಕ ಅವರ ವೈಫಲ್ಯಗಳನ್ನು ಯಾವ ರೀತಿ ಆಗೋಗಿದೆ ಅಂತ ಹೇಳಿ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇರುವಂಥವ್ರು ಮಾಡ್ತಿದ್ದಾರೆ. ಓದಿ ಸುಸ್ತಾಗಿ ಬೇರೆ ಯಾವುದೋ ಕೆಲಸಗಳನ್ನ ಮಾಡಿಕೊಂಡು ಕೂಲಿನಲ್ಲಿ ಮಾಡಿಕೊಂಡು ಜೀವನವನ್ನು ಸಾಗಿಸುವಂಥವ್ರು ಕೂಡ ಮಾತನಾಡ್ತಿದ್ದಾರೆ. ಅನೇಕರು ಕಾಲ್ ಮಾಡ್ತಿದ್ದಾರೆ, ಮಾತನಾಡ್ತಾ ಹೋಗೋಣ. ಇದೀಗ ಮಂಜುನಾಥ್ ಅವರನ್ನು ಮಾತನಾಡಿಸ್ತೀನಿ. ಮಂಜುನಾಥ್ ಅವರು ನೋಡ್ತಾ ಇದ್ದೀರಿ, ಈ ಸಿಸ್ಟಮನ್ನು ಹೇಳಿದ್ರು ಅವ್ರು ನಮಗೆ, ವಿನಯ್ ಸರ್ ಭಾಳ ಚೆನ್ನಾಗಿ ನೀಟಾಗಿ ಅದನ್ನು ವಿವರಿಸಿದ್ರು, ಯಾಕೆ ರಿವೀಲ್ ಮಾಡೋಕ್ಕಾಗೋದಿಲ್ಲ ಬರೆದಿರೋದನ್ನು ಅಂತ ಹೇಳಿ. ಬಟ್ ನಾನು ಬರೆದಿರೋದಕ್ಕೆ ನಾನು ಮೋಸ ಆಗಿದೆ ಅಂತ ಅವ್ನಿಗೆ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದಕ್ಕೆ ಉತ್ತರವನ್ನು ಹೆಂಗೆ ಕಂಡುಕೊಳ್ಳೋದು? ಸರ್, ಈ ವಿಚಾರದಲ್ಲಿ ಈಗ ನಾವು KPSC ದುಡಕ್ಕಾಗಲ್ಲ. ಯಾಕೆ ಅಂತಂದಾಗ ವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂತ ಬಂದಾಗ ಒಂದು ಆಯಿತಾ, ಈ ನಮ್ಮ ವಿದ್ಯಾರ್ಥಿಗಳದ್ದು ಏನಾಗಿದೆ ಅಂದರೆ ಅವರು ಮುಂಚೆಯಿಂದಲೂ ನೇರವಾಗಿ ಓದ್ಕೊಂಡು ಬಂದಿರ್ತಾರೆ. ಸೊ ಡಿಸ್ಕ್ರಿಪ್ಟಿವ್ನ MCQನಲ್ಲಾದರೆ ನಮಗೆ ನ್ಯಾಯ ತಗೊಳಿಸ್ತಾರೆ. ಡಿಸ್ಕ್ರಿಪ್ಟಿವ್ ಅಂತ ಬಂದಾಗ ನಾವು ಅದಕ್ಕೆ ನ್ಯಾಯ ಒದಗಿಸೋಕ್ಕಾಗಲ್ಲ. ಯಾಕೆಂದರೆ ನೀನು ಬರೆದ ಸ್ಕ್ರಿಪ್ಟು ನನಗೆ ಇಷ್ಟ ಆಗಬೇಕು. ವ್ಯಾಲ್ಯೂಯೇಷನ್ ನಾನೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀನಿ. ಕೆಲವರು ಲಿಬ್ರಲಾಗಿ ಮಾಡ್ತಾ ಹೋಗ್ತಾರೆ. ಅಂದರೆ ಆ ವ್ಯಾಲ್ಯೂಯೇಟರ್ಸು ಪರ್ಸನ್ ಟು ಪರ್ಸನ್ ಮೈಂಡ್ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾನು ಎಲ್ಲದಕ್ಕೂ ಲಿಬ್ರಲಾಗಿ ಕೊಡ್ತಾ ಹೋದಾಗೈತೆ. ನಾನೊಬ್ಬ ರಿಟೈರ್ಡ್ ಪ್ರಿನ್ಸಿಪಲ್ ಅವ್ರು ಹೇಳ್ತಾರೆ ನಾನು ಹೋಗಿದೆ ಅಂತ. ಆ ಥರದ ವ್ಯಕ್ತಿಗಳು ಬಂದಾಗ ಏನಾಗುತ್ತೆ, ಅವ್ರು ಇಡೀ ಜೀವನದುದ್ದಕ್ಕೂ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಬೆಳ್ಕೊ ಬಂದಿರ್ತಾರೆ. ಅವರು ಇದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈಗ ಬರೆದಿದ್ರಷ್ಟೇ ನಾನು ಮಾರ್ಕ್ಸ್ ಕೊಡ್ತೀನಿ ಅಂತ. ಅಂಥ ಸಂದರ್ಭದಲ್ಲಿ ಅನ್ಯಾಯ ಆಗುವಂಥ ಸಾಧ್ಯತೆ ಇದೆ. ಕೆಲವರು ಭಾಳ ಲಿಬ್ರಲ್ ಆಗೈತೆ, ನಮ್ಮ ಅಪ್ಪನ ಮನೆ ಆಸ್ತಿಯನ್ನು ಕೊಡ್ಬೇಕಾ, ಹೋದ್ರೆ ಹೋಗ್ಲಿ ಬಿಡೋ, ಒಬ್ಬ ಆಫೀಸರ್ ಆದರೂ ಆಗಲಿ ಅಂತೇಳಿ ಒಂದು ಲಿಬ್ರಲ್ ಉದಾರ ಮನೋಭಾವದಲ್ಲಿ ವ್ಯಾಲ್ಯೂಯೇಷನ್ ಮಾಡುವಂಥದ್ದು ಇರುತ್ತೆ. ಕೆಲವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ನಾನಿಲ್ಲಿ ಉದಾರವಾಗಿ ಮಾಡಿದೆ ಅಂತಂದರೆ ಈ ಉದಾರತೆಯಿಂದ ಏನಾದರೂ ಒಬ್ಬ ಅಂದರೆ ಅನರ್ಹ ವ್ಯಕ್ತಿ ಏನಾದರೂ ಆಫೀಸರ್ ಆದರೆ ಮುಂದೆ ಇದು ನಮ್ಮ ವ್ಯವಸ್ಥೆ ಕಂಟಕ ಅನ್ನೋ ಕಾರಣಕ್ಕೆ ಅವನು ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡುವಂಥ ಸಾಧ್ಯತೆ ಇರ್ತವೆ. ಎರಡು ರೀತಿ ಕಾರಣದಲ್ಲಿ ಹಂಗೆ ಆಗ್ಬೋದು. ಬಟ್ ವ್ಯಾಲ್ಯೂಯೇಷನ್ ಸಮಸ್ಯೆ ಆಗಲ್ಲ. ನಾನೇನು ಸಮಸ್ಯೆ ಅಂದರೆ ಟ್ಯಾಬ್ಯುಲೇಷನಲ್ಲಿ ಮಾರ್ಕ್ಸಲ್ಲಿ ವೇರಿಯೇಷನ್ ಆಗ್ಬೋದೇ ಏನೋ. UPSCನಲ್ಲಿ ಏನು ಮಾಡ್ತಾರೆ, ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ ಇವ್ಯಾಲ್ಯೂಯೇಷನ್. ಈ ರೀತಿ ಒಬ್ಬರು ತುಂಬ ಲಿಬರಲ್ ಆಗಿ ಅಥವಾ ತುಂಬ ಸ್ಟ್ರಿಕ್ಟ್ ಆಗಿ ಮಾಡೋದಕ್ಕೆ ಆಸ್ಪದ ಕೊಡಲ್ಲ. ಅಲ್ಲಿ 3 ಲೇಯರ್ಸ್ ಆಫ್ ಇವ್ಯಾಲ್ಯೂಯೇಷನ್ ಇರುತ್ತೆ. ಸೆಕೆಂಡು ಥರ್ಡು ಏನು ಮಾಡ್ತಾರೆ, ಫೈನಲಿ ಸ್ಟ್ಯಾಂಡರ್ಡೈಸ್ ಮಾಡಿಬಿಟ್ಟು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಅಲ್ಲಿ ಮಾಡ್ತಾರೆ. ಹಂಗಾಗಿ ಆ ವಿಶ್ವಾಸ ಇರುವಂಥದ್ದು. ಆ ಸಿಸ್ಟಮ್ ಎಲ್ಲ ಇವರು ಅಳವಡಿಸ್ಕೋಬೇಕು KPSCದಲ್ಲಿ. ಈಗ ಗುಂಡಪ್ಪ ಹೂವಣ್ಣವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗುಂಡಪ್ಪ ಅವರೇ. ಗುಂಡಪ್ಪ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತಾ ಇದೆ ಸರ್. ನಮಸ್ತೆ ಸರ್. ನಮಸ್ತೆ, ಮಾತನಾಡಿ ಗುಂಡಪ್ಪ ಅವರೇ. ಹಾ ಸರ್, KPSC ಸಂಸ್ಥೆ ಮೊದಲಾಗಿಂದ ಬೆಳೆದ ಬಂದಾಗಿಂದನೂ ಯಾವತ್ತು ಒಂದೇ ಒಂದು ನೇಮಕಾತಿಗಳನ್ನ ಹಗರಣಗಳಿಲ್ಲದೆ ಯಾವ ನೇಮಕಾತಿನೂ ಪೂರ್ಣಗೊಳಿಸಿಲ್ಲ ಸರ್ ಅವರು. ಓಕೆ. ಪ್ರತಿಯೊಂದು ನೇಮಕಾತಿಗಳು ವಿಳಂಬ ಮತ್ತು ನ್ಯಾಯಾಲಯದ ಮೊರೆ ಹೋಗಿ ಅಭ್ಯರ್ಥಿಗಳು ಪರದಾಡುವಂತ ಸ್ಥಿತಿಯಾಗಿದೆ ಸರ್. ಓಕೆ. ಮತ್ತ UPSCಯಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಅಳವಡಿಸ್ತಕ್ಕಂತ ಮಾದರಿಗಳನ್ನ ಇನ್ನು ಕರ್ನಾಟಕದಲ್ಲಿ ಅಳವಡಿಸ್ತಾರೆ ಸರ್. ಇತ್ತೀಚೆಗೆ ಸಿದ್ದರಾಮಯ್ಯ ಸಾಹೇಬರು ಬಂದ ಮ್ಯಾಗ ಒಂದು ಕೇರಳ ಮಾದರಿಯಲ್ಲಿ KPSCನ ಸುಧಾರಣೆ ಮಾಡ್ಬೇಕಂತಂದು ಸಮಿತಿ ರಚನೆ ಮಾಡಿದ್ರು. ಆ ಸಮಿತಿನೂ ಕೂಡ ಅಧ್ಯಯನ ಮಾಡಿ 2024ರಲ್ಲಿ ವರದಿ ಕೊಟ್ಟಿದ್ದಾರೆ. ಆ ವರದಿಯ ಶಿಫಾರಸುಗಳನ್ನು ಅವ್ರು ಇನ್ನೂ ಅಳವಡಿಕೆ ಮಾಡಿಲ್ಲ. ಸರ್ಕಾರದವರು ಅದನ್ನ ಇನ್ನೂ ಒಪ್ಪಿಲ್ಲ. ಒಳ್ಳೆ ಆಲೋಚನೆ ಇಟ್ಕೊಂಡು ಆ ಸಮಿತಿ ರಚನೆ ಮಾಡಿದ್ರು, ಬಟ್ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಸರ್. KEದಲ್ಲಿ ಮಾಡ್ತಕ್ಕಂತ ಪರೀಕ್ಷಾ ಮಾದರಿಯನ್ನ KPSC ಅವರು ಯಾಕೆ ಮಾಡಬಾರ್ದಂತ ನಮ್ ಪ್ರಶ್ನೆ ಸರ್. ಅವರು ಮೊನ್ನೆ ಇತ್ತೀಚೆಗೆ ಆದ VAO ಎಕ್ಸಾಮ್ ಸರ್, 10 ಲಕ್ಷ ಜನ ಬರೆದ ಅಭ್ಯರ್ಥಿಗಳನ್ನ 3 ತಿಂಗಳಲ್ಲಿ ಪರೀಕ್ಷೆ ಮಾಡಿ ಫಲಿತಾಂಶ ಪ್ರಕಟಣೆ ಮಾಡಿದ್ದಾರೆ ಸರ್. ಇವರು 4 ಲಕ್ಷ 5 ಲಕ್ಷ ಬಂದ ಅರ್ಜಿಗಳನ್ನ 3 ವರ್ಷ 4 ವರ್ಷ ಟೈಮ್ ತಗೊಳ್ತಾ ಇದಾರೆ. ಆತರ ವಿಳಂಬ ಮಾಡೋದ್ರಿಂದಾನೇ ಅಭ್ಯರ್ಥಿಗಳು ಆ ನೇಮಕಾತಿ ಕಡೆ ಗಮನ ಹರಿಸಂಗಿಲ್ಲ. ಭ್ರಷ್ಟಾಚಾರಕ್ಕೆ ನೇರವಾಗಿ ಕಾರಣ ಆಗ್ತೈತಿ ಅದು ವಿಳಂಬ ಆದಾಗ. ಮತ್ತೆ KEದಲ್ಲಿ ಪ್ರತಿ ಮೆರಿಟ್ ಲಿಸ್ಟ್ ಬಿಡ್ತಾರ ಸರ್. ಈಗ 10 ಲಕ್ಷ ಜನ ಅಭ್ಯರ್ಥಿಗಳು 10 ಅಂದ್ರ ಅಬ್ಸೆಂಟ್ ಇದ್ರ ಅಬ್ಸೆಂಟ್, ಪ್ರೆಸೆಂಟ್ ಇದ್ರ ಅವರು ಒಂದೇ ಮಾರ್ಕ್ಸ್ ತಗೊಳ್ಳಿ 100 ಮಾರ್ಕ್ಸ್ ತಗೊಳ್ತಾರ. ಎಷ್ಟು ಮಾರ್ಕ್ಸ್ ತಗೊಂತಾರ ಅಂತಂದ ಡಿಸ್ಪ್ಲೇ ಆಗುತ್ತೆ ಸರ್ ಅದು. ಇವ್ರು ಯಾವ್ದನ್ನು ಕೂಡ ಡಿಸ್ಪ್ಲೇ ಮಾಡಲ್ಲ ಸರ್. ಒಂದು ದಾಖಲಾತಿ ಪರಿಶೀಲನಾ ಪಟ್ಟಿ ಬಿಡ್ತಾರ 1:3. ಎಷ್ಟು ಕಟ್ ಆಫ್ ನಿಂತಂತಂದ ಅಭ್ಯರ್ಥಿಗಳಿಗೆ ಗೊತ್ತಾಗಲ್ಲ ಸರ್.
ಅಂದ್ರೆ ಯಾವುದು ಕೂಡ ಪಾರದರ್ಶಕವಾಗಿ ನಡೀತಾನೆ ಇಲ್ಲ ಸರ್. ಅದು ಸರ್ಕಾರಕ್ಕೂ ಗೊತ್ತಿದೆ. ಆದ್ರೂ ಕೂಡ ಅವರು ಇದ್ರ ಸದಸ್ಯರು ಮತ್ತೆ ಅಧ್ಯಕ್ಷರು ಅವರು ನೇಮಕ ಆಗೋದ್ರಿಂದ ಅವರು ಕೂಡ ಅದರಲ್ಲಿ ಭಾಗಿಯಾಗ್ಯಾರ ಅಂತ ನಮ್ದು ಅಭಿಪ್ರಾಯ. ನೀವು ಅಭ್ಯರ್ಥಿಯಾಗಿ ನೀವು ಯಾವೆಲ್ಲ ಎಕ್ಸಾಮ್ಗಳನ್ನು ಫೇಸ್ ಮಾಡಿದಿರಿ ಗುಂಡಣ್ಣ? ಮಾಡಿದ್ದೇನೆ ಸರ್. 2011 KS ನೇಮಕಾತಿ ಒಳಗ ಶ್ರೀಧರ್ ಮಂಗಳ ಅಂತಾನು ಮೆಂಬರ್ ಇದ್ರು, ಗುಣಾಳ್ ಭೀಮಪ್ಪ ಸಾಹೇಬ್ರು ಅಧ್ಯಕ್ಷರಿದ್ರು. ಆ ಇದ್ರೊಳಗೂ ದೊಡ್ಡ ಮಟ್ಟದ ಹಗರಣ ಆಗಿತ್ತು ಸರ್. ಆ ಹಗರಣನ ಮುಚ್ಚಾಕ್ಬೇಕಂತಂದು ಇದನ್ನು ಕೊಟ್ರ ಸರ್. ವರದಿ ಕೊಟ್ಟ ಮ್ಯಾಗನು ಕೂಡ ಸರ್ಕಾರ ಇನ್ನು ಆ ಅಧಿಸೂಚನೆಯನ್ನ ಒಂದ್ಸರಿ ರದ್ದು ಮಾಡಿದ್ರು, ಮತ್ತೆ ಅದನ್ನ ಅಧಿಸೂಚನೆ ರದ್ದು ಮಾಡಿದ್ದನ್ನ ಮತ್ತೆ ಪ್ರಾರಂಭ ಮಾಡಿದಾರೆ ಸರ್. ಅವರಿಗೆ ನೇಮಕಾತಿ ಆದೇಶ ಕೊಡಿಸ್ಬೇಕಂತಾನೆ ಇನ್ನು ಹೋರಾಡ್ತಾ ಇದಾರೆ ಹೊರತು ಸರ್ ಅದು ಅಕ್ರಮವಾಗಿ ನೇಮಕಾತಿ ಆಗೈತೆ ಅಂತಂದು ಸಾಬೀತಾದ್ರೂ ಕೂಡ ಇನ್ನು ಅವರಿಗೆ ಅಭ್ಯರ್ಥಿಗಳಿಗೆ ರಕ್ಷಣೆ ಮಾಡಕನೆ ಹೊರಡ್ತಾ ಇದಾರೆ ಸರ್. 98ರ ನೇಮಕಾತಿ ಖಲೀಲ್ ಅಹಮದ್ ಅಂತಂದು ಸರ್ 26 ವರ್ಷದಿಂದ ಇನ್ನೂರಿಗೆ ನ್ಯಾಯಾಲಯದಲ್ಲಿ ಹೋರಾಡ್ತಾ ಇದಾರೆ ಸರ್ ಅವರು. ಎಷ್ಟೋ ಅಭ್ಯರ್ಥಿಗಳು ಬಹಳಷ್ಟು ಜನ KPSC ಅಂದ್ರನ ಬೇಡ ಅನ್ನೋ ಒಂದು ಮನಸ್ಥಿತಿಗೆ ಹೋಗ್ಬಿಟ್ಟಿದಾರೆ ಸರ್. ಬಡ ವಿದ್ಯಾರ್ಥಿಗಳಿಗೆ ಯಾವ್ದು ಕೂಡ ಅವರು ಪಾರದರ್ಶಕವಾಗಿ ನೇಮಕಾತಿ ಆಗ್ತೇವೆ ಅನ್ನೋದು ನಂಬಿಕೆನೂ ಹೋಗ್ಬಿಟ್ಟಿದೆ ಸರ್. ಒಂದು ಮನವಿ ಏನಂದ್ರ ಸರ್, KPSC ಸಂವಿಧಾನಾತ್ಮಕ ಸಂಸ್ಥೆ ಅಂತ ಹೇಳ್ತಾರ. 3 ವರ್ಷ ಸರ್ KPSC ಯಾವುದೇ ಪ್ರಸ್ತಾವನೆಗಳನ್ನು ಸಲ್ಲಿಸದೆ ಎಲ್ಲಾ KE ಮುಖಾಂತರ ಪ್ರಸ್ತಾವನೆ ಸಲ್ಲಿಸಿ ಆ ನೇಮಕಾತಿ ಮಾಡಿದಾಗ ತಾನ ಸರಳಾಗಿ ದಾರಿಗೆ ಬರ್ಬೋದು ಅನ್ಸುತ್ತೆ ಸರ್ ನನಗ. ಅಂದ್ರೆ KPSC ಥ್ರೂ ನೇಮಕಾತಿನೇ ಬೇಡ, KE ಮೂಲಕ ಆದ್ರೆ ನ್ಯಾಯ ಸಿಗುತ್ತೆ ಅಂತ. ಒಳ್ಳೇದು ಸರ್, ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸ್ದಂಗ ಸರ್. ಯಾಕಂದ್ರೆ ಅಲ್ಲಿ KE ಅಧಿಕಾರಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೆಲಸ ಮಾಡಿಸ್ತಾರೆ ಸರ್. ಅವ್ರ ಜವಾಬ್ದಾರಿ ಇದೆ ಸರ್. ಅಲ್ಲಿ ಬಾಡಿ ಕಮಿಟಿ ಇಲ್ಲ ಸರ್. ಅಲ್ಲಿ ಯಾರ್ದು ಅವ್ರದ್ದು ಹಸ್ತಕ್ಷೇಪ ಇಲ್ಲ. ಅಲ್ಲಿ ಇಲ್ಲಿ ಹಸ್ತಕ್ಷೇಪ ಇದೆ ಸರ್. ಇಲ್ಲಿ KPSC ಅಧ್ಯಕ್ಷರ ಸದಸ್ಯರ ನೇಮಕ ಮಾಡ್ಬೇಕಾದ್ರೆ ಸರ್ ನಿವೃತ್ತ IAS ಅಧಿಕಾರಿಗಳು ಮಾಡಿದ್ರೆ ಇನ್ನು ಬೆಟರ್ ಅನಿಸ್ತದೆ ಸರ್ ನಮಗ. ಇಲ್ಲಿ ಯಾರೋ ಸ್ಥಳೀಯ ಪ್ರಭಾವಿಗಳನ್ನ ಅಧ್ಯಕ್ಷರನ್ನ ಸದಸ್ಯರನ್ನ ಮಾಡ್ತಾರ ಸರ್. ಎಷ್ಟೇ ಪಾರದರ್ಶಕ ಮಾಡಿದ್ರು ಅವರು ಹಗರಣದಲ್ಲೇ ಮಾಡ್ತಾ ಇದಾರೆ ಸರ್. ಯಾವ ನೇಮಕಾತಿಗಳು ನೋಡಿದ್ರು ಸರ್ 1 ವರ್ಷದಲ್ಲಿ 6 ತಿಂಗಳಲ್ಲಿ ನೇಮಕಾತಿ ಮಾಡಿದ ಉದಾಹರಣೆಗಳೇ ಇಲ್ಲ ಸರ್. ಇತ್ತೀಚೆಗೆ ನಮ್ಮ ವಿದ್ಯಾರ್ಥಿಗಳು ಒಂದು KPSC ಅಪಾಯಿಂಟ್ ಆದ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ ಸರ್. PDO 247 ನಾನ್ ಹೈದರಾಬಾದ್ ಕರ್ನಾಟಕ ಲಿಸ್ಟ್ ಸರ್. 200ಕ್ಕೆ 180 ಮಾರ್ಕ್ಸ್ ತಗೊಂಡಾರಂತ ಡಿಸ್ಪ್ಲೇ ಮಾಡಿದಾರೆ ಸರ್ ಅವ್ರು ತಾತ್ಕಾಲಿಕ ಆಯ್ಕೆ ಪಟ್ಟಿ ಒಳಗ. ಅವು KPSC ನಡತಕ್ಕಂತ ಪರೀಕ್ಷೆಗಳು ಎಷ್ಟು ಕಠಿಣ ಅದಾವ ಅಂದ್ರೆ ಸರ್ 100ಕ್ಕೆ 60-70 ಮಾರ್ಕ್ಸ್ ತಗೊಳ್ಳೋದು ಕಠಿಣ ಅಂತ ಅಭ್ಯರ್ಥಿಗಳನ್ನ 190-180 ಮಾರ್ಕ್ಸ್ ಅಲ್ಲಿ ಲಿಸ್ಟ್ ಅಲ್ಲಿ ಕುಂದಿರ್ಸಿ ಅವ್ರನ್ನ ಆಯ್ಕೆ ಪಟ್ಟಿಯಲ್ಲಿ ಮಾಡಿದಾರೆ ಸರ್. ವಿದ್ಯಾರ್ಥಿಗಳಿಗೆ ಅನುಮಾನ ಹುಟ್ಟಿದೆ ಸರ್. ಅದೇ KE ಎಕ್ಸಾಮಿಗೆ ಅಟೆಂಡ್ ಆದ ಅಭ್ಯರ್ಥಿ ಹೆಸರು ಅಲ್ಲಿ 10-15 ಮಾರ್ಕ್ಸ್ ತಗೊಂಡ್ರು, ಇಲ್ಲಿ 180 ಮಾರ್ಕ್ಸ್ ತಗೊಂಡ್ರು ಸರ್. ಅದು ಅನುಮಾನ ಹುಡ್ತಾ ಇದೆ ಸರ್ ನಮಗ. ಅಲ್ಲಿ 15-20 ಮಾರ್ಕ್ಸ್ ತಗೊಳ್ಳೋರು KPSC ಮ್ಯಾಜಿಕ್ ಅದು ಯಾವ್ದು ಸರ್? KPSC ಮ್ಯಾಜಿಕ್ ಮಾಡ್ಬಿಡ್ತಾ ಏನ್ ಸರ್ ಅದ ಮ್ಯಾಜಿಕ್ ಮಾಡುತ್ತ ಏನ ಸರ್? ಇಲ್ಲಿ 15 ತಗೊಳತಕ್ಕಂತ ಅಭ್ಯರ್ಥಿ ಮಾರ್ಕ್ಸ್ ಅಲ್ಲಿ 180 ಹೇಗೆ ಅವರು 3 ತಿಂಗಳಲ್ಲಿ ಅಷ್ಟೊಂದು ಬದಲಾವಣೆ ಆಗ್ತಾರಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. 3 ತಿಂಗಳಲ್ಲಿ ಜಾಸ್ತಿ ಎಫರ್ಟ್ ಹಾಕಿರ್ಬೇಕು ಅವರು. ಅದು ಹೆಂಗ್ ಎಫರ್ಟ್ ಹಾಕ್ತಾರ ಸರ್? ಯಾವ ಎಫರ್ಟ್ ಅಂತ ಗೊತ್ತಿಲ್ಲ, ಎಫರ್ಟ್ ಹಾಕಿರ್ತಾರೆ ಅಂತ. ಹೌದು ಸರ್, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಫುಲ್ ಇದನ್ನೇ ಇದೆ ಸರ್. ಆ ಸಂಸ್ಥೆ ಮುಚ್ಚ ಹಾಕದ್ ಬೇಡ ಸರ್. ಯಾವ ಪ್ರಸ್ತಾವನೆಗಳು ಸರ್ಕಾರ ಅವ್ರಿಗೆ KPSC ವಹಿಸಬಾರ್ದು ಸರ್. ನಮ್ದೊಂದು ಬೇಡಿಕೆ ಸರ್ ಇದೆ. ಓಕೆ, ಧನ್ಯವಾದಗಳು ಗುಂಡಪ್ಪ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಸರ್ಕಾರಿ ನೌಕರಿ ಪಡಿಬೇಕು ಅಂತ ಹೇಳಿದ್ರೆ ಅದೊಂದು ವ್ರತ, ಅದೊಂದು ತಪಸ್ಸು ಅಂತ ಹೇಳಿ. ಆ ತಪಸ್ಸು ಕೊನೆ ಇಲ್ಲಿ ಅಂತ ಹೇಳಿ ತಪಸ್ಸು ಮುಂದುವರಿತಾ ಇದೆ. 10 ವರ್ಷ 15 ವರ್ಷದಿಂದಲೂ ಕೂಡ ತಪಸ್ಸು ಮಾಡ್ತಾ ಇದ್ದಾರೆ. ಪಾಪ ತಮ್ಮ ವಯೋಮಿತಿಯನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ. ಇದೀಗ ಭಾರತಿ ಅಂತ ಹೇಳಿ ದಾವಣಗೆರೆಯಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಭಾರತಿ ಅವರೇ. ನಮಸ್ಕಾರ ಸರ್. ಮಾತಾಡಿ ಭಾರತಿ. ಇದು ಮಕ್ಕಳಿಗೆ ಕೆಲಸದ ಬಗ್ಗೆ ಹೇಳ್ತಿದ್ರಿ. ನಮ್ಮ ಮಗಳೇನು ಯಾವ ಎಕ್ಸಾಮು ಬರ್ದಿಲ್ಲ. ಹಾ ಮೇಡಮ್, ನಾನು ಇವ್ರಿಗೆ ಸಪೋರ್ಟ್ ಮಾಡಕಂತ ಮಾಡಿದೆ. ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ? ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಾರಲ್ಲ ಸರ್, ಜನಪ್ರತಿನಿಧಿಯಾಗಿ. ಹಾ, ಸೊ ನೀವು ಕೂಡ ನಾವು ಕೂಡ ನಿಮ್ ಜೊತೆಗಿದ್ದೇವೆ ಅಂತ ಹೇಳುವಂತ ಪ್ರಯತ್ನ ನಿಮ್ದು. ಹೌದು ಸರ್, ಜನಪ್ರತಿನಿಧಿಗಳು ಬರ್ಬೇಕು, ಇದಕ್ಕೆ ನಿಂತ್ಕೋಬೇಕು ಅಂದ್ರಲ್ಲ, ಅದಕ್ಕೆ ನನಗೆ ಫೋನ್ ಮಾಡಿ ಮಾತಾಡ್ಬೇಕು, ಅವ್ರಿಗೆ ಧೈರ್ಯ ತುಂಬಬೇಕು ಅಂತ ಫೋನ್ ಮಾಡಿದೆ. ಕರೆಕ್ಟ್. ಯಾಕಂತ ಹೇಳಿದ್ರೆ ನೋಡಿ, ಯುವಕರು ಭವಿಷ್ಯವನ್ನು ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ಸುಲಭ ಅಲ್ಲ. ಬಟ್ ಆ ಭವಿಷ್ಯದ ಜೊತೆ ಚೆಲ್ಲಾಟ ಆಡುತ್ತಲ್ಲ ಸರ್ಕಾರ, ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕು ಅಂದ್ರೆ ನಿಮ್ಮಂತ ಶಕ್ತಿಯಾಗಿ ನಿಲ್ಬೇಕು ಏನ್ ಅಂತ. ಮಾಡ್ಬೇಕು ಸರ್? ಈಗ ಒಬ್ಬ ವಿದ್ಯಾರ್ಥಿ ಕೇಳಿದ್ರಲ್ಲ ಜನಪ್ರತಿನಿಧಿಗಳು ಸಪೋರ್ಟ್ ಮಾಡ್ಬೇಕಂತ, ನಾವ್ ಏನ್ ಮಾಡ್ಬೇಕು ಸರ್? ನಾನು ವಿನಯ್ ಕುಮಾರ್ ಸರ್ ಕೇಳ್ತೀನಿ ಸರ್ ಇದಕ್ಕೆ. ಮಾತಾಡಿ. ವಿನಯ್ ಕುಮಾರ್ ಅವರು ಇದ್ದಾರೆ. ಅವರು ದಾವಣಗೆರೆ ಆದ್ರಿಂದ. ಮಾತಾಡಿ. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಸರ್, ನಾವು ಫಾಲೋ ಮಾಡ್ತೀವಿ ಸರ್ ನಿಮ್ಮನ್ನ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಈ ರೀತಿ ಕರೆ ಮಾಡಿ ಸಾಲಿಡಾರಿಟಿ ಅಂತ ಹೇಳ್ತೀವಿ, ಇನ್ನೊಬ್ರು ಕಷ್ಟದಲ್ಲಿದ್ದಾಗ ಸ್ಪಂದಿಸುವ ಗುಣ ಇದೆಯಲ್ಲ ನಿಮ್ಮಲ್ಲಿ, ಅದಕ್ಕೆ ಹ್ಯಾಟ್ಸ್ ಆಫ್ ಫಸ್ಟ್ ಆಫ್ ಆಲ್.
ಏನ್ ಮಾಡ್ಬೇಕು ಸರ್ ನಾವು, ಏನ್ ಮಾಡ್ಬೇಕು? ಈ ಎಲೆಕ್ಷನ್ ಯಾರಿಗೆ ವೋಟ್ ಹಾಕ್ಬೇಕು? ಎಲ್ಲ ಪಕ್ಷದವ್ರು ಹಿಂಗೆ ಮಾಡ್ತಾರಲ್ಲ. ಅಲ್ಲ, ಅದನ್ನ ಈಗ ನೀವು ಅದೇ ಈ ಥರ ಡಿಬೇಟ್ಗಳನ್ನ ನೋಡಬೇಕು, ಕೊನೆಯ ತನಕ ನೋಡಬೇಕು, ಒಂದು ಒಪಿನಿಯನ್ನ ನೀವು ಬೆಳೆಸ್ಕೋಬೇಕು. ಇದು ಪಕ್ಷ ಅಂತ ಬರೋದಿಲ್ಲ, ವ್ಯಕ್ತಿಗಳನ್ನ, ಸರಿಯಾದಂಥ ರಾಜಕಾರಣಿ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಇರ್ತಾರಲ್ಲ ಸರ್, ನಾವು ಒಂದ್ 5 ವರ್ಷ ಒಬ್ರು ವ್ಯಕ್ತಿ ಸೆಲೆಕ್ಟ್ ಮಾಡಿದ್ರೆ ಅವ್ರು ಹಂಗೆ ಮಾಡ್ಬಿಡ್ತಾರೆ. ಅಲ್ಲ, ನಾವು ಅವ್ರನ್ನ ಪ್ರಶ್ನೆ ಕೇಳಬೇಕು. ನಾವು ಎದುರ್ಕಂತೀವಿ, ಅವ್ರು ಯಾರೋ ಪವರ್ಫುಲ್ ಇದಾರೆ, ಶ್ರೀಮಂತರದವ ಅಂತಂದು ಎದುರು ಬಂದಾಗ ನಾವು ಪ್ರಶ್ನೆ ಕೇಳಲ್ಲ. ನಾವು ಅವರಿಗೆ ತಪ್ಪು ಮಾಡದ ಪ್ರಶ್ನೆ ಕೇಳಬೇಕು, ಅವರಿಗೆ ಗೆರಾವ್ ಹಾಕ್ಬೇಕು, ಪ್ರೊಟೆಸ್ಟ್ ಮಾಡಬೇಕು. ನಾವು ಅವೆಲ್ಲ ಗುಣಗಳನ್ನ ಟಿವಿ ನ್ಯೂಸ್ ಅಲ್ಲಿ ಮಾತಾಡ್ದಂಗೆ ಅಲ್ಲಿ ಮಾತಾಡಕ್ ಆಗಲ್ಲ ಸರ್. ಅಲ್ಲ, ಮಾತಾಡ್ಬೇಕು. ಈಗ ಏನ್ ಮಾಡ್ತಾರೆ ನಿಮಗೆ? ಹಬ್ಬ ಅಂದ್ರೆ ಏನ್ ಮಾಡ್ಬೋದು ಹೇಳಿ ಸರ್? ಭಯ ಇರುತ್ತಲ್ಲ. ಈಗ ಭಯ ಎಲ್ಲ ಬಿಟ್ಟಾಕಿ ನೀವು ಧೈರ್ಯ ಕೊಡಕ್ ಬಂದಿದ್ದೀರಿ. ನೀವೇ ಧೈರ್ಯಯುತವಾಗಿ ಜೊತೆಗೆ ನೋಡಿ ಸರ್, ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಕಂಡ್ರೆ ಭಯ ಇರಬಾರ್ದು. ಜನಗಳಿಗೆ ಭಯ ಇದ್ದಾಗ ಅದು ಡಿಕ್ಟೇಟರ್ಶಿಪ್. ನಿಮ್ಮನ್ನ ನೋಡಿ ಅವ್ರು ಭಯ ಪಡ್ಬೇಕು. ನೆಕ್ಸ್ಟ್ ನನಗೆ ಓಟ್ ಹಾಕೆಲ್ಲ ಮನೆ ಕಳಿಸ್ತಾರ ಅಂತ ನಿಮ್ಮನ್ನ ನೋಡಿ ಅವ್ರು ಭಯ ಪಡ್ಬೇಕು. ಹೌದು ಸರ್. ಎಲ್ಲರೂ ಪ್ರಶ್ನೆ ಕೇಳೋ ಒಂದು ಏನ್ ಮಾಡ್ಬೇಕು ಸರ್? ಮಕ್ಕಳಿಗೆ ಹೋಗ್ಬೇಕಾದ್ರೆ ಜನಪ್ರತಿನಿಧಿಗಳು, ನಾನು ಒಬ್ಳೆ ಅಲ್ಲ, ಇಡೀ ಕರ್ನಾಟಕ ಜನಕ್ಕೆ ಹೇಳ್ಬಿಡಿ ಏನ್ ಮಾಡ್ಬೇಕು ನಾವು ಅಂತ. ಮೇಡಮ್, ನಾವು ಉತ್ತರದಾಯಿತ್ವ ಅಂತ ಹೇಳ್ತೀವಿ, ಅಕೌಂಟಬಿಲಿಟಿ ಅಂತಂದು. ಯಾವಾಗ ಜನಗಳು ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾರೋ ಅವಾಗ ಜನಪ್ರತಿನಿಧಿಗಳು ನಿಮಗೆ ಉತ್ತರ ಹೇಳೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಗೆ ಕೇಳೋರಿಲ್ಲ ಅಂತಂದಾಗ ಏನು ಮಾಡ್ತಾರೆ ಅವರು? ನಾವು ಆಡಿದ್ದೇ ಆಟ, ನಾವು ಏನು ಮಾಡೋದು ಬೇಡ, ಹಿಂಗೆ ಇರ್ತೀವಿ ಅಂತಂದು ಇದ್ಬಿಡ್ತಾರೆ. ಎಸ್, ಧನ್ಯವಾದಗಳು ಭಾರತಿ ಮೇಡಮ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನೀವೊಂದು ಮಾರಲ್ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರೆ ಅಷ್ಟು ಸಾಕು ನಮಗೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಶಿವಕುಮಾರ್ ಅಂತ ಹೇಳಿ. ಶಿವಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅದೇ ಈಗ KPS ಇದ್ದ ನೋಡ್ತಾ ಇದ್ದೀನಿ ಸರ್ ನಾನು. ನಾನು ಡೀಟೇಲ್ ಆಗಿ ಹೋಗಲ್ಲ, ಯಾಕಂದ್ರೆ ಇಷ್ಟೆಲ್ಲ ಬರೀ ಪ್ರಶ್ನೆ ಪತ್ರಿಕೆ ಲೀಕೇಜು, ಲಂಚ ಇದೇ ಆಗ್ತಾ ಇದೆ. ಆಗತ್ತೆ, ಕೆಲವು ದಿವಸ ಆದ್ಮೇಲೆ ಆಯೋಗ ರಚಿಸ್ತಾರೆ, ನಿವೃತ್ತ ನ್ಯಾಯಾಧೀಶರು ಬರ್ತಾರೆ. ಓನ್ಲಿ ಸಸ್ಪೆನ್ಷನ್ ಈಸ್ ನಾಟ್ ಸರ್. ಸಸ್ಪೆನ್ಷನ್ ಇರಬಾರ್ದು, ಟೋಟಲಿ ಡಿಸ್ಮಿಸ್ ಫ್ರಮ್ ಸರ್ವಿಸ್. ದೋಸ್ ಹೂ ಆರ್ ಇನ್ವಾಲ್ವ್ಡ್ ಅವ್ರಿಗೆ ನೌಕರಿಯಿಂದಲೇ ಕಿತ್ತಾಕ್ಬೇಕು. ಬರೀ ಸಸ್ಪೆನ್ಷನ್ ಅಂದ್ರೆ 6 ತಿಂಗಳು ಹೊರಗೆ ಹೋಗ್ತಾರೆ, ಮಕ್ಕಳು ಮದುವೆ ಮಾಡ್ತಾರೆ, ಮನೆ ಕಟ್ತಾರೆ, ಮತ್ತೆ ಅದೇ ಜಾಗಕ್ಕೆ ಬಂದು ಕುದುವಂತಾರೆ. ಅದು ಆಗ್ಬಾರ್ದು. ಏನಂದ್ರೆ ಯಾರು ಇನ್ವಾಲ್ವ್ ಇನ್ವಾಲ್ವ್ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಟೋಟಲ್ ಡಿಸ್ಮಿಸ್ ಫ್ರಮ್ ಸರ್ವಿಸ್ ಮಾಡಿ ಅದೊಂದು ಎಕ್ಸಾಂಪ್ಲರಿ ಆಗುತ್ತೆ. ಅಲ್ಲಿವರೆಗೂ ಇದು ಸುಧಾರಣೆ, KPS ಸುಧಾರಣೆ ಆಗಲ್ಲ ಸರ್. ಇದು ನಮ್ದು ಅಭಿಪ್ರಾಯ. ತಾವು ಯಾವ ಊರಿಂದ ಸರ್ ಕರೆ ಮಾಡಿದ್ದು? ಸರ್, ನಾವು ಯಲಹಂಕ, ಬೆಂಗಳೂರು. ಶಿವಕುಮಾರ್ ಅಂತ, ಎಕ್ಸ್ ಮಿಲಿಟರಿ ಪರ್ಸನ್. ಓಕೆ. ಧನ್ಯವಾದಗಳು ಸರ್, ನಮ್ಮ ಜೊತೆ ಮಾತನಾಡಿದ್ದೀರಿ. ಒಂದು ಜವಾಬ್ದಾರಿತವಾಗಿ ಹೀಗೆ ಇರಬೇಕು ಅಂತ ಹೇಳಿದ್ದೀರಿ. ಧನ್ಯವಾದಗಳು. ಎಸ್, KPSC ವಿಚಾರದಲ್ಲಿ ಅದೆಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಎಷ್ಟು ನಾವು ಕಾಲ್ ರಿಸೀವ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕೂಡ ಮಾಡ್ತೀವಿ. ಈಗ ಮತ್ತೊಬ್ರು ಕಾಲರ್ ಬಂದಿದ್ದಾರೆ, ಕುಮಾರ್ ಅಂತ ಹೇಳಿ. ಕುಮಾರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ ಕುಮಾರ್ ಅವರೇ. ಸರ್, ಗ್ರಾಮೀಣ ಭಾಗದ ಜನಗಳು ಶಿಕ್ಷಣ ಪಡಿಬೇಕು, ಅದರಿಂದ ಉದ್ಯೋಗ ಪಡ್ಕೊಳ್ಳೋ ರೀತಿಯಿಂದ ಇರ್ತಾರೆ. ಅವ್ರಿಗೆ ಹೆಂಗಾರು ಮಾಡಿ ಶಿಕ್ಷಣ ಪಡ್ಬಿಟ್ಟು ಉದ್ಯೋಗ ಪಡ್ಬೇಕಂತ ಹೇಳ್ತಾರೆ ಸರ್. KPSC ಮಾಡೋ ಎಡವಟ್ಟಿನಿಂದ ಗ್ರಾಮೀಣ ಭಾಗದ ಜನರು ಇವತ್ತು ಉದ್ಯೋಗಗಳನ್ನ ಪಡ್ಕೊಳ್ತಾರೆ. ನಮ್ಗೆ ಕೂಲಿ ಮಾಡೋ ಪರಿಸ್ಥಿತಿ ಬಂದಿದೆ ಸರ್. ಅದರಲ್ಲಿ ನಮ್ಮ ಸರ್ಕಾರನು ಯಾವುದೇ ಸರ್ಕಾರ ಆಗಲಿ ಇದನ್ನ ಸುಧಾರಣೆ ಮಾಡೋದಕ್ಕೆ ಯಾವುದೇ ರೀತಿಯ ಕ್ರಮಗಳನ್ನ ಬೇಕಾಗತ್ತೆ ಸರ್. ಇದು ಮೊದಲು ಇದು KPSC ಸುಧಾರಣೆ ಮಾಡಬೇಕು. ಗ್ರಾಮೀಣ ಪ್ರದೇಶದ ಜನ ಇವತ್ತು ಎಷ್ಟು ಜನ ಕೆಲವರು ಶಿಕ್ಷಣ ಬೇಕಾದ್ರೂ ಶಿಕ್ಷಣ ಎಲ್ಲ ಒಂದು ಕೊರಗು ಇವತ್ತು ಅಷ್ಟು ಬೇಸರ ಉಂಟಾಗ್ಬಿಟ್ಟಿದೆ. ಧನ್ಯವಾದಗಳು ಕುಮಾರ್ ಅವರೇ. ಈಗ ನಾವು ಗಮನಿಸ್ತೀವಿ, ಭ್ರಷ್ಟಾಚಾರ ಮುಕ್ತ ಭಾರತ ಮಾಡ್ತೀವಿ ಅಥವಾ ಟ್ರಾನ್ಸ್ಪರೆಂಟ್ ಆಗಿ ಹೋಗ್ತೀವಿ, ಪಾರದರ್ಶಕತೆಯನ್ನು ತರ್ತೀವಿ. ಜೊತೆಗೆ ನೋಡಿ ಎಷ್ಟೆಲ್ಲ ಟೆಕ್ನಾಲಜಿ ಬಂದಿದೆ, ಆದರೂ ಕೂಡ ಇದನ್ನ ಮಾತ್ರ ಯಾರು ಟಚ್ ಮಾಡೋಕ್ಕಾಗ್ತಾ ಇಲ್ವಲ್ಲ. ಬೇರೆ ಎಲ್ಲ ಸುಧಾರಣೆ ಆಗಿದೆ. ನಿಮ್ಮ ಅಕ್ಕಪಕ್ಕದ ಏನು ಎತ್ಕೊಂಡ್ರು ಕೂಡ RTI ಆ್ಯಕ್ಟ್ ಬಂದ ಮೇಲೆ ಅಂತೂ ಪ್ರತಿಯೊಂದನ್ನು ಕೂಡ ನಾವು ಪಡಿತಾ ಇದ್ದೇವೆ, ತೆಗೆದುಕೊಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ ಏನೆಲ್ಲ ಆಗುತ್ತೆ ಅಂತ. ಬಟ್ KPSC ಅನ್ನೋದು ಬಂದಿದೆಯಲ್ಲ, ಇದರ ಭದ್ರ ಬುನಾದಿಯಲ್ಲೇ ಈ ಕರಪ್ಷನ್ ಜೊತೆಗೆ ಕಟ್ಬಿಟ್ಟಿದ್ದಾರ ಅಂತ. ಸಿಮೆಂಟು ಕಲ್ಲಿನ ಜೊತೆಗೆ ಕರಪ್ಷನ್ ಅನ್ನೋ ಅಂಶನೂ ಸೇರ್ಕೊಂಡ್ಬಿಟ್ಟಿದೆ ಅಂತ ಮಾಡ್ಬೋದು. ಇವಾಗ GPSC ಗುಜರಾತಲ್ಲಿ ಮಾಡಿದ್ದಾರೆ, ದಿನೇಶ್ ದಾಸ್ ಅಂತ ಚೇರ್ಮನ್ ಆಗಿದ್ದರು. ಭಾಳ ಎವ್ರಿ ಇಯರ್ UPSC ಥರ ನಡೀತದೆ. ಈಗ ಅವರು UPSC ಮೆಂಬರು ಮಾಡಿದ್ದಾರೆ. UPPS ಅಂದರೆ ಉತ್ತರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎವ್ರಿ ಇಯರ್ ಈಗೇನು ಗೆಜೆಟೆಡ್ ಪ್ರೊಬೇಷನರಿ ಅಂತ ಹೇಳ್ತೀವಲ್ಲ, ಎವ್ರಿ ಇಯರ್ ಎಕ್ಸಾಮ್ ನಡೀತದೆ. ಭಾಳ ಸ್ಟ್ರೀಮ್ ಲೈನ್ ಆಗಿದೆ. ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ನು ಅಂದರೆ ಇಟ್ ಡಿಪೆಂಡ್ಸ್ ಆನ್ ದಿ ಲೀಡರ್.
ರಾಜ್ಯದ ಯಾರು ನಾಯಕತ್ವ ವಹಿಸ್ಕೊಂಡಿರ್ತಾರೆ, ಅದು CM ಆಗಿರ್ಬೋದು, ಒಂದು ಮಿನಿಸ್ಟರ್ ಆಗಿರ್ಬೋದು, ಇಟ್ ಡಿಪೆಂಡ್ಸ್ ಆನ್ ದೆಮ್. ಅವ್ರಿಗೆ ಇದ್ರ ಬಗ್ಗೆ ಕಾಳಜಿ ಇದೆಯಾ, ಅವ್ರಿಗೆ ಇದ್ರದ್ದು ಅರ್ಥ ಆಗಿದೆ ಅಂತಂದ್ಬಿಟ್ಟು. ನಮ್ಮ ರಾಜ್ಯದಲ್ಲಿ ಒಂದು ಹೋಪ್ ಇತ್ತು, ಅದು ಯಾಕೋ ಅದು ಈಡೇರ್ತಾ ಈ ಇಲ್ಲ. ರಾಜ್ಯ ಸರ್ಕಾರದ ಮುಂದೆ ಏನು ಅವಕಾಶ ಇದೆ? ಯಾಕಂತ ಹೇಳಿದ್ರೆ ಅವ್ರನ್ನ ಕಿತ್ತಾಕಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಈ ರಿಫಾರ್ಮ್ ಮಾಡೋದು ಹೆಂಗೆ? ಅಲ್ಲ, ಮೆಂಬರ್ನೇ ಕಿತ್ತಾಕ್ಬೇಕಂತಂದೇನಿಲ್ಲ. ಇವಾಗ ಏನಾಗ್ತದೆ, ನೀವು ಕಾನ್ಸ್ಟಿಟ್ಯೂಷನಲ್ಲಿ ನೋಡಿದರೆ ಆರ್ಟಿಕಲ್ 316 to 320 ಅನ್ನು ನೋಡಿದರೆ, ಮೆಂಬರ್ ಅಂದರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸಿಗೆ ಇಂಥದೇ ಡ್ಯೂಟೀಸ್ ಅಂತಂದು ಎಲ್ಲೂ ಮೆನ್ಷನ್ ಆಗಿಲ್ಲ. ಅದನ್ನು ಸ್ಟೇಟ್ ಗೌರ್ಮೆಂಟು ರೂಲ್ ಫ್ರೇಮ್ ಮಾಡ್ತದೆ, ಆಮೇಲೆ ಗವರ್ನರ್ ಅಂಕಿತ ಆಗ್ತಾರೆ ಅದಕ್ಕೆ, ಆಮೇಲೆ ಇಟ್ ಕಮ್ಸ್ ಇನ್ ಟು ಫೋರ್ಸ್. ಅದು ಮಾಡ್ಬೋದು. ಇವ್ರು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕಿತ್ತಾಕಿ ಇವ್ರಿಗೇನು ಕೊಡಬೇಡಿ, ಮೇ ಬಿ ಒಂದು ಸ್ಮಾಲ್ ರೆಸ್ಪಾನ್ಸಿಬಿಲಿಟಿ ಕೊಡಿ, ತಾತ್ಕಾಲಿಕ ಮೇ ಬಿ ಅಂಟಿಲ್ ಯು ವಾಶ್ ಔಟ್, ಅಂದರೆ ಎಲ್ಲರನ್ನೂ ಕ್ಲೀನ್ ಇರೋಂಥವ್ರನ್ನ ಅಪ್ರೈಟ್ ಆಫೀಸ್ ಮೆಂಬರ್ಸ್ನ ಇಡೋ ತನಕ ಆ ರೀತಿ ಒಂದು ರಿಫಾರ್ಮ್ಸ್ ತರ್ಬೋದು. ಆಮೇಲೆ DPR ಏನಿದೆ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಏನಿದೆಯಲ್ಲ, ಅವರೇ ರೂಲ್ಸ್ ಎಲ್ಲ ಫ್ರೇಮ್ ಮಾಡೋವಂಥದ್ದು. ಇದು ಎಂಟೈರ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಏನಿದೆಯಲ್ಲ ಅದರ ರೆಸ್ಪಾನ್ಸಿಬಿಲಿಟಿ, ಅದಕ್ಕೆ ಎಲ್ಲ ಪವರ್ಸು ಇದೆ. ನಾವು ಬರೀ ಮೆಂಬರ್ಸ್ನೇ ಬ್ಲೇಮ್ ಮಾಡ್ತಾ ಕೂರೋದಲ್ಲ. ಅದೊಂದು ಆಟೋನಮಸ್ ಬಾಡಿ ಇದೆ, ಕಾನ್ಸ್ಟಿಟ್ಯೂಷನ್ ಬಾಡಿ ಇದೆ, ಸೊ ನಾವೇನು ಮಾಡೋಕ್ಕಾಗೋದಿಲ್ಲ. ಅಲ್ಲಲ್ಲ, ಅದ್ರೊಳಗೆ ಆಫೀಸರ್ಸ್ ನೇಮಕ ಮಾಡೋದಿರ್ಬೋದು, ಎಲ್ಲದೂ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ. ಮೆಂಬರ್ಸಿಗೆ ಏನು ರೆಸ್ಪಾನ್ಸಿಬಿಲಿಟಿ ಇರಬೇಕಂತ ಹೇಳೋವಂಥದ್ದು, ಎಕ್ಸಾಮಿನೇಷನ್ ಕಂಟ್ರೋಲ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು. ಯಾಕೆ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀರಿ? ಒಬ್ಬ ಒಳ್ಳೆ ಆಫೀಸರ್ ಕೆಲಸ, ಸೂರಳ್ಕರ್ ಅಂತ ಹೇಳೋ ವಿಕಾಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ನೀವು ಯಾಕೆ ತೆಗೆದು ಹಾಕಿದ್ರಿ ಅವ್ರನ್ನ? ಏನು ಪ್ರೆಷರ್ ಇತ್ತು ನಿಮಗೆ? ಒಳ್ಳೆ ಆಫೀಸರ್ ಕೆಲಸ ಮಾಡ್ತಿದ್ದಾರೆ ಅಂತ ನಿಮಗೆ ಯಾರ್ದು ಒತ್ತಡ ಇತ್ತು ಅವ್ರನ್ನ ತೆಗೆದುಹಾಕೋದಕ್ಕೆ ಅಲ್ವಾ? ಸೊ ಅಂದರೆ ಸರ್ಕಾರದಲ್ಲೇ ಈ ಒಂದು ಲೋಪದೋಷ ಇರೋಂಥದ್ದು. ಆಮೇಲೆ KPSC ಅಂತ ಹೇಳಿದ್ರೆ ಇಡೀ ಸರ್ಕಾರಿ ನೌಕರರನ್ನ ಅಥವಾ ನೇಮಕಾತಿ ಮಾಡುವಂಥದ್ದನ್ನ ಇಡೀ ಆಡಳಿತ ಯಂತ್ರ ನಡೆಯೋದಿಲ್ಲ ಬ್ಯೂರೋಕ್ರಾಟ್ಸಿಂದ. ಅವರನ್ನೇ ನಾವು ಈ ಮಟ್ಟಕ್ಕೆ ನೋಡ್ತಾ ಹೋದರೆ ಮುಂದಿನ ನಾವು ಆಡಳಿತ ಜನಗಳಿಗೆ ತಲುಪಿಸೋದು ಹೆಂಗೆ ಅಂತ ಅದ. ಅಲ್ಲ, ಈಗ ನಾವು ನಿನ್ನೆ ಇವರು DCM, CM ಮತ್ತು ಪ್ರಿಯಾಂಕರ್ಗೆ ಡೆಲ್ಲಿಗೆ ಹೋಗಿದ್ರು. ಬೆಂಗಳೂರನ್ನ ಒಂದೇನೋ ಮಾಡ್ತೀವಿ ಅಂತಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ. ಈಗ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರಬೇಕು, ಆ ಇನ್ವೆಸ್ಟ್ಮೆಂಟ್ ಫೆಸಿಲಿಟೇಟ್ ಆಗಿ ಅದು ಇನ್ವೆಸ್ಟ್ಮೆಂಟ್ ಬರಬೇಕು ಅನ್ನೋದಾದರೆ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳು ಕ್ವಾಲಿಟಿನೂ ಇಂಪಾರ್ಟೆಂಟ್ ಆಗ್ತದೆ. ನಾವು ಸಪ್ರೇಟೇ ನೋಡಿ, ನಮ್ಮ ರೀಜ್ನಲ್ ಇನ್ಇಕ್ವಾಲಿಟಿ ಇರ್ಬೋದು, ಎಲ್ಲ ಇನ್ ಡೆವಲಪ್ಮೆಂಟು, ಎವ್ರಿಥಿಂಗ್ ಗವರ್ನೆನ್ಸು ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ಆಫೀಸರ್ಸ್, ಎಷ್ಟು ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು. ಇದು ಮಿನಿಮಮ್ ಕಾಮನ್ ಸೆನ್ಸು. ಒಬ್ಬ ನಾನು ಒಳ್ಳೆ CM ಆಗಿರ್ತೀನಿ, ಒಳ್ಳೆ DCM ಆಗಿರ್ತೀನಿ, ಒಳ್ಳೆ ಮಿನಿಸ್ಟರ್ ಆಗಿರ್ತೀನಿ ಅನ್ನೋರಿಗೆ ಒಳ್ಳೆ ಆಫೀಸರ್ಸ್ ಬೇಕು ಅನ್ನೋದು ಕಾಮನ್ ಸೆನ್ಸ್ ಇರಬೇಕು. ಈ ಮೆಂಬರ್ಗಳು ಒತ್ತಡಕ್ಕೆ ಮಣಿದು ಈ ಅಧಿಕಾರಿಗಳನ್ನ ಚೇಂಜ್ ಮಾಡಿಸೋವಷ್ಟು ವೀಕ್ ಇದ್ದೀರಿ ಅಂತಂದಮೇಲೆ ನಿಮಗೆ ಸರ್ಕಾರ ನಡೆಸೋದಕ್ಕೆ ಅರ್ಹತೆ ಇದೆ ಅಂತಂದು ನಾವು ಪ್ರಶ್ನೆ ಕೇಳಬೇಕಾಗ್ತದೆ. ಓಕೆ, ಮಂಜುನಾಥ್ ಅವರೇ, ರೋಸಿ ಹೋಗಿದ್ದಾರೆ ವಿದ್ಯಾರ್ಥಿಗಳು, ಓದಿ ರೋಸಿ ಹೋಗಿದ್ದಾರೆ. ಈ ಡಿಬೇಟ್ನ ಇಷ್ಟೆಲ್ಲ ಅಂಶಗಳನ್ನು ನೋಡ್ತಾ ಇದ್ದಾರೆ. ಹೌದಪ್ಪ, ಎಷ್ಟು ಮಾಡಿದ್ರು ಅಷ್ಟೇ, ಬಿಟ್ಬಿಟ್ಟು ಬೇರೆ ಹೋಗೋಣ ಅಂತ ಅನ್ಕೋಬಾರ್ದು ಅಂತ ಹೇಳಿದ್ರೆ ಯಾವುದ್ರ ಮೇಲೆ ಹೋಪ್ ಇಟ್ಕೋಬೇಕು ವಿದ್ಯಾರ್ಥಿಗಳು? ಸರ್, ಜೀವನದ ಸ್ಫೂರ್ತಿ ಮೇಲೆ ಹೋಪ್ ಇಟ್ಕೊಳ್ಬೇಕು. ಸುಧಾರಣೆ ನಮ್ಮಿಂದಲೇ ಶುರು ಆಗಬೇಕು. ಯಾರನ್ನು ನಂಬಿ ಬದಲಾವಣೆ ಆಗೋ ಸರ್ಕಾರಗಳು 5 ವರ್ಷಕ್ಕೊಂದ್ಸರಿ ಪಕ್ಷಗಳು ಬರುತ್ತೆ, ಬದಲಾವಣೆಗಳಾಗುತ್ತೆ. ಆದರೆ ನಾವು ಪಡೆದಿರ್ತಕ್ಕಂಥ ಡಿಗ್ರಿಗೆ ನ್ಯಾಯ ಸಲ್ಲಿಸಬೇಕು ಅಂದರೆ ಬೇರೆಯವರಿಂದ ಬದಲಾವಣೆ ಆಗೋದಲ್ಲ, ನಮ್ಮಿಂದನೇ ಬದಲಾವಣೆ ಸಾಧ್ಯ. ನಾನು ಅನ್ನೋ ಜಾಗದಲ್ಲಿ ನಾವು ಅನ್ನೋದನ್ನ ಇಟ್ಟಾಗ ಅನೇಕರು ಒಟ್ಟಾಗಿ ಸೇರ್ತಾರೆ. ನೊಂದಂಥ ಜೀವಗಳು ಸಾಕಷ್ಟಿದೆ ಕರ್ನಾಟಕದಲ್ಲಿ. ಎಲ್ಲರೂ ಒಟ್ಟಾಗಿ ಒಂದು ಸಾರಿ ಫ್ರೀಡಮ್ ಪಾರ್ಕ್, ಸರ್ ಹೇಳಿದ್ರು, ಅಲ್ಲೇ ಹೆಸರಿಟ್ಬಿಟ್ಟಿದ್ದಾರೆ ಫ್ರೀಡಮ್ ಪಾರ್ಕ್. ಫ್ರೀಡಮ್ ಇಲ್ಲದೆ ಇರೋ ನಮ್ಮ ಜೀವನದಲ್ಲಿ ಏನೋ ಆಶಾದಾಯ. ಇಬ್ಬರು ಗೆಳೆಯರು ಇರ್ತಾರೆ. ಒಬ್ಬ ತುಂಬ ಬುದ್ಧಿವಂತ ಒಳ್ಳೆ ರ್ಯಾಂಕ್ ಸ್ಟೂಡೆಂಟು, ಅವ್ನು ಸರ್ಕಾರಿ ನೌಕರಿ ತೆಗೆದುಕೊಳ್ತೇನೆ ನಾನು ಅಂಥೇಳಿ ಓದ್ತಾ ಇರ್ತಾನೆ. ಇನ್ನೊಬ್ಬ ಎವರೇಜ್ ಹುಡುಗ ಇರ್ತಾನೆ, ಅವನು ಸಡನ್ನಾಗಿ ಈ ಎಜುಕೇಷನ್ ಫೀಲ್ಡ್ ಬಿಡ್ತಾನೆ, ಒಂದು ಉದ್ಯಮನ ಏನೋ ಬಿಸ್ನೆಸ್ ಮಾಡ್ತಾನೆ. ಅವನು ಚೇಂಜ್ ಆಗ್ತಾ ಹೋಗುತ್ತೆ ಅವನ ಲೈಫ್ ಸ್ಟೈಲು. ಸೈಕಲ್ ಇದ್ದದ್ದು ಬೈಕು, ಬೈಕ್ ಇದ್ದದ್ದು ಕಾರು, ಒಂದು ಐಷಾರಾಮಿ ಲೈಫ್ ಲೀಡ್ ಮಾಡ್ತಾ ಇರ್ತಾನೆ. ತುಂಬ ರ್ಯಾಂಕ್ ಸ್ಟೂಡೆಂಟ್ ಇಲ್ಲೇ ಕೂತಿರ್ತಾನೆ. ಅವರಿಬ್ಬರ ಮಧ್ಯೆ ಇರುವಂಥ ವ್ಯತ್ಯಾಸಗಳು ಎಷ್ಟು ಮನಸ್ಸಿಗೆ ಪರಿಣಾಮ ಬೀರಬಹುದು? ತುಂಬ ಸರ್. ಫಿನಾನ್ಷಿಯಲ್ ಗ್ರೋತ್ ಒಂದು ಕಡೆ, ನಾನೊಬ್ಬ ರ್ಯಾಂಕ್ ಸ್ಟೂಡೆಂಟ್ ಅಂತ ಗರ್ವ ಇರುತ್ತೆ ಅವನಿಗೆ, ಬಟ್ ಎವರೇಜ್ ಸ್ಟೂಡೆಂಟ್ ಅವನಿಗಿಂತ ಫಿನಾನ್ಷಿಯಲ್ ಗ್ರೋತ್ ಸೊಸೈಟಿನಲ್ಲಿ ನಮಗೆ ರೆಸ್ಪೆಕ್ಟ್ ಕೊಡುತ್ತೆ. ಆದರೆ ನಾಲೆಡ್ಜ್ ಗ್ರೋತ್ನ ನೀವು ಗೇಜ್ ಮಾಡೋದಿಲ್ಲಿ ಒಂದು ಎಕ್ಸಾಮಲ್ಲಿ ನಡೆಯೋ ಹಗರಣಗಳ ಬಗ್ಗೆ 100 ಪತ್ರಿಕೆಗಳು ಪ್ರಸ್ತುತಪಡಿಸ್ತಾ ಇರುತ್ತೆ. ಆದರೆ ಫಿನಾನ್ಷಿಯಲ್ ಗ್ರೋತ್ ಆಗಲ್ಲ. 4 ಜನಕ್ಕೆ ಪರಿಚಯಿಸುತ್ತೆ. ಈತ ಪರಿಚಯ ಆಗೋದಲ್ಲಿ ಒಂದು ಕಡೆ ನೋವಿನಲ್ಲಿ. ನಾನು ಓದ್ತಿದ್ದೆ, ಈ ಇತಿಹಾಸ ಯಾರಿಗೆ ಹೇಳ್ತೀರಾ ನೀವು? ಎಷ್ಟು ವರ್ಷ ಓದ್ತಿದ್ದೆ, ಏನಾದೆ? ಅಲ್ಲ, ಅವ್ನ ಮಾನಸಿಕ ಸ್ಥಿತಿ ಹೆಂಗಿರುತ್ತೆ? ನಾನು ಸ್ಕೂಲ್ನಲ್ಲಿ ರ್ಯಾಂಕ್ ತೊಗೋತಾ ಇದ್ದೆ, ನನಗಿಂತ ದೊಡ್ಡ ವಿದ್ಯಾರ್ಥಿ ಅವನು, ನನಗಿಂತ ತುಂಬ ಚೆನ್ನಾಗಿ ಬದುಕ್ತಾ ಇದ್ದೆ, ಏನೋ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೆ, ನಿನ್ನ ಗತಿ ಹಿಂಗಿದೆ ಅಂತ ಅವ್ನು ಹೇಳಿದ್ರೆ ಉತ್ತರ ಏನಿರುತ್ತೆ? ಒಂದೇ ಒಂದು ಸಣ್ಣ ಉದಾಹರಣೆ ಸರ್, ನೀವು ಇಬ್ಬರದು ಸಿನಾರಿಯೋ ಕೊಟ್ರಿ, ಆದರೆ ಆ ಸಿನಾರಿಯೋನ ಜಡ್ಜ್ ಮಾಡೋ ಒಬ್ಬ ಟೀಚರ್ ಆಗಿ ನಾನು ಹೇಳ್ತೀನಿ, ಇವನು ತುಂಬ ಚೆನ್ನಾಗಿ ಓದ್ತಿದ್ದ, ಏನಾದ ಅಂತಂದಾಗ ಓದ್ತಿದ್ದಾರಿ, ಏನೋ ಓದ್ತಾನೇ ಇದ್ದಾನೆ ಅಂತ.
ಅದು ಯಾವತ್ತೂ ಮುಗಿದೇ ಇರತಕ್ಕಂಥ ಪರಿಸ್ಥಿತಿಗೆ ಬಂದು ಸರ್, ನಿಲ್ಲಿಸ್ಬಿಟ್ಟಿರ್ತಾರೆ. ಇದು ಈ ನಿಮ್ಮ ಪ್ರಶ್ನೆಗೆ ನಾನು ಭಾಳ ಆ್ಯಕ್ಚುಲಿ ನಾನು 2016ಕ್ಕೆ ವಿಜಯನಗರಕ್ಕೆ ಬಂದಂತನು. 2019ರಲ್ಲಿ ಒಬ್ಬ ಪರಿಚಯ ಆದ ವಿದ್ಯಾರ್ಥಿ, ಅವತ್ತಿಗೆ ಅವನಿಗೆ 30 ವರ್ಷ. ಸೊ ಅವನು ಇವತ್ತಿಗೂ ಪ್ರಯತ್ನ ಪಡ್ತಾ ಇದ್ದಾನೆ. ಭಾಳ ಅವ್ನು ಯಾರ ಜೊತೆ ಬೆರೆಯೋಲ್ಲ, ಇವತ್ತಿಗೂ ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡಿದ್ದಾನೆ. ಇವತ್ತಿಗೂ ನೀವು ಹಂಪಿ ನಗರಲ್ಲಿ ಲೈಬ್ರರಿಗೆ ಬಂದು ಅವನು ಪ್ರೆಸೆನ್ಸ್ ಎಲ್ರಿಗಿಂತೂ ಮುಂಚೆ ಇರ್ತಾನೆ. ಅವ್ನಿಗೆ ಏನಾಗಿದೆ ಅಂತಂದರೆ ಈಗ ಅವನಿಗೆ ಆಯಿತಾ 36 ಇಯರ್ಸ್ ಆಗಿದೆ. ಈಗ ಮೊನ್ನೆ ಬೇರೆ ಅವ್ರು ಮತ್ತೆ 4 ವರ್ಷ ಏಜ್ ರಿಲ್ಯಾಕ್ಷನ್ ಕೊಟ್ಟರಲ್ಲ, ಮತ್ತೆ ಆಗ್ಬೋದೇನೋ ಬೈಕೆ ಇದೆ. ಮದುವೆ ಆಗಿಲ್ಲ, 35-36 ಏಜ್ ಪ್ರಾಬ್ಲಮ್, ಎಲ್ಲ ಮದುವೆ ಆಗಿ ಮಕ್ಕಳಾಗಿ ಸೆಟ್ಲ್ ಆಗಿದ್ದಾರೆ. ಕೊನೆಗೆ ಇವನು ಮನೆಯವ್ರಿಗೆ ಹೇಳಿದ ಮಾತು ಕೇಳೋದಕ್ಕೆ ಮನೆಯವ್ರು ಮಾತಾಡ್ಸೋದೇ ಬಿಟ್ಬಿಟ್ಟವ್ರೆ. ಅವನ ಮನೆಯವ್ರು ಮಾತಾಡ್ಸೋದು ಬಿಟ್ಟಿದ್ರೆ ಊರಿಗೆ ಹೋಗಲ್ಲ, ಏನೂ ಇಲ್ಲ. ಸೊ ಅವನನ್ನು ನೋಡ್ಬಿಟ್ರೆ ನಮ್ಗೆ ಒಂಥರ ಅಯ್ಯೋ ಅನ್ಸ್ಬಿಡುತ್ತೆ ಸರ್. ಈಗ ಅದೇ ಸೇಮ್ ನಮ್ಮ ಏಜ್ ಅವರು, ನನಗಿಂತ ಒಂದು 5 ವರ್ಷ ಚಿಕ್ಕವ್ರು ಅಷ್ಟೇ. ಸೊ ಆ ಏಜು ನೀವು ಹೇಳ್ದಂಗೆ ಅವಲೇ ಒಳ್ಳೆ ಕಾರ್ ಇದೆ, ಕಂಪ್ನಿ ಇದೆ, ಈಗೆಲ್ಲ ಸೈಟು ಮನೆ ತಗೊಳ್ತಾರೆ. ಆ ಹುಡುಗನಿಗೆ ಆಯಿತಾ ಅವನೊಂಥರ ಮಾನಸಿಕವಾಗಿ ಏನೋ ಆಗ್ಬಿಟ್ಟಾನೆ. ಅವ್ನು ಬಹುಶಃ ಯಾವಾಗ ಏನಾಗ್ತಾನೋ ಹೇಳೋಕ್ಕಾಗಲ್ಲ. ಇದು ನನ್ನ ಕಣ್ಣು ಈ ಥರದ್ದು ಸುಮಾರು ಜನ ಇದ್ದಾರೆ. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅವರು ಹಾಗೆ ಭಾಳ IT ಕಂಪ್ನಿಲಿ ಕೆಲಸ ಮಾಡ್ತಿರು. UPSC ಮಾಡಬೇಕು ಅನ್ನೋ ಕನ್ಸಿಟ್ಕೊಂಡು ಬಂದರೂ ಆಗಲಿಲ್ಲ. ಆಮೇಲೆ KPSCಗೆ ಅಪ್ಲಿಕೇಶನ್ ಹಾಕಪ್ಪ ಅಂದ್ರೆ ಆಗ್ತಿರ್ಲಿಲ್ಲ. ಸೊ ಒಂದಷ್ಟು ಕೂಡಿಟ್ಕೊಂಡು ದುಡ್ಡು ಖಾಲಿ ಆಗೋರು ಹೋದ್ರು, ಮನೆಯವ್ರು ಮಾತಾಡ್ಸೋದು ಬಿಟ್ರು. ಅವ್ರ ತಮ್ಮ ಇದ್ದು, ತಂಗಿ ಇದ್ರು, ಒಂಥರ ಅನೌನ್ಸ್ಡ್ ಸೋಷಿಯಲ್ ಬೈಕಟ್. ಆಮೇಲೆ ಏನಾಯ್ತು, ತಮ್ಮ ಯಾವಾಗಲೂ ಫೋನ್ ಮಾಡಿ ಹೇಳೋನು, ನೀನು ಮದುವೆ ಆಗ್ತಿಲ್ಲ, ನಿನಗಾಗದೆ ನನಗೆ ಮಾಡ್ತಿಲ್ಲ, ನೀನು ಸಾಯಿ. ಅವ್ರ ತಮ್ಮ ಹೇಳಿದ್ರು ಮಾತನ್ನ ಕೇಳಿ, ನೀನು ಸತ್ರ ಅಟ್ಲೀಸ್ಟ್ ನನಗೆ ಅವಾಗಾದ್ರೂ ಮದುವೆ ಮಾಡ್ತಾರೆ. ಅವ್ರ ಅಪ್ಪ ಅಮ್ಮ ಅವ್ನದಾಗದೆ ಮಾಡೋಕ್ಕಾಗಲ್ಲ. ಅವ್ನಿಗೆ ಯಾವ ಥರ ಹಿಂಸೆನ್ಸ್ ಅನುಭವಿಸ್ತಾರೆ ಸರ್ ಅಂದರೆ ಕೆಲವು ವಿದ್ಯಾರ್ಥಿಗಳು, ನಿಜವಾಗ್ಲೂ ಹೇಳ್ತೀನಿ ಅವ್ರಿಗೆ. ಇನ್ನು ಆಯ್ತಾ ನಾವು ಅದನ್ನು ಪ್ರವೋಕ್ ಮಾಡಬಾರ್ದು, ಬಟ್ ಎಷ್ಟೋ ವಿದ್ಯಾರ್ಥಿಗಳಿಗೆ ಆತ್ಮಹತ್ಯೆ ಒಂದೇ ಬಾಕಿ ಅನ್ನೋ ಥರದಲ್ಲಿ ಯೋಚನೆ ಮಾಡ್ತಾರೆ. ನಮ್ಗೆ ಆ ಥರ ಕರೆದಾಗ ಬಂದು ನಾವು ಹೇಳ್ತೀವಿ ಅದೊಂದೇ ಅಲ್ಲ, ಬೇರೆ ಮಾಡಿ. ಇದರಿಂದ ಒಬ್ಬ ವಿದ್ಯಾರ್ಥಿ ಆಮೇಲೆ ಅವನು ಸ್ವಂತ ಒಂದು ಬಿಸ್ನೆಸ್ ಮಾಡ್ಕೊಂಡು ಟೀ ಅಂಗಡಿ ಇಟ್ಕೊಂಡು ಸ್ವಲ್ಪ ವಿಜಯನಗರ ದೊಡ್ಡ ಮಟ್ಟದ ಬೆಳ್ಕೊಂಡಿದ್ದಾರೆ. ಸೊ ಈ ಥರದ ಸಮಸ್ಯೆಗಳು ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ ಸರ್. ಮನೆಗೂ ಬೈತಾರೆ. ಆಮೇಲೆ ಇನ್ನೂ ಕೆಲವ್ರದ್ದು ಸಮಸ್ಯೆ ಏನಾಗುತ್ತೆ, ಲವ್ ಮಾಡಿರ್ತಾರೆ, ಹುಡುಗಿ ಪ್ರೆಷರ್ ಹಾಕಕ್ಕೆ ಶುರು ಮಾಡ್ಕೋತಾಳೆ. ಆಯ್ತಾ ಅವನ ಆಯ್ತಾ ಕೆಲಸ ಆಗೋರು ಮದುವೆ ಆಗಲ್ಲ ಅಂತಾರೆ, ಇವ್ನು ನಿನಗೆ ಕಾಯಕ್ಕಾಗಲ್ಲ ಅಂತಾರೆ. ಹಿಂಗಾಗಿ ಎಷ್ಟೋ ಜನ ಹುಡುಗರು ಆಯ್ತಾ ಒಂದು ಕಡೆ ನೇಮಕಾತಿ ಇಲ್ಲದೆ ಕೊರಗಿರುವಂಥದ್ದು, ಈ ಕಡೆ ಲವ್ ಮಾಡಿ ನೋಡ್ತಾರೆ, ಡಬಲ್ ನೋವು ತಿಂದು ಅವ್ರ ಪರಿಸ್ಥಿತಿ ನಾವು ಇವತ್ತು TV ಚಾನಲ್ ಮುಂದೆ ಕೂತ್ಕೊಂಡು ನಿಜವಾಗ್ಲೂ ಹೇಳೋಕ್ಕಾಗ್ತಲೇ ಇಲ್ಲ. ಆ ಲೆವೆಲ್ ನೋವು ಇದು ಹೆಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತದೆ? ಅನುಭವಿಸೋನಿಗೆ ಅಷ್ಟೇ ಗೊತ್ತಿರುತ್ತೆ ಆ ನೋವು ಆ ಕ್ಷಣದಲ್ಲಿ. ಕೊನೆಯದಾಗಿ ವಿನಯ್ ಕುಮಾರ್ ಅವ್ರ ನಿಮ್ಮ ಅಭಿಪ್ರಾಯ ಲಾಸ್ಟ್? ಏನಿಲ್ಲ, ಅವಕಾಶಗಳನ್ನು ಸೃಷ್ಟಿಸೋ ಕೆಪಾಸಿಟಿ ಇಲ್ಲ ಅಂತಂದಮೇಲೆ ಪ್ರಜಾಪ್ರಭುತ್ವದೊಳಗೆ ಸರ್ಕಾರ ಇರಬಾರ್ದು ಅಂತ. ಸರ್ಕಾರ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು. ನಾವು ಕೇಳ್ತಿರೋದು ಅಷ್ಟೇ, ಅವಕಾಶಗಳನ್ನು ಕೊಡಿ, ಅವಕಾಶಗಳನ್ನು ಸೃಷ್ಟಿ ಮಾಡಿ, ನಾವೆಲ್ಲ ರೀತಿಯಿಂದಲೂ ತಯಾರಿದ್ದೀವಿ ಅಂತ ನಮ್ಮ ಮಕ್ಕಳು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವರು ಈಗಲೂ ಎಚ್ಚೆತ್ಕೊಳ್ಳೋದಿದ್ರೆ ಭಾಳ ರೀತಿ ಹೋರಾಟ ಆಗಿದ್ದಾವೆ. ಕಮ್ಮಿಂಗ್ ಡೇಸಲ್ಲಿ ಭಾರಿ ದೊಡ್ಡ ಮಟ್ಟದ ಒಂದು ಹೋರಾಟ ರೂಪಿಸಲೇಬೇಕಾಗ್ತದೆ. ನಾವೆಲ್ಲರೂ ಕಲೆಕ್ಟಿವ್ ಆಗಿ ಆ ಹೋರಾಟದ ನೇತೃತ್ವ ವಹಿಸ್ಕೊಂಡು ಖಂಡಿತವಾಗಿಯೂ ಕೂಡ ಇದಕ್ಕೊಂದು ಪರಿಹಾರ ಕಂಡುಹಿಡಿಯೋ ಕೆಲಸ. ಎಸ್ ಧನ್ಯವಾದಗಳು. ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಆ ಎಲ್ಲ ನೊಂದವರ ಅಭಿಪ್ರಾಯಗಳ ಪ್ರತಿನಿಧಿಗಳಾಗಿ ನೀವು ಕೂತ್ಕೊಂಡಿದ್ದೀರಿ, ಸಮಯ ಕೊಟ್ಟಿದ್ದೀರಿ. ವಿನಯ್ ಕುಮಾರ್ ಅವರು, ಕೃಷ್ಣ, ಮಂಜುನಾಥ್ ಅವರು, ನಾವೆಲ್ಲ ನೊಂದಿರೋರೆ ಸರ್. ಎಸ್ ಧನ್ಯವಾದಗಳು. ಥ್ಯಾಂಕ್ ಯು.